ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಹೊಸ ಸಬ್ಸ್ಕ್ರೈಬರ್ಸ್ಗೂ ಸಹ ನನ್ನ ಚಾನಲ್ಲಿಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ವಿಷಯ ನಿಮ್ಮ ಡಿಸೆಂಬರ್ ತಿಂಗಳು ಏನೇನು ಘಟನೆಗಳು ಆಗ್ತವೆ, ಸೊ ಆ ಘಟನೆಗಳಿಗೆ ಕಾರಣ ಏನು, ನೀವು ಹೇಗಿರಬೇಕು, ನೀವು ಯಾವ ರೀತಿ ಎಚ್ಚರ ವಹಿಸಬೇಕು, ಯಾವ ರೀತಿ ನೀವು ಖುಷಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಡಿಸೆಂಬರ್ ತಿಂಗಳು 2021. ಸೊ ನಿಮ್ಮ ಇವೆಂಟ್ಸ್ ಡಿಸೆಂಬರ್ ತಿಂಗಳು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ನಾನಿಲ್ಲಿ 4 ಫೈಲ್ಸ್ ಇಡ್ತಾ ಇದ್ದೀನಿ. ಮೊದಲನೇದಾಗಿ ರೋಸ್ ಕ್ವಾರ್ಟ್ಸ್, ಎರಡನೇದು ಅಮೆಥಿಸ್ಟ್, ಮೂರನೇದು ರೆಡ್ ಕಾರ್ಲಿನ್, ಆ್ಯಂಡ್ ನಾಲ್ಕನೇದು ಬ್ಲ್ಯಾಕ್ ಆಬ್ಸಿಡಿಯನ್ ಇಲ್ಲ ಬ್ಲ್ಯಾಕ್ ಟರ್ಮಾಲಿನ್. ಓಕೆ, ಸೊ ನಿಮ್ಮ ಪೈಲ್ನ ಮೆಡಿಟೇಟ್ ಮಾಡಿ ಹಾಗೂ ನಿಮ್ಮ ಪೈಲ್ನ ನೀವು ಚಾಯ್ಸಸ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಅನ್ವಯಿಸಿಲ್ಲ, ಇಲ್ಲ ನಿಮಗೆ ಅದು ಸರಿ ಅನಿಸಲಿಲ್ಲ ಅಂದರೆ ದಯವಿಟ್ಟು ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ಎನರ್ಜೀಸು ಸಹ ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಎಲ್ಲ ಟೈಪಿನ ಎನರ್ಜೀಸ್ ಸಹ ಬರುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ನಿಮಗೆ ಡೀಟೇಲಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ನಿಮ್ಮ ವಿಡಿಯೋಸ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಹಾಗೂ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೂ ಮುಂಚೆ ನಾವು ನಮ್ಮ ನಾದನ ಕೇಳೋಣ. ವಿಡಿಯೋನ ಪಾಸ್ ಮಾಡಿ ನಿಮ್ಮ ಫೈಲ್ನ ಚೂಸ್ ಮಾಡಿ ನಾವು ರೀಡಿಂಗ್ ಶುರು ಮಾಡೋಣ. ನಮಸ್ತೆ. ಫೈಲ್ ನಂಬರ್ 1, ಯಾರು ಈ ರೋಸ್ ಕಾರ್ಡ್ಸ್ನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಮೇನ್ಲಿ ನೀವು ತುಂಬ ಪ್ರೀತಿ ಕೊಡೋರು ಆ್ಯಂಡ್ ನಿಮಗೂ ಸಹ ಅದೇ ರೀತಿಯ ಪ್ರೀತಿಯ ಅವಶ್ಯಕತೆ ಇದೆ. ಓಕೆ, ಸೊ ದುಡ್ಡಿಗಿಂತ ಪ್ರಾಮುಖ್ಯತೆ ನೀವು ಪ್ರೀತಿ ಕೊಡ್ತೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಪ್ರಾಮುಖ್ಯತೆನ ನೀವು ಈ ಒಂದು ಡಿಸೆಂಬರ್ ತಿಂಗಳು ಬ್ಯಾಲೆನ್ಸಲ್ಲಿ ತರಬೇಕಾಗತ್ತೆ. ಓಕೆ, ತುಂಬ ಕೊಡೋದು ತಪ್ಪು. ಓಕೆ, ಸೊ ನೋಡೋಣ ನಿಮ್ಮ ಓವರಾಲ್ ಎನರ್ಜಿ ಏನು ಇರುತ್ತೆ ಡಿಸೆಂಬರ್ ತಿಂಗಳು. ಫೈಲ್ ನಂಬರ್ 1 ಓವರಾಲ್ ಎನರ್ಜಿ ಡಿಸೆಂಬರ್ ತಿಂಗಳು. ಫೈಲ್ ನಂಬರ್ 1 ಓವರಾಲ್ ಎನರ್ಜಿ ಡಿಸೆಂಬರ್ ತಿಂಗಳು. ಓಕೆ, ಸೊ ನೋಡೋಣ ನಿಮ್ಮ ಓವರಾಲ್ ಎನರ್ಜಿ ಏನಿರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, 6 ಆಫ್ ಕಪ್ಸ್. ಸೊ ಓವರಾಲ್ ಎನರ್ಜಿ ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ಏನು ಇರುತ್ತೆ ಅಂದರೆ, ನೀವು ಇಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಅಜ್ಜಿ ಆಗಲಿ, ಇಲ್ಲ ನೀವು ಪ್ರೀತಿಸೋ ವ್ಯಕ್ತಿ ಆಗಲಿ, ಓಕೆ, ನಿಮ್ಮ ಎಕ್ಸ್ ಆಗಲಿ, ಯಾರು ನಿಮ್ಮ ಪಾಸ್ಟಲ್ಲಿ ಇದ್ದರು ಆ್ಯಂಡ್ ನಿಮಗೆ ಅವ್ರ ಬಗ್ಗೆ ಪ್ರೀತಿ ಇತ್ತು, ಕಾಳಜಿ ಇತ್ತು, ಓಕೆ, ಸಾಕಷ್ಟು ಕೇರ್ ಇತ್ತು, ಓಕೆ, ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋರಿದ್ದಾರೆ ಡಿಸೆಂಬರ್ ತಿಂಗಳು. ಆ್ಯಂಡ್ ತುಂಬ ದಿನದಿಂದ ಆ ಫ್ರೆಂಡು ನಿಮಗೆ ಭೇಟಿ ಆಗಲಿಕ್ಕೆ ಇಷ್ಟಪಡ್ತಾ ಇರ್ಬೋದು, ಇಲ್ಲ ಆ ಪರ್ಸನ್ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಇಷ್ಟಪಡ್ತಾ ಇರ್ಬೋದು, ಇಲ್ಲ ನೀವು ಗಂಡ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ತುಂಬ ದೂರ ಇರ್ತಾ ಇರ್ಬೋದು, ಇಲ್ಲ ನಿಮ್ಮ ವೈಫ್ ತುಂಬ ದೂರದಲ್ಲಿ ಇರ್ಬೋದು. ಸೊ ಅವರು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ ಹಾಗೂ ಬರೀ ಕೈಯಲ್ಲಿ ಬರ್ತಾ ಇಲ್ಲ. ಅದೇ
ಅವರು ಸಾಕಷ್ಟು ಗಿಫ್ಟ್ಸ್ನ ನಿಮ್ಮ ಹತ್ರ ತೊಗೊಂಡು ಬರ್ತಾ ಇದ್ದಾರೆ. ಓಕೆ, ಸೊ ಆ ಗಿಫ್ಟ್ಸು ಮೆಮೊರೀಸ್ ಇರ್ಬೋದು, ಆ ಗಿಫ್ಟ್ಸು ನೀವು ಶೇರ್ ಮಾಡಿರೋಂಥ ಜರ್ನಿ ಇರ್ಬೋದು, ಇಲ್ಲ ನೀವು ಏನೇನು ಅಚೀವ್ ಮಾಡಿದ್ದೀರಾ ಲೈಫಲ್ಲಿ ಅನ್ನೋದನ್ನು ಹೇಳೋದಕ್ಕೆ ನಿಮ್ಮ ಫ್ರೆಂಡ್ ಬರ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ನೀವು ಎಮೋಷ್ನಲಿ ಲೋ ಆಗಿರೋದ್ರಿಂದ, ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಸೊ ಎಲ್ಲೋ ಒಂದು ಕಡೆ ಅದನ್ನು ಎಮೋಷ್ನಲಿ ನೀವು ಎಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದ್ದೀರಾ ಅದನ್ನು ಸರಿ ಮಾಡಲಿಕ್ಕೆ ನಿಮ್ಮ ಮದರ್ ಬರ್ಬೋದು, ನಿಮ್ಮ ಗ್ರ್ಯಾಂಡ್ ಮದರ್ ಬರ್ಬೋದು. ಸೊ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಡಿಸೆಂಬರ್ ತಿಂಗಳು. ಸೊ ನಿಮ್ಮ ಓವರ್ ಆಲ್ ಎನರ್ಜಿನೂ ಸಹ ಡಿಸೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ. ಯಾಕಂದರೆ ನಿಮ್ಮ ಲೈಫಲ್ಲಿ ನೀವು ತುಂಬ ನೋವು ತಿಂತಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಇದಕ್ಕೆ ಸೊಲ್ಯೂಷನ್ ಸಿಗ್ತಾ ಇದೆ ನಿಮಗೆ. ಓಕೆ, ಸೊ ನೋಡೋಣ ಈ ಕಾರ್ಡಿನ ವಿಷಯವಾಗಿ ನಿಮಗೆ ಗೈಡೆನ್ಸ್ ಏನಿದೆ ಅನ್ನೋದನ್ನು. ಓಕೆ, ಸೊ ನಿಮ್ಮ 6 ಆಫ್ ಕಪ್ಸಿಗೆ ಓವರ್ ಆಲ್ ಎನರ್ಜಿಯ ಒಂದು ಕಾರ್ಡಿಗೆ ಯಾವ ರೀತಿಯ ಗೈಡೆನ್ಸ್ ಬರ್ತಾ ಇದೆ ನಿಮಗೆ ಈ ತಿಂಗಳು, ಡಿಸೆಂಬರ್ ತಿಂಗಳು. ಪಾಯಿಂಟ್ ನಂಬರ್ 1, ಸೋಲ್ ಸಾಲಿಟ್ಯೂಡ್. ಎಸ್, ಸಿ, ನಿಮ್ಮ ಸೋಲ್ ನೀಡ್ಸ್ ಅಟೆನ್ಷನ್. ಅಂದರೆ ನಿಮ್ಮ ಆತ್ಮಕ್ಕೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ. ಯಾಕಂದರೆ ಅದೆಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಇದೆ. ಐ ಮೀನ್ ನೀವು ಅದಕ್ಕೆ ಅಟೆನ್ಷನ್ನೇ ಕೊಡ್ತಾ ಇಲ್ಲ, ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಓಕೆ, ಸೊ ಹೊರಗಿನ ಪ್ರಪಂಚದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಮನೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಇಲ್ಲ ನೀವು ನಿಮ್ಮ ಮನಸ್ಸಲ್ಲಿ ನೋವು ಇಟ್ಕೊಂಡಿರ್ಬೋದು, ಇಲ್ಲ ಈ ಹಿಂದೆ ಯಾರು ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಸೊ ಇಲ್ಲ ನೀವೇ ಅದನ್ನು ಅಂದ್ಕೊಂಡು ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊತಾ ಇರ್ಬೋದು. ಓಕೆ, ಸೊ ಆ ರೀತಿಯಲ್ಲೂ ಇದೆ. ಸೊ ಯಾವ್ದಾರ ಒಂದು ಒಳ್ಳೆಯ ಟೈಮಲ್ಲಿ ನಿಮಗೆ ಅನಿಸ್ದಾಗ, ಆ ರೀತಿ ಅನಿಸ್ದಾಗ ದಯವಿಟ್ಟು ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಿಮಗೆ ದೇವಸ್ಥಾನದಲ್ಲಿ ಖುಷಿ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಹೋಗಿ, ಚರ್ಚಿಗೆ ಹೋಗಿ, ಇಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೋ, ಪೀಸ್ ಅನಿಸುತ್ತೋ, ಶಾಂತತೆ ಅನಿಸುತ್ತೋ ಅಲ್ಲಿ ಹೋಗಿ ಆ್ಯಂಡ್ ಕೂತ್ಕೊಳ್ಳಿ ಆ್ಯಂಡ್ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮನ್ನು ನೀವು ಭೇಟಿಯಾಗಿ ಆ ಟೈಮಲ್ಲಿ ಆ್ಯಂಡ್ ನಿಮಗೆ ಖಂಡಿತ ಉತ್ತರಗಳು ಸಿಗುತ್ತೆ. ಸೊ ನಾನು ಯಾಕೆ ಇಷ್ಟಕ್ಕೊಂದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅದು ಸರಿ ಇರಲಿಲ್ಲ, ಇಲ್ಲ ನನ್ನ ಹಣೆ ಬರಹದಲ್ಲಿ ಆ ರೀತಿ ಇತ್ತು, ಇಲ್ಲ ಅದು ಹೀಗಾಗಬೇಕು ಅಂತಿತ್ತು, ಅದು ಆಯಿತು. ಸೊ ಲೆಟ್ಸ್ ಫರ್ಗೆಟ್ ಇಟ್. ಓಕೆ, ಸೊ ತುಂಬ ಟೈಮ್ ಕೊಡಬೇಕಾಗತ್ತೆ ಈ ಹಿಂದೆ ಏನು ಆಯಿತು ನಿಮ್ಮ ಲೈಫಲ್ಲಿ. ಓಕೆ, ಸೊ ಇದು ಡಿಸೆಂಬರ್ ತಿಂಗಳು ಇರೋದ್ರಿಂದ ಸೊ 11 ತಿಂಗಳು ಏನೇನು ಆಯಿತು ಅನ್ನೋದನ್ನು ನೀವು ಮೆಲುಕು ಹಾಕಿ ಆ್ಯಂಡ್ ನಿಮ್ಮ ಸೋಲ್ ಸರ್ಚಿಂಗ್ ಮಾಡಿ ನಿಮಗೆ ಖಂಡಿತ ಉತ್ತರ ಸಿಗುತ್ತೆ ಅಲ್ಲಿ. ಓಕೆ, ಸೊ ನಿಮ್ಮ ಲೈಫಲ್ಲೂ ಯಾರ್ಯಾರು ಬಂದರೆ, ಫ್ರೆಂಡ್ಸ್ ಬಂದರೆ, ಇಲ್ಲ ಯಾರು ಬಂದರೂ ಸಹ ಅವರ ಒಂದು ಅಭಿಪ್ರಾಯ ಏನಿರುತ್ತೋ ಅದನ್ನು ನೀವು ಸ್ವೀಕಾರ ಮಾಡಿ. ಓಕೆ, ಸೊ ನೋಡೋಣ ಸಿಂಗಲ್ಸಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ, ಅವರ ಲವ್ ಲೈಫ್ ಆಗಲಿ ಇಲ್ಲ ಮದುವೆದಾಗಲಿ. ಸೊ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ ಸಿಂಗಲ್ಸಿಗೆ ಅನ್ನೋದನ್ನು ನೋಡೋಣ ಫಸ್ಟ್ ಆಫ್ ಆಲ್. ಓಕೆ, okay, Ace of Wands, 5 of Pentacles and 9 of Wands. Okay, so ನಿಮ್ಮ ಲೈಫಲ್ಲಿ ಏನೋ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಅದನ್ನು ನೀವು ತಡೀತಾ ಇದ್ದೀರಾ ಡಿಸೆಂಬರ್ ತಿಂಗಳು. ಏನಕ್ಕೆ? ಬಿಕಾಸ್ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಇಲ್ಲ ಆ ವ್ಯಕ್ತಿಗೆ ನೀವು ಸಮ ಅಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ನಿಮ್ಮ ಮನಸ್ಸಲ್ಲಿ ತುಂಬ ಹೋರಾಡ್ತಾ ಇದ್ದೀರಾ. ಓಕೆ, ಬಟ್ ನೀವು ಯಾವುದ್ರ ಬಗ್ಗೆ ಆ್ಯಕ್ಷನ್ ತೊಗೊಬೇಕು ಅಂತಿದ್ದೀರೋ ಅದು ತುಂಬ ಚೆನ್ನಾಗೇ ಆಗುತ್ತೆ. ಸಪೋಸ್ ನೀವು ಒಬ್ಬ ವ್ಯಕ್ತಿಗೆ ಪ್ರಪೋಸ್ ಮಾಡಬೇಕು, ಇಲ್ಲ ಅವ್ರನ್ನ ಭೇಟಿ ಆಗಬೇಕು, ಇಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಈಗೋ ಪ್ರಾಬ್ಲಮ್ಸ್ ಇತ್ತು, ಇಲ್ಲ ಯಾವುದೋ ಒಂದು ಕೇರ್ಲೆಸ್ ಬೇಡದೇ ಇರೋ ವಿಚಾರವಾಗಿ ನೀವು ಆರ್ಗ್ಯುಮೆಂಟ್ಸ್ ಮಾಡಿರ್ಬೋದು. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಇಫ್ ನೀವು ಈ ವಿಡಿಯೋ ನೋಡ್ತಾ ಇರೋದ್ರಿಂದ ಓಕೆ ನಿಮಗನ್ನಿಸ್ತು ಆ ಪರ್ಸನ್ ಜೊತೆ ಮಾತಾಡಬೇಕು, ಇಲ್ಲ ಆ ಪರ್ಸನ್ ಬಂದರೆ ನಾನು ಮಾತಾಡಬೇಕು ಆ್ಯಂಡ್ ಅವ್ರ ಜೊತೆ ಒಂದು ಬಿಗಿನಿಂಗ್ಸ್ ತೊಗೊಬೇಕು, ಈ ಒಂದು ಸಿಚುವೇಷನಲ್ಲಿ ನಾನು ಆ್ಯಕ್ಷನ್ ತೊಗೊಬೇಕು ಅಂದರೆ ಖಂಡಿತ ಮಾಡಿ. ಓಕೆ, ಸೊ ನಿಮ್ಮ ಲೈಫಲ್ಲೂ ಸಹ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ
ಎಮೋಷನ್ಸ್ ಬೇರೆ ಕಡೆ ಬರುತ್ತೆ ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸ್ ಬೇರೆ ಬರುತ್ತೆ. ಓಕೆ, ಇದು ಸಿಂಗಲ್ಸ್ಗೋಸ್ಕರ. ಸೊ ಇಲ್ಲಿ 9 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ನಿಮ್ಮ ಎಮೋಷನ್ಸ್ನ ಯುನೋ ಹಿಡಿದಿಟ್ಕೊಂಡಿದ್ದೀರಾ. ಓಕೆ, ತುಂಬ ಅಂದರೆ ತುಂಬ ಹಿಡಿದಿಟ್ಕೊಂಡಿದ್ದೀರಾ. ಏನಕ್ಕೆ ಅಂದರೆ ದುಡ್ಡಿನ ವಿಚಾರವಾಗಿ, ಇಲ್ಲ ಯಾವುದೋ ಒಂದು ಟೈಮಲ್ಲಿ ನೀವಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂತು, ಇಲ್ಲ ಕ್ಲ್ಯಾಶಸ್ ಆಯಿತು, ಇಲ್ಲ ಬೇರೆಯವರ ಒಂದು ಮಾತಿನಿಂದ ನಿಮ್ಮ ಇಬ್ಬರ ಸಂಬಂಧದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು. ಸೊ ಆಯಿತು ಬಟ್ ಇನ್ ಡಿಸೆಂಬರ್ ತಿಂಗಳು ನಿಮ್ಮ ಲೈಫನ್ನು ನೀವು ಹೊಸದಾಗಿ ನೋಡಿ. ಓಕೆ, ಒಂದು ನ್ಯೂ ಬಿಗಿನಿಂಗ್ಸಿಗೆ ತೊಗೊಂಡು ಬನ್ನಿ. ಸೊ ಇಲ್ಲಿ ಖಂಡಿತ ನಾನು 5 ಆಫ್ ಪೆಂಟಿಕಲ್ಸ್ನ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. 5 ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಯಾವ ಒಂದು ವಿಚಾರಗಳು ನೋವು ಕೊಡ್ತಾ ಇದೆ, ಇಲ್ಲ ಯಾವ ವಿಚಾರ ನಿಮಗೆ ಸರಿ ಅನ್ನಿಸ್ತಾ ಇಲ್ಲ, ಇಲ್ಲ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಪೆಟ್ ಬೀಳ್ತಾ ಇದೆ. ಓಕೆ, ಆ ಒಂದು ವಿಚಾರವನ್ನು ನೀವು ಡಿಸೆಂಬರ್ ತಿಂಗಳು ಬಿಟ್ಬಿಡಬೇಕು. ಸೊ ಇಷ್ಟಕ್ಕೊಂದು ಮನಸ್ಸಲ್ಲಿ ನೀವು ಇಟ್ಕೊಂಡಿರೋದನ್ನು ಎಲ್ಲೋ ಒಂದು ಕಡೆ ರಿಲೀಸ್ ಮಾಡಿ ಅನ್ನೋದು ಡಿಸೆಂಬರ್ ತಿಂಗಳಲ್ಲಿ ಈ ಕಾರ್ಡ್ಸ್ ಹೇಳ್ತಾ ಇದೆ. ಓಕೆ, ಸೊ ಅಗೈನ್ 9 ಆಫ್ ವಾಂಡ್ಸ್ ಹೇಳ್ತಾ ಇದೆ ಅಂದರೆ, ಈ ಸಿಚುವೇಶನ್ನ ಬಿಡಿ. ಓಕೆ, ಈ ಹಿಂದೆ ಏನು ಆಯಿತು, ಏನು ಬಿಡ್ತು, ಇಲ್ಲ ನೀವು ಈ ಹಿಂದೆ ತುಂಬ ಚೆನ್ನಾಗಿರ್ಬೋದು, ಮಧ್ಯದಲ್ಲಿ ಏನೇ ಆಗಿರ್ಬೋದು, ಈ ವಿಚಾರನ ಬಿಡಿ. ಓಕೆ, ಈ ವಿಚಾರನ ಬಿಟ್ಟು ಈ 9 ಆಫ್ ವಾಂಡ್ಸ್ ಎನರ್ಜಿಯಿಂದ ಹೊರಗೆ ಬನ್ನಿ. ಆ್ಯಂಡ್ ಚಾರಿಯಟ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಹ್ಯೂಜ್ ಸಕ್ಸಸ್. ಓಕೆ, ಸೊ ಈ ವಿಚಾರನ ತುಂಬ ಹಿಡಿದಿಟ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಓಕೆ, ಸೊ ಒಬ್ಬರು ತಪ್ಪನ್ನು ತುಂಬ ಹೊತ್ತು ಹಿಡಿದಿಟ್ಕೊಳ್ಳೋದು ದೊಡ್ಡ ತಪ್ಪು. ಆ್ಯಂಡ್ ನಿಮ್ಮ ತಪ್ಪನ್ನು ಅದು ತಪ್ಪಲ್ಲ ಅಂತ ಅಂದ್ಕೊಂಡು ಅದನ್ನು ವಾದಿಸ್ಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಅದು ಕೂಡ ಒಂದು ದೊಡ್ಡ ತಪ್ಪು. ಓಕೆ, ಸೊ ಆ ಒಂದು ಭಾವನೆಯಿಂದ ಡಿಸೆಂಬರ್ ತಿಂಗಳು ನೀವು ಹೊರಗೆ ಬರಬೇಕು. ಓಕೆ, ಸೊ ಈ ಕ್ಲಾರಿಫಿಕೇಷನ್ ಏನಕ್ಕಿದೆ ಅಂದರೆ, ನೀವು ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅನ್ನೋದಕ್ಕೆ. ಓಕೆ, ಸೊ ನೋಡೋಣ ಕಪಲ್ಸ್ ಏನಿದೆ ಅನ್ನೋದನ್ನು. ಯಾರು ಪ್ರೀತಿ ಮಾಡ್ತಾ ಇದ್ದೀರಾ, ಯಾರು ಇದು ಸಿಂಗಲ್ಸ್ಗಾಗಿರೋದ್ರಿಂದ ಇದು ನಿಮ್ಮ ಮದುವೆ ವಿಚಾರ ಆದರೂ ಸಹ ಆ ಮದುವೆ ವಿಚಾರದಲ್ಲಿ ಈ ಹಿಂದೆ ನೀವು ಪೆಟ್ಟು ತಿಂದಿರ್ಬೋದು. ಓಕೆ, ಸೊ ನೀವು ಮದುವೆ ಆಗಿ ಡೈವೋರ್ಸ್ ಆಗಿರ್ಬೋದು, ಈ ರೀತಿಯಲ್ಲಿ ಸಿಂಗಲ್ ಇರ್ಬೋದು, ಇಲ್ಲ ವಿಡೋವರ್ ಇರ್ಬೋದು, ಈ ರೀತಿಯಲ್ಲೂ ಸಿಂಗಲ್ ಆಗಿರ್ಬೋದು ನೀವು. ಸೊ ಆ ವಿಚಾರನ ಬಿಡಿ ಆ್ಯಂಡ್ ದಯವಿಟ್ಟು ನಿಮ್ಮ ಲೈಫಲ್ಲಿ ಇರೋ ಒಂದು ಪಾಸಿಟಿವ್ ಆಸ್ಪೆಕ್ಟ್ನ ನೀವು ಎಲ್ಲೋ ಒಂದು ಕಳ್ಕೊತಾ ಇದ್ದೀರಿ. ಓಕೆ, ಆ ಸಕಾರಾತ್ಮಕತೆಯನ್ನು ಬ್ಯಾಲೆನ್ಸ್ ಮಾಡಿ ಅನ್ನೋದು ಚಾರಿಯಟ್ ಕಾರ್ಡಲ್ಲಿ ಹೇಳ್ತಾ ಇದೆ. ಓಕೆ ಸಿಂಗಲ್ಸ್, ಸೊ ನೋಡೋಣ ಯಾರು ಕಪಲ್ಸ್ ಇದ್ದೀರಾ, ಮದುವೆಯಲ್ಲಿದ್ದೀರಾ ಅನ್ನೋದನ್ನು. ಓಕೆ, ಸೊ ಹ್ಯಾಪಿ ಹೋಮ್ ಆ್ಯಂಡ್ ತುಂಬ ಖುಷಿಯಾಗಿರುತ್ತೆ ಡಿಸೆಂಬರ್ ತಿಂಗಳು. ಎಲ್ಲೋ ನೀವು ಟ್ರಾವೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಡಿಸೆಂಬರ್ ತಿಂಗಳು. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ನೀವು ಡಿಸೆಂಬರ್ ತಿಂಗಳಲ್ಲಿ ತುಂಬ ಜನ ಇಲ್ಲಿ ಯಾರು ಕಪಲ್ಸ್ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ವೆಡ್ಡಿಂಗ್ ಸೆಲೆಬ್ರೇಷನ್ಸ್ ಇರುತ್ತೆ, ಇಲ್ಲ ಏನೋ ಒಂದು ವಿಚಾರದಲ್ಲಿ ಸೆಲೆಬ್ರೇಷನ್ಸ್ ಆಗುತ್ತೆ. ಓಕೆ, ಪ್ರಮೋಷನ್ ಸಿಗೋದಿರ್ಬೋದು, ಇಲ್ಲ ನೀವು ಹೊಸ ಗಾಡಿ ತೊಗೊಳೋದಿರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ನೀವು ಹೊರಗೆ ಹೋಗ್ತೀರಾ ಅಂದರೆ ಶಾಪಿಂಗ್ ಹೋಗ್ಬೋದು, ಇಲ್ಲ ಬೇರೆ ಒಂದು ಊರಿಗೆ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು. ಓಕೆ, ಟ್ರಾವೆಲ್ ಅಂದಿದ ತಕ್ಷಣ ಅದು ಎಲ್ಲೋ ಒಂದು ಕಡೆ ದೇಶ ಸುತ್ತೋದಾಗಲಿ ಅದು ಇರ್ಬೋದು. ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಸ್ವಲ್ಪ ದೂರನೂ ನೀವು ಎಲ್ಲೋ ಒಂದು ಕಡೆ ಹೋಗಿ ಬರ್ಬೋದು. ಓಕೆ, ಒಂದು ಸ್ಮಾಲ್ ಟ್ರಿಪ್ ಆಗಲಿ, ರೋಡ್ ಟ್ರಿಪ್ ಆಗಲಿ, ಇಲ್ಲ ದೇವಸ್ಥಾನಕ್ಕೆ ಹೋಗೋದು. ಸೊ ಆ ರೀತಿ ಇದೆ. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಯಾವುದೇ ಕಾರಣಕ್ಕೂ ಆ ಟೈಮಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಬಂದರೂ ಸಹ ಸ್ವಲ್ಪ ನೀವು ಹುಷಾರಾಗಿರಬೇಕು. ನಿಮ್ಮ ಟೆಂಪರಮೆಂಟ್, ನಿಮ್ಮ ಕೋಪ ಏನಿರುತ್ತೆ ಅದನ್ನು ನೀವು ಇಲ್ಲಿ ಕಂಟ್ರೋಲಲ್ಲಿ ಇಟ್ಕೊಬೇಕು ನಿಮ್ಮ ಫ್ಯಾಮಿಲಿ ಲೈಫಲ್ಲಿ. ಸೊ ನೋಡೋಣ 3 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ, 3 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಪೇಜ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಾನು ಸೆಲೆಬ್ರೇಷನ್ ಅಂದರೆ ಮೈಟ್ ಬಿ ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ನ್ಯೂಸ್ ಕೇಳಲಿಕ್ಕೆ ಸಿಗ್ಬೋದು, ಇಲ್ಲ ನಿಮ್ಮ ಮಕ್ಕಳು ಇಷ್ಟು ದಿವಸ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡದೇ ಇರ್ಬೋದು. ಆ್ಯಂಡ್ ಸಡನ್ನಾಗಿ ಡಿಸೆಂಬರ್ ತಿಂಗಳು ಅವರು ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ನಿಮ್ಮ ಕಷ್ಟದಲ್ಲಾಗಲಿ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಏನೋ ಒಂದು
ಯುನೋ ತಪ್ಪು ಇಲ್ಲ ಮನಸ್ತಾಪಗಳು ನಡೀತಾ ಇರ್ಬೋದು. ಅದನ್ನು ಸಾಲ್ವ್ ಮಾಡಲಿಕ್ಕೆ ಒಬ್ಬ ಪರ್ಸನ್ ಬರ್ತಾರೆ. ಅವರು ನಿಮಗೂ ಏಜಿಂದ ಚಿಕ್ಕವ್ರು ಇರ್ತಾರೆ, ಇಲ್ಲ ಮಕ್ಕಳ ರೂಪದಲ್ಲಿ ಯಾರೇ ಬರ್ಬೋದು. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿ ಆ್ಯಂಡ್ ಆ ಒಂದು ಹೆಲ್ಪು ಯುನೋ ಸೊ ಯಾವ ರೀತಿಯ ಹೆಲ್ಪ್ ಇದೆ, ಯಾವ ರೀತಿಯ ಹೆಲ್ಪ್ ಇದೆ ಅಂದರೆ ನಿಮಗೆ ಸ್ವಲ್ಪ ದುಡ್ಡಿನ ವಿಷಯವಾಗಲಿ ಇಲ್ಲ ಪ್ರಾಕ್ಟಿಕಲ್ ವಿಷಯವಾಗಲಿ ಅವರು ಸ್ವಲ್ಪ ನಿಮಗೆ ಕ್ಲಾರಿಟಿನ ತರ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ನಿಮಗೆ ಹೆಲ್ಪ್ ಸಿಗ್ತಾ ಇದೆ. ಸೊ ಈ ಹಿಂದೆ ನಿಮ್ಮ ಲೈಫಲ್ಲಿ ದುಡ್ಡಿನ ವಿಚಾರವಾಗಿ ಸ್ವಲ್ಪ ಕಷ್ಟ ಇರ್ಬೋದು. ಆ ಕಷ್ಟನೂ ಸಹ ಇಲ್ಲಿ ದೂರ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಓಕೆ, ಸಮ್ ಒನ್ ವಿಲ್ ಹೆಲ್ಪ್ ಯು, ಯಾರೋ ನಿಮ್ಮನ್ನು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಏನು ಹೇಳ್ತಾ ಇದೆ ಇಲ್ಲಿ ಅಂದರೆ ಅಗೇನ್ ಅ ಸ್ಟ್ರಾಂಗ್ ಪೀಪಲ್. ಓಕೆ, 2 ಸ್ಟ್ರಾಂಗ್ ಪೀಪಲ್. ಸೊ ನಿಮ್ಮ ಸ್ಟ್ರೆಂತ್ ಎಲ್ಲಿದೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಬೇರೆಯವ್ರನ್ನ ಕೋಪ ಆಗಲಿ, ಬೇರೆಯವರ ಭಿನ್ನಾಭಿಪ್ರಾಯಗಳನ್ನಾಗಲಿ, ಬೇರೆಯವರ ಏನು ನಿಮ್ಮ ಮುಂದೆ ಕೆಟ್ಟದನ್ನು ತಂದು ನಿಲ್ಲಿಸ್ತಾರೋ ಇಲ್ಲ ಸುಳ್ಳನ್ನು ತಂದು ನಿಲ್ಲಿಸ್ತಾರೋ ಅದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋ ವಿಚಾರ ಇಲ್ಲಿ ಬರ್ತಾ ಇದೆ. ಸೊ ನೀವು ಮೇಲ್ ಆಗಲಿ ಫೀಮೇಲ್ ಆಗಲಿ ಈ ವಿಡಿಯೋನ ನೋಡ್ತಾ ಇರೋರು, ಸೊ ಅದನ್ನು ಹ್ಯಾಂಡಲ್ ಮಾಡೋ ಒಂದು ಶಕ್ತಿ ನಿಮ್ಮದಾಗಿರುತ್ತೆ. ಆ್ಯಂಡ್ ಇಫ್ ಯು ಆರ್ ಅ ಮೇಲ್ ವಾಚಿಂಗ್ ದಿಸ್, ನಿಮ್ಮ ಲೈಫಲ್ಲಿ ಫ್ಯಾಮಿಲಿ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಪತ್ನಿ ಇಲ್ಲ ನಿಮ್ಮ ತಾಯಿ ಯಾರೇ ಇರ್ಬೋದು ಅವರು ನಿಮ್ಮನ್ನು ಖಂಡಿತವಾಗ್ಲೂ ಈ ಒಂದು ಸ್ಟ್ರಗಲಲ್ಲಿ ಹೆಲ್ಪ್ ಮಾಡೋಕ್ಕೆ ಖಂಡಿತ ನಿಮ್ಮನ್ನು ರೆಡಿ ಇರ್ತಾರೆ. ಈವನ್ ನಿಮ್ಮ ಫ್ರೆಂಡ್ಸು ಸಹ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ಇಲ್ಲಿ ಮೇಲ್ ಫೀಮೇಲ್ ಬೇಡ, ಬಟ್ ಎನರ್ಜೀಸ್ ಆ ರೀತಿ ಇದೆ. ಓಕೆ, ಸೊ ಇದು ಕಪಲ್ಸ್ದಾಯಿತು. ಸೊ ನೋಡೋಣ ನಿಮ್ಮ ಕೆರಿಯರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು. ಓಕೆ, ಡಿಸೆಂಬರ್ ತಿಂಗಳು ಪೈಲ್ ನಂಬರ್ 1 ನಿಮ್ಮ ಕೆರಿಯರ್. ಸೊ ನಿಮ್ಮ ಕೆರಿಯರ್ ಟವರ್ ಕಾರ್ಡ್, 10 ಆಫ್ ಕಪ್ಸ್. ಓಕೆ, ಎಸ್, ನೈಟ್ ಆಫ್ ವಾಂಡ್ಸ್. ಸೊ ಕೆರಿಯರಲ್ಲಿ ಈ ಹಿಂದೆ ನೀವು ನಿಮ್ಮ ಜಾಬ್ ಕಳ್ಕೊಂಡಿರ್ಬೋದು, ಇಲ್ಲ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಜಾಬ್ ನೀವು ಸ್ಟಿಕ್ ಆನ್ ಆಗ್ದಲೇ ಇರ್ಬೋದು. ಓಕೆ, ಸೊ ನೀವು ಅಲ್ಲಿ ಕಷ್ಟಪಟ್ಟಿದ್ದೀರಾ ತುಂಬ, ನೀವು ಅಂದ್ಕೊಂಡೇ ಇರಲಿಲ್ಲ ಈ ಜಾಬ್ನ ನಾನು ಕಳ್ಕೊತೀನಿ, ಬಿಕಾಸ್ ನೀವು ಅಷ್ಟು ಚೆನ್ನಾಗಿದ್ರಿ ಆ ಜಾಬಲ್ಲಿ. ಓಕೆ, ಸೊ ಮೈಟ್ ಬಿ ನಿಮಗೆ ಅದು ತುಂಬ ದೊಡ್ಡ ಧಕ್ಕೆ ತಂದಿದೆ ಆ್ಯಂಡ್ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ. ಮೈಟ್ ಬಿ ಆ ಒಂದು ವಿಚಾರವಾಗಿ ಇಲ್ಲ ಇಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ, ಬಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಕೆರಿಯರ್ ಆಗಲಿ ನಿಮ್ಮ ಜಾಬಲ್ಲಾಗಲಿ ನಿಮಗೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಡಿಸೆಂಬರ್ ತಿಂಗಳು. ಸೊ ಅದನ್ನು ನೀವು ತುಂಬ ಗ್ರೇಸ್ಫುಲಿ ಅಕ್ಸೆಪ್ಟ್ ಮಾಡ್ತೀರಾ. ಅಂದರೆ ಅದು ನಿಮಗೆ ಶಾಕಿಂಗ್ ನ್ಯೂಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಅದನ್ನು ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಸಹ ಅದಕ್ಕೆ ಸಾಥ್ ಕೊಡುತ್ತೆ. ಆ್ಯಂಡ್ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಸನ್ ಕಾರ್ಡ್. ಸೊ ನೈಟ್ ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಯಾವುದೇ ವಿಚಾರ ನಿಮ್ಮ ಫೈನಾನ್ಷಿಯಲ್ ಇರ್ಬೋದು, ಇಲ್ಲ ನಿಮ್ಮ ಕೆರಿಯರ್ ಬಗ್ಗೆ, ಜಾಬ್ ಬಗ್ಗೆ ಏನೇ ಇರ್ಬೋದು, ಇಲ್ಲ ನಿಮ್ಮ ಎಜುಕೇಷನ್ ಬಗ್ಗೆ ಇರ್ಬೋದು, ಅದು ಯಾವುದೇ ರೀತಿಯ ಹೊಡೆತ ಇರ್ಬೋದು. ಓಕೆ, ಬಟ್ ಎಲ್ಲೋ ಒಂದು ಕಡೆ ಅದು ಪಾಸಿಟಿವಿಗೆ ತೊಗೊಂಡು ಹೋಗ್ತಾ ಇದೆ. ಅದು ಆಗಬೇಕಿತ್ತು, ಅದರಿಂದ ನಿಮಗೆ ಒಂದು ಬೇರೆ ಬೇರೆ ಒಳ್ಳೆ ಆಪರ್ಚುನಿಟೀಸ್ಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ದಯವಿಟ್ಟು ನೀವು ನೆಗೆಟಿವ್ನ ಕಾನ್ಸಂಟ್ರೇಟ್ ಮಾಡಬೇಡಿ. ಈ ರೀತಿ ಆದರೆ ಡಿಸೆಂಬರ್ ತಿಂಗಳು ನಿಮ್ಮ ಕಾನ್ಸಂಟ್ರೇಷನ್ ನೆಗೆಟಿವ್ ಮೇಲೆ ಬೇಡ, ಅದು ಪಾಸಿಟಿವ್ ಮೇಲೆ ಇರಲಿ. ಬಿಕಾಸ್ ನೀವು ಇಲ್ಲಿ ನೋಡ್ಬೋದು ಇದು ತುಂಬ ನೆಗೆಟಿವ್ ಕಾರ್ಡ್, ಟವರ್ ಕಾರ್ಡ್. ಆ್ಯಂಡ್ ಈ ಕಡೆ ನೋಡಿದ್ರೆ ನೀವು ಸನ್ ಕಾರ್ಡ್, ಅ ಪಾಸಿಟಿವ್ ಕಾರ್ಡ್. ಎಲ್ಲ ಕಾರ್ಡ್ಸ್ಗಿಂತ ದೊಡ್ಡ ಪಾಸಿಟಿವ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ. ಸೊ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಬಗ್ಗೆ ಆಗಲಿ, ಇಲ್ಲ ನಿಮ್ಮ ಕೆರಿಯರ್ ಆಗಲಿ, ಇಲ್ಲ ಯಾವುದೇ ರೀತಿಯ ಡಿಸಿಷನ್ಸ್ನ ತುಂಬ ರ್ಯಾಶಾಗಿ ತೊಗೊಬೇಡಿ, ಕೋಪದಲ್ಲಿ ತೊಗೊಳಕ್ಕೆ ಹೋಗಬೇಡಿ ಡಿಸೆಂಬರ್ ತಿಂಗಳು. ಈವನ್ ನಿಮ್ಮ ಜಾಬು ಅಷ್ಟೇ, ನಿಮ್ಮ ಜಾಬನ್ನು ಬಿಡೋಕ್ಕಿಂತ ಮುಂಚೆ ಒಂಚೂರು ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳಕ್ಕೆ ಹೇಳ್ತೀನಿ. ಓಕೆ, ಏನೇ ಸೆಟ್ ಬ್ಯಾಕ್ ಇದ್ರೂ ಅದು ತುಂಬ ಬೇಗ ಪಾಸಿಟಿವ್ ಚೇಂಜ್ ಆಗುತ್ತೆ ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೇಳಬಲ್ಲೆ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ವಿಚಾರವಾಗಿ ಯಾವ ರೀತಿಯ ಕಾರ್ಡ್ಸ್ ಬರ್ತಾ ಇದೆ ಅನ್ನೋದನ್ನು. ಓಕೆ, ಸೊ ನಿಮ್ಮ ಹೆಲ್ತ್ ಬಗ್ಗೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ಅದನ್ನು ನೋಡೋಣ. ಸೊ ಜಸ್ಟ್ ಅ ಸೆಕೆಂಡ್,
ಹೆಲ್ತ್ಗೆ ನಾನು ಕಾರ್ಡ್ಸ್ನ ತೊಗೊತಾ ಇದ್ದೀನಿ. ಓಕೆ, ಸೊ ಹೆಲ್ತಿನ ವಿಚಾರವಾಗಿ ಓಕೆ ಓಕೆ ಎಸ್ ಓಕೆ. ಸೊ ನಿಮ್ಮ ಹೆಲ್ತಿನ ವಿಚಾರವಾಗಿ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಆ್ಯಂಡ್ ಆ ಗುಡ್ ನ್ಯೂಸ್ ಇದೆ, ವಾರ್ನಿಂಗು ಸಹ ಇದೆ ನಿಮಗೆ. ಸೊ ಗುಡ್ ನ್ಯೂಸ್ ಏನಿದೆ ಅಂದರೆ ಡಿವೈನ್ ಇಂಟರ್ವೆನ್ಷನ್, ಅಂದರೆ ನಿಮ್ಮ ಹೆಲ್ತಲ್ಲಿ ಯಾವುದೇ ರೀತಿಯ ಒಂದು ಕಷ್ಟನ ನೀವು ಪಡ್ತಾ ಇರ್ಬೋದು. ಓಕೆ, ಅದು ಅದಕ್ಕೆ ಒಂದು ಸೊಲ್ಯೂಷನ್ ನಿಮಗೆ ಡಿಸೆಂಬರ್ ತಿಂಗಳು ಸಿಗ್ತಾ ಇದೆ. ಓಕೆ, ಸೊ ಅದಕ್ಕೊಂದು ಆಲ್ಟರ್ನೇಟಿವ್ ಇದೆ. ಸೊ ನೀವು ಒಂದು ಟ್ರೀಟ್ಮೆಂಟ್ ತೊಗೊತಾ ಇರ್ಬೋದು. ಓಕೆ, ಬಟ್ ಆ ಟ್ರೀಟ್ಮೆಂಟು ನಿಮಗೆ ಸರಿ ಹೋಗ್ದಲೇ ಇರ್ಬೋದು, ಇಲ್ಲ ಈಕ್ವಲಿ ಇರ್ಬೋದು. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಬಟ್ ಎಲ್ಲೋ ಒಂದು ಕಡೆ ನೀವು ಏನನ್ನು ಸಹಿಸ್ಕೊತಾ ಇದ್ದೀರಾ, ಆ್ಯಂಡ್ ನೀವು ದೇವ್ರನ್ನ ಕೇಳ್ಕೊತಾ ಇರ್ಬೋದು, ದೇವರೇ ನನ್ನ ಒಂದು ಕಷ್ಟ, ನನ್ನ ಹೆಲ್ತಿನ ವಿಚಾರವಾಗಿ ನಾನೇನು ಕಷ್ಟಪಡ್ತಾ ಇದ್ದೀನೋ ಅದಕ್ಕೆ ನೀನು ಪರಿಹಾರ ಕೊಡು ಅಂದರೆ ಖಂಡಿತ ಆ ದೇವರು ನಿಮಗೆ ಈ ಒಂದು ತಿಂಗಳು ಪರಿಹಾರ ಕೊಡ್ತಾ ಇದ್ದಾರೆ. ಆ್ಯಂಡ್ ಮೇನ್ಲಿ ಇಲ್ಲಿ ವಾರ್ನಿಂಗ್ ಏನಿದೆ ಅಂದರೆ ನಿಮ್ಮ ಸ್ಟ್ರೆಸ್ಫುಲ್ ಲೈಫನ್ನು ನೀವು ಹಿಂದೆ ಹಾಕಬೇಕಾಗಿದೆ. ಓಕೆ, ಸೊ ನೀವು ಏನೇ ಸ್ಟ್ರೆಸ್ಸಲ್ಲಿ ಇದ್ದರೂ ಸಹ, ಯಾವುದೇ ರೀತಿಯ ಒಂದು ಬೇಡದೇ ಇರೋ ವಿಚಾರದಲ್ಲಿ ಸಿಲುಕಿದ್ರೂ ಸಹ ನೀವು ಅದರಿಂದ ಹೊರಗೆ ಬರಬೇಕು. ಯಾಕಂದರೆ ಅದರಿಂದ ಹೊರಗೆ ಬರೋ ತನಕನೂ ನಿಮಗೆ ನಿಮ್ಮ ಹೆಲ್ತು ಕಾಡ್ತಾ ಇರುತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ಸ್ಟ್ರೆಸ್ ಏನಿದೆ ಅದನ್ನು ನೀವು ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ಏಂಜಲ್ಸ್ ಯಾವ ರೀತಿಯ ಮೆಸೇಜಸ್ ಕೊಡ್ತಾ ಇದ್ದಾರೆ ನಿಮಗೆ ಡಿಸೆಂಬರ್ ತಿಂಗಳು. ಫೈಲ್ ನಂಬರ್ 1 ಏಂಜಲ್ಸಿನ ಮೆಸೇಜಸ್ ಫೈಲ್ ನಂಬರ್ 1 ಡಿಸೆಂಬರ್ 2021ನಲ್ಲಿ ನಿಮಗೆ ಯಾವ ರೀತಿಯ ಒಂದು ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಓಕೆ, ಎಸ್, ನೈಟ್ ಆಫ್ ಗ್ಯಾಬ್ರಿಯಲ್. ಅಗೇನ್ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿತ್ತಲ್ಲ, ಸೇಮ್ ಕಾರ್ಡ್, ನೈಟ್ ಆಫ್ ಗ್ಯಾಬ್ರಿಯಲ್. ಯಾಕಂದರೆ ನೀವು ಆ್ಯಕ್ಷನ್ ತೊಗೊಬೇಕು. ಯಾವುದೇ ಸಿಚುವೇಶನ್ನು, ಇಷ್ಟು ದಿನ ನೀವು ಕೆಲಸ ಮಾಡಿಲ್ಲದೆ ಇರ್ಬೋದು, ಲೇಸಿಯಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ನೀವು ಸಕಾರಾತ್ಮಕತೆನ ತರದಲೇ ಇರ್ಬೋದು, ಬಟ್ ಡಿಸೆಂಬರ್ ತಿಂಗಳು ನಿಮ್ಮ ಟೈಮ್. ಓಕೆ, ಸೊ ಆವಾಗ ನೀವು ಅದನ್ನು ಶುರು ಮಾಡಿ. ಓಕೆ, ಸೊ ನೆಕ್ಸ್ಟ್ ಪ್ರಾಸ್ಪೆಕ್ಟಿವ್. ಸೊ ನಿಮ್ಮ ಪ್ರಾಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೊಳ್ಳಿ. ಅದು ಲೈಫ್ ಪ್ರತಿ ಇರ್ಬೋದು, ನಿಮ್ಮ ಹೆಲ್ತ್ ಪ್ರತಿ ಇರ್ಬೋದು, ನಿಮ್ಮ ಡಯಟ್ ಪ್ರತಿ ಇರ್ಬೋದು, ನಿಮ್ಮ ಜಾಬ್, ಕೆರಿಯರ್, ಎಜುಕೇಷನ್, ಯಾವುದೇ ಪ್ರತಿನೂ ನಿಮ್ಮ ಪ್ರಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೊಳ್ಳಿ. ಪ್ರಸ್ಪೆಕ್ಟಿವ್ ಅಂದರೆ ನಿಮ್ಮ ದೃಷ್ಟಿಕೋನ. ಓಕೆ, ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಆ್ಯಂಡ್ ಅದು ಡಿಫ್ರೆಂಟ್ ಆಗಿರೋದನ್ನು ಡೇರ್ ಮಾಡಿ. ಓಕೆ, ಸೊ ನಾನು ಡಿಫ್ರೆಂಟ್ ಆಗಿದ್ದೀನಿ. ಯಾಕೆ ಅಂದರೆ ಅದು ನನ್ನ ವ್ಯಕ್ತಿತ್ವ. ಓಕೆ, ಸೊ ಎಲ್ಲರಂತೆ ನಾನಲ್ಲ. ಸೊ ನನ್ನ ವ್ಯಕ್ತಿತ್ವನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋ ರೀತಿಯಲ್ಲಿ ನೀವು ಇರಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಪೇಜ್ ಆಫ್ ಗ್ಯಾಬ್ರಿಯಲ್. ಓಕೆ, ಆ್ಯಕ್ಷನ್ ತಗೊಳ್ಳೋ ಟೈಮ್ ಇದು ಡಿಸೆಂಬರ್ ತಿಂಗಳು ನಿಮಗೆ. ಆದಷ್ಟು ನಿಮ್ಮ ಲೈಫಲ್ಲಿ ಆ್ಯಕ್ಷನ್ನ ತಗೊಳ್ಳಿ, ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಸೋಲ್ ಸರ್ಚಿಂಗ್ ಏನಿದೆ, ಓಕೆ ಕಾರ್ಡ್, ಅದನ್ನು ನೀವು ಗಂಭೀರವಾಗಿ ತೊಗೊಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಲೈಫ್ ಹುಡುಗಾಟದ ಒಂದು ವಸ್ತು ಅಲ್ಲ. ಸೊ ಅದನ್ನು ನೀವು ಎಷ್ಟು ಎಂಜಾಯ್ ಮಾಡ್ತೀರಾ, ಅದನ್ನು ಎಷ್ಟು ನೀವು ಪಾಸಿಟಿವ್ ಆಗಿ ತೊಗೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಪ್ಯಾಷನ್ ಏನಿದೆ, ನೀವೇನು ಇಷ್ಟಪಡ್ತೀರಾ ಮಾಡಲಿಕ್ಕೆ, ಅದನ್ನು ನೀವು ಫಾಲೋ ಮಾಡಿ, ಭಯ ಬೇಡ. ಓಕೆ, ಸೊ ಯಾವಾಗ ನೀವು ಆ ಸ್ಟೆಪ್ನ ತೊಗೊತೀರಾ, ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಫೈಲ್ ನಂಬರ್ 1. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಮೆಸೇಜ್ ಬರ್ತಾ ಇದೆ ಅನ್ನೋದನ್ನು. ಫಸ್ಟು ನಾನು ಸಿಂಗಲ್ಸಿಗೆ ತೆಗಿತೇನೆ. ಸಿಂಗಲ್ಸಿಗೆ ಇಟ್ಸ್ ಸೇಫ್ ಫಾರ್ ಯು ಟು ಲವ್. ಓಕೆ, ಸೊ ಏನೇ ಬ್ರೇಕಪ್ ಆಗಿರಲಿ, ಏನೇ ಆಗಿರಲಿ, ಸೊ ಇಟ್ ಇಸ್ ಸೇಫ್ ಫಾರ್ ಯು ಟು ಲವ್. ಲವ್ ಬಗ್ಗೆ ಭಯ ಬೇಡ. ಓಕೆ, ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್. ಎಸ್, ಸೊ ಯಾರನ್ನು ನೀವು ಫರ್ಗಿವ್ ಮಾಡಬೇಕು ಅಂತಿದ್ದೀರಾ, ಫರ್ಗಿವ್ ಮಾಡಿ. ಆ ಫರ್ಗಿವ್ನೆಸ್ ನಿಮ್ಮನ್ನು ಹೀಲ್ ಮಾಡುತ್ತೆ ಹೊರತು ಬೇರೆಯವ್ರನ್ನ ಅಲ್ಲ. ಡಿಪೆಂಡೆನ್ಸಿ, ಎಕ್ಸಾಕ್ಟ್ಲಿ ಅಡಿಕ್ಷನ್ಸ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಮೇಲೆ ನೀವು ತುಂಬ ಡಿಪೆಂಡೆಂಟ್ ಇರ್ಬೋದು. ಸೊ ಯಾವುದೇ ವಿಚಾರದಲ್ಲೂ ಡಿಪೆಂಡೆನ್ಸಿ ಎಲ್ಲೇ ಇರಲಿ, ಅದು ಫೈನಾನ್ಷಿಯಲ್ ಇರಲಿ, ಎಮೋಷ್ನಲಿ ಇರಲಿ, ಇಲ್ಲ ಆ್ಯಕ್ಷನ್ ತೊಗೊಳೋದ್ರಲ್ಲಿ ಡಿಪೆಂಡೆನ್ಸಿ ಒಳ್ಳೆಯದಲ್ಲ. ಓಕೆ, ದಿಸ್ ಇಸ್ ಫಾರ್ ಸಿಂಗಲ್ಸ್. ಸೊ ಯಾರು ಮ್ಯಾರಿಡ್ ಕಪಲ್ ಇದ್ದೀರಾ ಆ್ಯಂಡ್ ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಸೊ ಅವರಿಗೆ ಮೆಸೇಜಸ್ನ ನೋಡಿ. ಕೀಪ್ ಆ್ಯನ್ ಓಪನ್ ಮೈಂಡ್. ಓಕೆ, ಸೊ ಕೀಪ್ ಆ್ಯನ್ ಓಪನ್ ಮೈಂಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಯಾರು ಇದ್ದಾರೆ
ಅವರು ನಿಮ್ಗಿಂತ ಡಿಫ್ರೆಂಟಾಗಿ ಇದ್ದಾರೆ. ಸೊ ಆ ಒಂದು ಡಿಫ್ರೆನ್ಸ್ನ ನೀವು ಅಪ್ರಿಷಿಯೇಟ್ ಮಾಡಿ. ಓಕೆ, ಸೊ ನೀವು ಅಂದ್ಕೊಂಡಂಗೆ ನಿಮ್ಮ ಲೈಫ್ ಪಾರ್ಟ್ನರ್ ಇಲ್ಲ ಪಾರ್ಟ್ನರ್ ಇಲ್ಲ ಅಂತ ದಯವಿಟ್ಟು ಕೊರಗಬೇಡಿ. ಸೊ ಅವರಲ್ಲಿರೋ ಒಳ್ಳೆತನನ ಇಷ್ಟಪಡಿ ಆ್ಯಂಡ್ ಅವರಲ್ಲಿರೋ ಪಾಸಿಟಿವಿಟಿನ ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಅವರು ಎಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿನ ತಗೊಳ್ಳೋಕ್ಕೆ ಸಾಧ್ಯತೆನೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಈಸ್ ವರ್ತ್ ವೇಟಿಂಗ್ ಫಾರ್. ಸೊ ನೀವು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ದೂರ ಇರ್ಬೋದು, ಏನೇ ಆಗಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಈ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ವರ್ತ್ ವೇಟಿಂಗ್ ಅಂದರೆ ಖಂಡಿತ ನೀವು ವೆಯ್ಟ್ ಮಾಡಬೇಕಾ ಬೇಡವಾ ಅಂದರೆ ಖಂಡಿತ ವೆಯ್ಟ್ ಮಾಡಿ. ಸಪೋಸ್ ನಿಮ್ಮ ಎಕ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ ಬಗ್ಗೆ ವೈಫ್ ಬಗ್ಗೆ ಆಗಿರ್ಬೋದು, ಯಾರ ಬಗ್ಗೆನೂ ಆದರೂ ಸಹ ಇಟ್ ಈಸ್ ವರ್ತ್ ವೇಟಿಂಗ್ ಫಾರ್. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಟ್ರಸ್ಟ್. ಸೊ ನೀವು ಟ್ರಸ್ಟ್ ಇಟ್ಕೊಬೇಕು. ಈ ಒಂದು ಸಂಬಂಧ ತುಂಬ ಚೆನ್ನಾಗಾಗುತ್ತೆ, ಮುಂದೆ ಚೆನ್ನಾಗಿರ್ತೀವಿ. ಆ್ಯಂಡ್ ಯಾವುದೇ ರೀತಿಯಲ್ಲೂ ಭಿನ್ನಾಭಿಪ್ರಾಯ ಇಟ್ಕೊಬೇಡಿ. ಆ್ಯಂಡ್ ತಪ್ಪು ತಿಳುವಳಿಕೆ ಇಟ್ಕೊಬೇಡಿ. ಓಕೆ, ಮೇನ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವೊಂದು ಮಿಸ್ಕಮ್ಯುನಿಕೇಷನ್ಸ್ ಆಗಲಿ, ತಪ್ಪು ತಿಳುವಳಿಕೆ ಏನೋ ಒಂದು ನಡೀತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ಈ ಸಿಚುವೇಶನ್ನು ನಿಮಗೆ ಏನು ಕೇಳ್ತಾ ಇದೆ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮಗೆ ವಾಪಸ್ ಸಿಗ್ತಾರೆ ಅನ್ನೋದನ್ನೇ ನನಗೆ ಇಲ್ಲಿ ಎನರ್ಜಿ ಗೋಚರ ಆಗ್ತಾ ಇದೆ. ಓಕೆ, ಸೊ ನಿಮ್ಮ ವಾರ್ನಿಂಗ್ಸ್ ನೋಡೋಣ. ಓಕೆ, ನೀವು ಏನು ಮಾಡಬಾರ್ದು ಡಿಸೆಂಬರ್ ತಿಂಗಳು. ಫೈಲ್ ನಂಬರ್ 1. ಓಕೆ, your physical energy drives strength and fighting spirit. ಓಕೆ, ಸೊ ನೀವು ತುಂಬಾ ನಾನು ಎಲ್ಲನೂ ಸ್ಟ್ರಗಲ್ನ ತಗೊತೀನಿ, ನಾನು ಎಲ್ಲ ಸ್ಟ್ರಗಲ್ನ ಫೇಸ್ ಮಾಡ್ತೀನಿ, ಅದನ್ನು ಇನ್ವಿಟೇಷನ್ ಯಾಕೆ ಕೊಡ್ತಾ ಇದ್ದೀರಾ ನೀವು? ಅರ್ಥ ಆಗ್ತಾ ಇಲ್ಲ ಪೈಲ್ ನಂಬರ್ 1. ಸೊ ಕಷ್ಟನ ಇನ್ವೈಟ್ ಮಾಡೋರು ಅಂದರೆ ನೀವೇ ಪೈಲ್ ನಂಬರ್ 1. ಓಕೆ, ಸೊ ಕಷ್ಟ ಬಂದರೆ ಅದನ್ನು ಎದುರಿಸೋದು ಬೇರೆ, ಬಟ್ ಕಷ್ಟಗಳನ್ನು ನೀವು ಕರೆದೋದನ್ನು ನಾನು ಎದುರಿಸ್ತೀನಿ ಅನ್ನೋದು ಬೇರೆ. ಓಕೆ, ಸೊ ದಯವಿಟ್ಟು ನಿಮ್ಮ ಎನರ್ಜಿ ಆಗಲಿ, ನಿಮ್ಮ ಸ್ಟ್ರೆಂತ್ ಆಗಲಿ, ಇಲ್ಲ ನಿಮ್ಮ ಫೈಟಿಂಗ್ ಸ್ಪಿರಿಟ್ ಆಗಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ನೀವು ಪೀಸಲ್ಲಿರೋದನ್ನು ನೋಡಿ, ಶಾಂತತೆನ ಹುಡ್ಕೊಂಡು ಎಲ್ಲೂ ಹೋಗೋಕ್ಕೆ ಅವಶ್ಯಕತೆ ಇಲ್ಲ, ಅದು ನಮ್ಮ ಒಳಗಿರುತ್ತೆ. ಓಕೆ, ಸೊ ದಯವಿಟ್ಟು ಇದನ್ನು ಡಿಸೆಂಬರ್ ತಿಂಗಳು ನೀವು ನೋಡಬೇಕಾಗತ್ತೆ. ಸೊ ನಿಮ್ಮ ಡಿಸೆಂಬರ್ ತಿಂಗಳು ನೀವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಏನು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಏನು ಮಾಡಬೇಕು ಡಿಸೆಂಬರ್ ತಿಂಗಳು. ಫೈಲ್ ನಂಬರ್ 1, 2 ಬರ್ತಾ ಇದೆ. ಓಕೆ, ನೀವು ಏನು ಮಾಡಿದ್ದೀರಾ ಅಂದರೆ ಬಾವಿ ಕಪ್ಪೆ ಆಗಿಬಿಟ್ಟಿದ್ದೀರಾ ಫೈಲ್ ನಂಬರ್ 1. ಓಕೆ, ಸೊ ಅದನ್ನು ಹೇಳಿ ನಿಮ್ಮನ್ನು ಹರ್ಟ್ ಮಾಡಿದರೆ ನನಗೆ ದಯವಿಟ್ಟು ಕ್ಷಮಿಸಿ. ಬಟ್ ಎಲ್ಲೋ ಒಂದು ಕಡೆ ನನ್ನ ದುನಿಯಾ ಇಷ್ಟೇ, ನಾನು ಇದೇ ಚೌಕಟ್ಟಲ್ಲಿ ಇರ್ತೀನಿ ಅನ್ನೋದನ್ನು ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ. ಸೊ ನನ್ನ ಹಣೆ ಬರಾನೇ ಇಷ್ಟು, ಬಟ್ ನೋ, ಅದನ್ನು ನೀವು ಎಷ್ಟು ಬ್ರಾಡನ್ ಅಪ್ ಮಾಡ್ತಾ ಹೋಗ್ತಿರೋ ಅದು ಅಷ್ಟೇ ನಿಮ್ಮನ್ನು ಹತ್ತಿರ ಕರ್ಕೊಂಡು ಬರುತ್ತೆ. ಓಕೆ, ಸೊ ನಾನು ಜರ್ನಿ ಹೇಳಿದ್ದೆ. ಸೊ ಲಾಂಗ್ ಜರ್ನಿಯಲ್ಲಿರ್ತೀರಾ ಆ್ಯಂಡ್ ಸ್ಪಿರಿಚುವಲ್ ಜರ್ನಿ ಬಹಳ ಆಗೋದಿದೆ ನಿಮಗೆ ಫೈಲ್ ನಂಬರ್ 1. ಸೊ ಈವನ್ ನೀವು ನಿಮ್ಮ ಎಜುಕೇಷನ್ ಆಗಲಿ, ನಿಮ್ಮ ಜಾಬ್ ಆಗಲಿ, ಸೊ ಏನೋ ಒಂದು ಜಾಸ್ತಿ ಅದರಲ್ಲಿ ನಾನು ಅಭಿರುಚಿ ತೋರಿಸ್ಬೇಕು, ನಾನು ಹೋಗಬೇಕು, ಕಲಿಬೇಕು. ಸೊ ವಯಸ್ಸು ನನಗೆ ತಡೀತಾ ಇದೆ ಅಂದರೆ ಅದು ಖಂಡಿತ ನಿಮ್ಮ ವಯಸ್ಸು ಯಾವತ್ತೂ ನಿಮ್ಮನ್ನು ತಡೆಯೋದು ಅಂದರೆ ನೀವು ಮತ್ತು ನೀವು ಅಷ್ಟೇ. ಓಕೆ, ಸೊ ನಿಮ್ಮನ್ನು ನೀವು ತಡಿಬೇಡಿ ಆ್ಯಂಡ್ ನಿಮಗೇನು ಇಷ್ಟನೋ ಅದನ್ನು ಮಾಡಿ. ಓಕೆ, ಸೊ 8th house, the transformation area of a life is about to shared resources and intense emotions. ಓಕೆ, ಸೊ ನೀವು ತುಂಬ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ ಡಿಸೆಂಬರ್ ತಿಂಗಳು. ತುಂಬ ಚೇಂಜಸ್ ಬರಲಿದೆ. ಆ ಚೇಂಜಸ್ನ ಆಗಲಿಕ್ಕೆ ನೀವು ಬಿಡಬೇಕು. ಓಕೆ, ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಎಮೋಷನ್ಸ್ನ ವಾಚ್ ಮಾಡಬೇಕು. ಅದನ್ನು ತುಂಬಾ ಸಂಯಮವಾಗಿ, ಅದನ್ನು ಯಾವುದೇ ರೀತಿಯಲ್ಲಿ ನಿಮ್ಮ ಧೃತಿನ ಕೆಡಿಸ್ಕೊಬೇಡಿ. ಆ್ಯಂಡ್ ಏನು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಓಕೆ, ನಿಮಗೆ ಟವರ್ ಕಾರ್ಡ್ ಸಹ ಬಂದಿದೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ನ ನೀವು ಖಂಡಿತ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿ ಆ್ಯಂಡ್ ಮುಂದೆ ನಡೀರಿ. ಸೊ ಹಿಂದೆ ನೋಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅಷ್ಟೇ ಒಳ್ಳೆ ರಿಸೋರ್ಸಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಮ್ಯಾರೇಜ್ ಆಗೋದಿದೆ, ಕೆಲವರಿಗೆ ಎಂಗೇಜ್ಮೆಂಟ್ ಆಗೋದಿದೆ. ಸೊ ಒಳ್ಳೊಳ್ಳೆ ನ್ಯೂಸ್ಗಳು ಬರೋದಿದೆ ಫೈಲ್ ನಂಬರ್ 1. ಓಕೆ, ಸೊ ನೋಡೋಣ ನಿಮ್ಮ ಓವರ್ ಆಲ್ ಅಡ್ವೈಸ್ ಕಾರ್ಡ್ ಏನಿರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ,
ಸೊ ನಿಮ್ಮ ಓವರ್ ಆಲ್ ಅಡ್ವೈಸ್ ಕಾರ್ಡ್ ಫೈಲ್ ನಂಬರ್ 1 ಡಿಸೆಂಬರ್ ತಿಂಗಳು ಏನು ಇರುತ್ತೆ. ಕಾಲಿಂಗ್ ಫಾರ್ ಮೀ. ಯಾ, ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್. ಓಕೆ, ಗಿಬಾಸ್ ಮೂನ್. ಸೊ ಗಿಬಾಸ್ ಮೂನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇನ್ನೇನು ಸ್ವಲ್ಪ ದೂರ ಇದ್ದೀರಾ ಅಷ್ಟೇ, ಒಂದು ಚುಟ್ಟಿ ದೂರ ಇದ್ದೀರಾ ಅಷ್ಟೇ. ಓಕೆ, ಒಂದು ಸ್ವಲ್ಪ ದೂರದಲ್ಲಿ ನಿಮ್ಮ ಒಂದು ಗೋಲ್ ಏನಿದೆ ಅದು ನಿಮ್ಮ ಹತ್ರ ಇದೆ. ಸೊ ಇಷ್ಟು ಹತ್ರ ಬಂದು ನೀವು ಬೆನ್ನು ತೋರಿಸ್ಬೇಡಿ. ಓಕೆ, ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್, ಅದು ಏನೇ ಇರ್ಬೋದು. ಸೊ ಇಟ್ ಈಸ್ ಅನ್ ಓವರ್ ಆಲ್ ಅಡ್ವೈಸ್ ಕಾರ್ಡ್ ನಿಮಗೋಸ್ಕರ. ಓಕೆ, ಸೊ ಯಾವುದನ್ನು ಗಿವ್ ಅಪ್ ಮಾಡಬೇಡಿ. ಸೊ ನಿಮ್ಮ ಮೇಲೆ ಸಹ ನೀವು ಗಿವ್ ಅಪ್ ಮಾಡಬೇಡಿ. ಪೈಲ್ ನಂಬರ್ 1. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2, ಯಾರು ಈ ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೀವು ಡಿಸೆಂಬರ್ ತಿಂಗಳು ನಿಮ್ಮ ಇಂಟ್ಯೂಷನ್ನ ಮಾತು ಕೇಳಬೇಕಾಗತ್ತೆ. ಯಾಕಂದರೆ ಅಮೆಥಿಸ್ಟ್ ಈಸ್ ಸ್ಟೋನ್ ಆಫ್ ಇಂಟ್ಯೂಷನ್. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಇಲ್ಲದೆ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಡಿಸಿಷನ್ಸ್ನ ನೀವು ತೊಗೊಬೇಕಾದ್ರೆ ನಿಮ್ಮ ಮನಸ್ಸಿನ ಮಾತುಗಳನ್ನು ನೀವು ಕೇಳಬೇಕಾಗತ್ತೆ. ಓಕೆ, ಸೊ ಅದೇನು ಹೇಳ್ತಾ ಇದೆ, ಏನಕ್ಕೆ ಹೇಳ್ತಾ ಇದೆ, ಸೊ ನನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಇಂಟ್ಯೂಷನ್ ನಿಮಗೆ ಕೊಡುತ್ತೆ. ಓಕೆ, ಸೊ ಆದಷ್ಟು ನೀವು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದರ ಬಗ್ಗೆ ಚೂರು ಗಮನ ಕೊಡಿ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಪೂರ್ ಇದ್ದರೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಹೇಗೆ ಬೆಳಗ್ಗೆ ಎದ್ದೇಳಬೇಕು ಆ್ಯಂಡ್ 4 to 5. ಓಕೆ, ಆ ಟೈಮಲ್ಲಿ ಎದ್ದರೆ ಇನ್ನೂ ಒಳ್ಳೆಯದು. ಸೊ ಆ ಟೈಮಲ್ಲಿ ಎದ್ದು ಒಂದು ಸ್ವಲ್ಪ ಹೊತ್ತು ನೀವು ಓಮ್ ಚಾಂಟಿಂಗು ಮಾಡ್ಬೋದು, ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾವುದೇ ಒಂದು ಮ್ಯೂಸಿಕ್ ಸಹ ಕೇಳ್ಬೋದು. ಸೊ ಅದು ನಿಮ್ಮ ಒಂದು ಇಂಟ್ಯೂಷನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಪೈಲ್ ನಂಬರ್ 1 ನೋಡೋಣ ನಿಮ್ಮ ಓವರ್ ಆಲ್ ಎನರ್ಜಿ ಏನು ಇರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಹೈರೋಫೈಂಟ್. ಓಕೆ, ಸೊ ಓವರ್ ಆಲ್ ತಿಂಗಳು ಡಿಸೆಂಬರ್ ತಿಂಗಳು ಪೈಲ್ ನಂಬರ್ 2 ನೀವು ತುಂಬ ಇಂಪಾರ್ಟೆಂಟ್ ಡಿಸಿಷನ್ಸ್ನ ತೊಗೊಬೇಕಾಗತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಡಿಸಿಷನ್ಸು ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ಇದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡಿಸಿಷನ್ಸ್ ತೊಗೊಳ್ಳಿಕ್ಕೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಗುರುಗಳಾಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ಇಲ್ಲ ಟ್ಯಾರೋ ರೀಡರ್ಸ್, ಅಸ್ಟ್ರಾಲಜರ್ಸ್ ನಿಮ್ಮನ್ನು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ನಿಮ್ಮ ಕಾನ್ಫ್ಲಿಕ್ಟಿಂಗ್ ಎನರ್ಜೀಸಲ್ಲಿ ಇದ್ದರೂ ಸಹ ನೀವು ಯಾವ್ದಾರ ಒಂದು ಗೈಡೆನ್ಸ್ನ ತಗೊಬೇಕು. ಆ್ಯಂಡ್ ಇದು ನಿಮ್ಮ ಎನರ್ಜಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಇಂಟ್ಯೂಷನು ಸಹ ತುಂಬಾ ಆನ್ ಪಾಯಿಂಟ್ ಇರುತ್ತೆ. ಓಕೆ, ನೀವು ಯಾರ ಹತ್ರ ಹೋಗದೆ ಹೋದರೂ ಸಹ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಿದ್ರೆ ಅದು ನಿಮ್ಮನ್ನು ಕರೆಕ್ಟಾಗಿ ಗೈಡ್ ಮಾಡುತ್ತೆ ಅನ್ನೋದು ಇಲ್ಲಿ ಹೈರೋಫಾಂಟ್ ಕಾರ್ಡ್ ಇಲ್ಲಿ ಹೇಳ್ತಾ ಇದೆ. ಸಪೋಸ್ ನಿಮ್ಮ ಇಂಟ್ಯೂಷನ್ ಸರಿ ಇಲ್ಲ ಆ್ಯಂಡ್ ನಿಮಗೆ ಅದರ ಮೇಲೆ ಸ್ವಲ್ಪ ಡೌಟ್ ಇದ್ದರೆ ದಯವಿಟ್ಟು ನೀವು ಯಾರ ಹತ್ರನಾರ ಹೋಗಿ ಗೈಡೆನ್ಸ್ನ ತಗೋಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಹತ್ರ ಯಾರೇ ಬಂದ್ರೂ ಓಕೆ, ಇನ್ ಡಿಸೆಂಬರ್ ತಿಂಗಳು ನಿಮ್ಮ ಹತ್ರ ಯಾರೇ ಒಬ್ಬರು ಅಡ್ವೈಸ್ಗೋಸ್ಕರ ಬರ್ಬೋದು, ಇಲ್ಲ ಈ ರೀತಿ ಆಗಿದೆ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಕೌನ್ಸಿಲಿಂಗ್ಗೆ ಬರ್ಬೋದು. ಆ ಟೈಮಲ್ಲಿ ನೀವು ತುಂಬ ಹುಷಾರಾಗಿ ಅವರನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಕಾರ್ಡಲ್ಲಿ 2 ಬೇರೆ ಬೇರೆ ವ್ಯಕ್ತಿ, ಬಟ್ ಎಲ್ಲೋ ಒಂದು ಕಡೆ ಸೇಮ್ ಅನಿಸ್ತಾರೆ, ಬಟ್ ಬೇರೆ ಬೇರೆ ವ್ಯಕ್ತಿ. ಓಕೆ, ಸೊ ಇಲ್ಲಿ ನೀವು 2 ಕೀಸ್ ಇದೆ. ಸೊ ಈ ಕೀಸ್ ಆಫ್ ವಿಸ್ಡಮ್ ಅಂದರೆ ನಿಮ್ಮ ನಾಲೆಡ್ಜ್ ಏನಿದೆ, ವಿಸ್ಡಮ್ ಏನಿದೆ ಅದನ್ನು ಯೂಸ್ ಮಾಡಿ ನಿಮ್ಮ ಡಿಸಿಷನ್ಸ್ನ ಅವರಿಗೆ ಕೊಡಿ ಅನ್ನೋದು ಈ ಕಾರ್ಡಿನ ಒಂದು ಸೂಚನೆ ಆಗಿದೆ. ಮೇಲೆ ಯಾವುದೇ ಕಾರಣಕ್ಕೂ ಈ ಇನ್ಫಾರ್ಮೇಷನ್ಸ್ನ ನೋಡಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಬೇರೆಯವರ ವಿಷಯ ಆಗಲಿ ನಿಮ್ಮ ವಿಷಯ ಕೂಡ ಇರ್ಬೋದು ಅದು. ಸೊ ಈ ಒಂದು ವಿಚಾರವಾಗಿ ಈ ಒಂದು ಕಾರ್ಡಿನ ಎನರ್ಜಿ ಮೇಲೆ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಇದೆ, ಓಕೆ, ಸ್ಪಿರಿಟ್ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 2 ನಿಮ್ಮ ಎನರ್ಜಿಯ ಮೇಲೆ ಸ್ಪಿರಿಟ್ ಗೈಡ್ಸಿನ ಗೈಡೆನ್ಸ್ ಏನಿರುತ್ತೆ. ಪೈಲ್ ನಂಬರ್ 2. ಓಕೆ, 2 ಕಾರ್ಡ್ಸ್ ಬಂದಿದೆ. ಬಿಲೀವ್. ಓಕೆ, ಬಿಲೀವ್ ಮಾಡಿ. ಸೊ ನಿಮ್ಮನ್ನು ನೀವು ಯಾವತ್ತೂ ಯಾರ್ಗಿಂತನೂ ಕಮ್ಮಿ ಅನ್ನೋದನ್ನು ಹೇಳೋದನ್ನು ನಿಲ್ಲಿಸಿ. ಓಕೆ, ಸೊ ನೀವು ಸಹ ತುಂಬ ಇಂಪಾರ್ಟೆಂಟ್. ಓಕೆ, ನಿಮಗೆ ನೀವೇ ಬೆಲೆ ಕೊಟ್ಟಿಲ್ಲ ಅಂದರೆ ಯಾರೂ ಸಹ ನಿಮ್ಮನ್ನು ಬೆಲೆ ಕೊಡೋಲ್ಲ. ಪೈಲ್ ನಂಬರ್ 2.
ಓಕೆ. ಸೊ ನಿಮ್ಮಲ್ಲಿರೋ ಶಕ್ತಿ, ನಿಮ್ಮಲ್ಲಿರೋ ಯುಕ್ತಿ, ನಿಮ್ಮಲ್ಲಿರೋ ಸಾಧಾರಣತೆಯಲ್ಲೂ ಅಸಾಧಾರಣತೆ, ಓಕೆ, ಆಲ್ವೇಸ್ ನಿಮ್ಮಲ್ಲಿರೋ ಒಂದು ಪಾಸಿಟಿವ್ ಆರಾ ಅದನ್ನು ಹೊರ ಪ್ರಪಂಚಕ್ಕೆ ತೋರಿಸೋ ಟೈಮ್ ಬಂದಾಗಿದೆ. ಓಕೆ. ಸೊ ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಸೊ ನಿಮ್ಮನ್ನು ಯಾರೇ ಒಂದು ಡಿಫ್ರೆನ್ಸಸ್ಸಲ್ಲಿ ಹಾಕಿರ್ಬೋದು, ಕಷ್ಟದಲ್ಲಿ ಹಾಕಿರ್ಬೋದು, ಹೇಳಿರ್ಬೋದು, ಮಾಡಿರ್ಬೋದು ಮೋಸ, ಎಂಥ ಒಂದು ನೆಗೆಟಿವ್ ಸ್ಟೇಜಲ್ಲಿ ಇದ್ದರೂ ಸಹ ನೀವು ಆ ಡಿಫ್ರೆನ್ಸಸ್ನ ತೆಗೆದುಹಾಕಿ ಆ್ಯಂಡ್ ನಿಮ್ಮ ಸಕ್ಸಸ್, ನಿಮ್ಮ ಫೇಲ್ಯೂರ್, ನಿಮ್ಮ ಪವರ್ ಎಲ್ಲಿದೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಓಕೆ, ಡಿಸೆಂಬರ್ ತಿಂಗಳು. ಸೊ ನಿಮ್ಮನ್ನು ನೀವು ಫಸ್ಟ್ ಬಿಲೀವ್ ಮಾಡಿ, ಯಾಕಂದರೆ ನಿಮ್ಮ ಪವರ್ ಇರೋದೇ ಅದರಲ್ಲಿ. ಓಕೆ, ಅ ಫಾದರ್ಸ್ ಲವ್. ಓಕೆ, ನಿಮ್ಮ ಫಾದರ್ ಇರ್ಬೋದು ಆ್ಯಂಡ್ ಫಾದರ್ love for his son or daughter never dies. The strength gained from such love is often unquantifiable, in that it can be tapped into at any time for whatever reason. ಸೊ ನಿಮ್ಮ ತಂದೆ ಹತ್ರ ನೀವು ಅಡ್ವೈಸ್ ತೊಗೊಳ್ಳಿಕ್ಕೆ ಹೋಗೋಕ್ಕೆ ಇಷ್ಟಪಟ್ಟರೆ ಖಂಡಿತ ಹೋಗಿ. ಆ್ಯಂಡ್ ನಿಮ್ಮ ತಂದೆ ಸಮ ಯಾರೇ ಇರ್ಬೋದು, ನಿಮ್ಮ ಗುರು ಇರ್ಬೋದು, ಯಾರೇ ಇರ್ಬೋದು. ಓಕೆ, ಸೊ ಅವ್ರ ಹತ್ರ ನೀವು ನಿಮ್ಮ ಒಂದು ಸಿಚುವೇಶನಿಗೆ ಸೊಲ್ಯೂಷನ್ ಕೇಳಕ್ಕೆ ನೀವು ಹೋಗ್ತೀರಾ ಅಂದರೆ ಖಂಡಿತ ಹೋಗಿ ಅಂತ ಕೇಳ್ಕೊತೀನಿ. ಬಿಕಾಸ್ ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗೋ ಎಲ್ಲ ಸಾಧ್ಯತೆ ಇದೆ. ಓಕೆ, ಸೊ ನಿಮ್ಮ ತಂದೆ ಇಲ್ಲ, ಅವರು ನಿಮ್ಮ ಜೊತೆ ಇಲ್ಲ, ಅಗಲಿದ್ದಾರೆ ನಿಮ್ಮಿಂದ ಅಂದರೆ ಸಾರಿ ಟು ಸೇ ದಟ್, ಬಟ್ ಅವರು ನಿಮ್ಮ ಜೊತೆ ಇದ್ದಾರೆ ಆ್ಯಂಡ್ ನಿಮ್ಮ ಡ್ರೀಮ್ಸಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಅವರು ರೆಡಿ ಇದ್ದಾರೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಏನೇ ಇರಲಿ ಸ್ಟ್ರಾಂಗ್ ಬಾಂಡಿಂಗ್ ನಿಮ್ಮ ಫಾದರ್ ಜೊತೆ ಆಗಲಿ, ಫಾದರ್ ಫಿಗರ್ ಜೊತೆ ಆಗಲಿ, ಇಲ್ಲ ನಿಮ್ಮ ತಾಯಿನೇ ನೀವು ಫಾದರ್ ರೂಪದಲ್ಲಿ ನೋಡ್ತಾ ಇರ್ಬೋದು. ಸೊ ಆ ರೀತಿಯಲ್ಲಿ ಅವರು ಸದಾ ನಿಮ್ಮ ಜೊತೆ ಇರ್ತಾರೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಸಿಂಗಲ್ಸಿಗೆ ಅವರ ಲವ್ ಲೈಫಲ್ಲಿ ಇಲ್ಲ ಅವರ ಫ್ಯೂಚರ್ ಪರ್ಸ್ನಲ್ ಲೈಫಲ್ಲಿ ಏನು ಆಗೋದಿದೆ, ಅವರ ಮೆಸೇಜಸ್ ಏನಿದೆ ಡಿಸೆಂಬರ್ ತಿಂಗಳು. ಪೈಲ್ ನಂಬರ್ 2 ಸಿಂಗಲ್ಸ್ಗೋಸ್ಕರ ಇದು. ಓಕೆ, ಅವರ ಲೈಫಲ್ಲಿ ಏನು ನಡೆಯೋದಿದೆ ಡಿಸೆಂಬರ್ ತಿಂಗಳು. ಓಕೆ ಓಕೆ ಓಕೆ, ಸೊ ಕ್ಲಿಯರ್ಲಿ ಡಿಸೈಡ್ ಮಾಡಬೇಕಾಗತ್ತೆ ನೀವು ಸಿಂಗಲ್ಸ್ ಏನಕ್ಕಿದ್ದೀರಾ ಇಲ್ಲಿ ಅಂದರೆ ತುಂಬ ಜನ ಇಲ್ಲಿ ಸೊ ಈ ಹಿಂದೆ ನಿಮಗೆ ಚಾಯ್ಸಸ್ ಇತ್ತು, ಆ ಚಾಯ್ಸಸ್ನ ಮಾಡಿದ್ದೀರಾ, ನೋವು ಅನುಭವಿಸಿದ್ದೀರಾ. ತುಂಬ ಜನ ನಿಮ್ಮನ್ನು ಮೋಸ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮೋಸ ಮಾಡಿದ್ದಾರೆ. ಆ್ಯಂಡ್ ಡಿಸೆಂಬರ್ ತಿಂಗಳು ಇಟ್ ಈಸ್ ಎಂಡಿಂಗ್. ಓಕೆ, ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಬೇಗ ಹೋಗಬೇಡಿ. ಓಕೆ, ಅಟ್ಲೀಸ್ಟ್ 1 ಇಯರ್ ತೊಗೊಳ್ಳಿ, ಇಲ್ಲ ತುಂಬ ಸ್ಲೋ ಆಗಿ ನಿಮ್ಮ ರಿಲೇಷನ್ಶಿಪ್ನ ನೀವು ತೊಗೊಳ್ಳಿಕ್ಕೆ ಇಷ್ಟಪಡಿ. ಯಾಕಂದರೆ ನೀವು ಇನ್ನೂ ಹೀಲಿಂಗ್ ಆಗಿಲ್ಲ, ನಿಮ್ಮ ಹೀಲಿಂಗ್ ಆಗಿಲ್ಲ. ಓಕೆ, ಸಿಂಗಲ್ಸ್ ಯಾರೇ ಇರಲಿ, ಇಲ್ಲಿ ಬ್ರೇಕಪ್ ಆಗಿ ಸಿಂಗಲ್ ಆಗಿರ್ಬೋದು, ಇಲ್ಲ ವಿಡೋವರ್ ಯಾರೇ ಇರ್ಬೋದು. ಸೊ ಯಾವುದೋ ಒಂದು ರೂಪದಲ್ಲಿ ನೀವು ಸಿಂಗಲ್ ಆಗಿರಬಹುದು. ಓಕೆ, ಸೊ ನೀವು ಸಾಕಷ್ಟು ನೋವು ತಿಂದಿದ್ದೀರಾ, ಪೆಟ್ ತಿಂದಿದ್ದೀರಾ. ಆ್ಯಂಡ್ ಡಿಸೆಂಬರ್ ತಿಂಗಳು ನೀವು ಅದರಿಂದ ಹೊರಗೂ ಬರಬೇಕು ಆ್ಯಂಡ್ ನಿಮ್ಮನ್ನು ನೀವು ಹೀಲು ಮಾಡ್ಕೊಬೇಕು. ಓಕೆ, ಒಂದು ತಪ್ಪು ನಿರ್ಧಾರಗಳಿಂದ ನೀವು ತುಂಬ ನೋವು ಅನುಭವಿಸಿದ್ದೀರಾ. ಓಕೆ, ಈ ಪರ್ಸನಿಗೂ ಸಹ ನೀವು ತುಂಬ ಅಂದರೆ ತುಂಬಾ ಏನು ಹೇಳಲಿ ಅವಕಾಶಗಳನ್ನು ಕೊಟ್ಟಿದ್ದೀರಾ. ಸೊ ದಯವಿಟ್ಟು ಬೇಡದಿರೋ ಪರ್ಸನ್ಗಳಿಗೆ ಅವಕಾಶಗಳನ್ನು ಮತ್ತೆ ಕೊಡಬೇಡಿ. ಓಕೆ, ಸೊ ನೀವು ಯಾವಾಗ ಆ ಪರ್ಸನ್ನ ನೀವು ಮತ್ತೆ ಅವಕಾಶಗಳನ್ನು ಕೊಡ್ತೀರಾ, ಅವ್ರು ಮತ್ತೆ ನಿಮ್ಮನ್ನು ಸ್ಟ್ಯಾಬ್ ಮಾಡಿ ಹೋಗ್ತಾರೆ. ಓಕೆ, ನಿಮ್ಮನ್ನು ಬೆನ್ನ ಹಿಂದೆ ಚುಚ್ಚಿ ಹೋಗ್ತಾರೆ. ಸೊ ದಯವಿಟ್ಟು ನಿಮ್ಮ ಹಣಕಾಸಿನ ವಿಚಾರವಾಗಲಿ, ನಿಮ್ಮ ಪರ್ಸ್ನಲ್ ವಿಚಾರವಾಗಲಿ, ಸೊ ಯಾವುದೇ ಒಂದು ಡಿಸಿಷನ್ಸ್ನ ನೀವು ತಗೋಬೇಕು ಅಂತಿದ್ದೀರಾ ಅದರ ವಿಚಾರವಾಗಲಿ ದಯವಿಟ್ಟು ಸ್ಲೋ ಆಗಿ ಹೋಗಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ ಸಿಂಗಲ್ಸ್, ಸೊ ನೋಡೋಣ ಇಲ್ಲಿ 7 ಆಫ್ ಕಪ್ಸು. ಓಕೆ, 10 ಆಫ್ ಸಾಟ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಪ್ರೀತಿ ವಿಚಾರವಾಗಿ ಬಂದಾಗ ನಿಮಗೆ ತುಂಬ ಜನ
ದುಡ್ಡು ಇಸ್ಕೊಂಡಿರ್ಬೋದು ನಿಮ್ಮ ಹತ್ರ, ಓಕೆ, ನಿಮ್ಮ ಸಹಾಯ ತೊಗೊಂಡಿರ್ಬೋದು, ನೀವು ಅದನ್ನು ಪ್ರೀತಿ ಅಂದ್ಕೊಂಡಿರ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಮಿಸ್ಲೀಡ್ ಮಾಡಿದ್ದೀರಾ, ಓಕೆ. ನಿಮ್ಮ ಇಂಟ್ಯೂಷನ್ಸ್ನ ನೀವು ನೋಡಿಲ್ಲ, ಕಣ್ಮುಚ್ಚಿ ಬೇರೆಯವ್ರನ್ನ ಯುನೋ ಲೈಫಲ್ಲಿ ಒಪ್ಕೊಂಡಿದ್ದೀರಾ. ಬಟ್ ನಿಮ್ಮ ಲೈಫಲ್ಲೂ ಸಹ ತುಂಬ ಒಳ್ಳೆ ಪರ್ಸನ್ ಬರ್ತಾರೆ. ಬಟ್ ಅವ್ರು ತುಂಬ ಗೋಲ್ ಓರಿಯೆಂಟೆಡ್ ಇದ್ದರೂ ಸಹ ಅವರು ನಿಮಗೆ ಮ್ಯಾಚ್ ಆಗ್ಬೋದು, ಇಲ್ಲ ಅವರು ನಿಮ್ಗಿಂತ ಚಿಕ್ಕವರಿರ್ಬೋದು, ಇಲ್ಲ ನೀವಿರ್ಬೋದು. ಸೊ ಇಲ್ಲಿ ಏಜ್ ಮ್ಯಾಟರ್ ಆಗೋದಿಲ್ಲ. ಬಟ್ ಅವರು ಸಹ ನಿಮ್ಮ ಲೈಫಿಗೆ ಬರ್ತಾರೆ ಆ್ಯಂಡ್ ಒಳ್ಳೆ ಅಪರ್ಚುನಿಟೀಸ್ನ ಕೊಡ್ತಾರೆ, ಓಕೆ. ಸೊ ಈ ಹಿಂದೆ ಯಾರೋ ನಿಮ್ಮನ್ನು ಮೋಸ ಮಾಡಿದ್ದಾರೆ, ಯಾರೋ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂತ ಎಲ್ಲರೂ ಹಾಗಿರೋದಿಲ್ಲ. ಪೈಲ್ ನಂಬರ್ 1, ಯಾರು ಸಿಂಗಲ್ಸ್ ಇದ್ದೀರಾ, ಯಾರು ಇದನ್ನು ನೋಡ್ತಾ ಇದ್ದೀರಾ, ಓಕೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದನ್ನು ನೋಡೋಣ. ಕಿಂಗ್ ಆಫ್ ಕಪ್ಸ್, ಎಸ್, ನಿಮ್ಮ ಲೈಫಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾರೆ, ಓಕೆ. ಒಬ್ಬ ಹೊಸ ಪರ್ಸನ್ ಬರ್ತಾರೆ. ಅವರು ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಇರ್ಬೋದು. ಸೊ ಆ ಒಂದು ರಾಶಿಯ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಬಟ್ ಅವ್ರು ತುಂಬ ಸ್ಲೋ ಆಗಿ ಬರ್ತಾರೆ, ಓಕೆ. ಬಟ್ ನಿಮ್ಮ ಲೈಫನ್ನು ಸಹ ನೀವು ಸ್ಲೋ ಆಗಿ ಕರ್ಕೊಂಡು ಹೋಗಿ, ಯಾಕಂದರೆ ನಿಮ್ಮ ಹೀಲಿಂಗ್ ಅವಶ್ಯಕತೆ ಇದೆ. ಫೈಲ್ ನಂಬರ್ 1, ಯಾರು ಸಿಂಗಲ್ಸ್ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ನೋಡೋಣ, ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಮದುವೆ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಯಾವ ರೀತಿಯ ಘಟನೆಗಳು ನಡೀತಾ ಇದೆ ಡಿಸೆಂಬರ್ ತಿಂಗಳು ಅನ್ನೋದನ್ನು, ಓಕೆ. ಓಕೆ, ಟವರ್ ಕಾರ್ಡ್, 4 of Swords, okay, 4 of Pentacles. ಸೊ ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ ಆ್ಯಂಡ್ ಯಾರು ಮದುವೆ ಆಗಿದ್ದೀರಾ, ಸೊ ಇಲ್ಲಿ ಆದಷ್ಟು ನಿಮ್ಮ ಹೆಲ್ತು ಸಹ ಇಲ್ಲಿ ಹಾಳಾಗ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಬೇರೆಯವರಿಂದ ಬಿರುಗಾಳಿ ಬರ್ಬೋದು ಡಿಸೆಂಬರ್ ತಿಂಗಳು. ಆ ವಿಚಾರವಾಗಿ ನೀವು ತುಂಬ ಹುಷಾರಾಗಿರಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಏನು ಡಿಸಿಷನ್ಸ್ನ ತೊಗೊತೀರಾ, ಇಲ್ಲ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಇರೋ ದುಡ್ಡಿನ ವಿಚಾರವಾಗಿ, ಇಲ್ಲ ಪ್ರಾಪರ್ಟಿಯ ವಿಚಾರವಾಗಿ, ನಿಮ್ಮ ಮನೆಯಲ್ಲಾಗಲಿ ಇಲ್ಲ ನಿಮ್ಮ ಪರ್ಸನಿನ ಮನೆಯಲ್ಲಾಗಲಿ ಸಾಕಷ್ಟು ದೊಡ್ಡ ಗಲಾಟೆ ಆಗೋ ಸಂದರ್ಭ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವ್ರಿಗೆ ಹುಷಾರಿಲ್ಲ, ಇಲ್ಲ ನಿಮ್ಮ ಪಾರ್ಟ್ನರಿಗೆ ಹುಷಾರಿಲ್ಲ. ಸೊ ಯಾರೋ ಇಲ್ಲಿ ಹೆಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ, ಓಕೆ. ಸೊ ಯಾರನ್ನ ನೀವು ಹೆಲ್ಪ್ ಕೇಳಬೇಕಂತಿದ್ದೀರಾ, ಅವ್ರು ನಿಮ್ಮನ್ನು ಹೆಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರು ಆಟ ಆಡಿದ್ರು, ಯಾರು ನಿಮ್ಮ ಬಗ್ಗೆ ಇಬ್ಬರ ಮಧ್ಯದಲ್ಲಿ ಗಾಸಿಪ್ ಮಾಡಿದ್ದಾರೆ, ಅವರು ಯಾರು ಅನ್ನೋ ಗೊತ್ತಾಗುತ್ತೆ ನಿಮಗೆ. ಬಟ್ ಎಲ್ಲೋ ಒಂದು ಕಡೆ ಆ ವಿಚಾರಗಳನ್ನು ನೀವು ನಿಮ್ಮ ಪಾರ್ಟ್ನರ್ಗಾಗಲಿ ನಿಮ್ಮ ಎರಡನೇ ಪರ್ಸನ್ಗಾಗಲಿ ಹೇಳಕ್ಕೆ ಆಗೋದಿಲ್ಲ. ಅದನ್ನು ನೀವು ತುಂಬ ಹತ್ತಿರದಲ್ಲಿ ಇಟ್ಕೊಂಡಿರ್ತೀರ, ಓಕೆ. ಆ್ಯಂಡ್ ಇನ್ನೊಂದಿಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಒಂದು ಕಷ್ಟ ಕಾಲಕ್ಕೆ ದುಡ್ಡು ಇದ್ದರೂ ಸಹ ಅವರು ನಿಮಗೆ ಕೊಡೋದಿಲ್ಲ, ಓಕೆ. ಆ್ಯಂಡ್ ಕೆಲವೊಂದು ವಿಚಾರಗಳು ಗೊತ್ತಿದ್ರೂ ಸಹ ಅವರು ನಿಮಗೆ ಹೇಳೋದಿಲ್ಲ ಡಿಸೆಂಬರ್ ತಿಂಗಳು. ಆ್ಯಂಡ್ ತುಂಬ ಸೀಕ್ರೆಟಿವ್ ಇರ್ತಾರೆ. ಸೊ ನಾನಿಲ್ಲಿ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಓಕೆ. ಸೊ ನೋಡೋಣ 4 of Pentacles ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು. ಪೇಜ್ ಆಫ್ ವಾಂಡ್ಸ್, 10 of Rods and Chariot. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ನಡೀತಾ ಇದೆ, ಓಕೆ, ಡಿಸೆಂಬರ್ ತಿಂಗಳು, ಓಕೆ. ಸೊ ಹತಾಶರಾಗಬೇಡಿ, ಬಿಕಾಸ್ ಅದೇನಿದೆ ಅದನ್ನು ನಾನು ಹೇಳಲೇಬೇಕು. ಬಿಕಾಸ್ ಈಗಲೂ ನವಂಬರ್ ತಿಂಗಳು ಆ್ಯಂಡ್ ನೀವು ಡಿಸೆಂಬರ್ ತಿಂಗಳು ಇದು ಇವೆಂಟ್ಸ್ ಇರೋದ್ರಿಂದ ಖಂಡಿತವಾಗಲಿ ಇದು ಒಂದು ದೊಡ್ಡ ಇನ್ಸೈಟ್ ಕೊಡುತ್ತೆ ನಿಮಗೆ, ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು. ಯಾಕಂದರೆ ಕೆಲವೊಂದು ಘಟನೆಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದು ಆಗೋ ಟೈಮಲ್ಲಿ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಯಾವ ರೀತಿ ಆ ವಿಚಾರಗಳನ್ನು ತಗೊತೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ, ಓಕೆ. ಸೊ ಆದಷ್ಟು ನೀವು ನಿಮ್ಮ ವಾತಾವರಣದಲ್ಲಿ ಏನಾಗ್ತಾ ಇದೆ, ಇಲ್ಲ ನಿಮ್ಮ ಪರ್ಸನಿನ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಆ್ಯಂಡ್ ಅದು ನಿಮ್ಮ ಪರ್ಸನ್ ನಿಮಗೆ ಖಂಡಿತ ಹೇಳೋದಿಲ್ಲ, ಓಕೆ. ಅದು ಫ್ಯಾಮಿಲಿ ಪ್ರಾಪರ್ಟಿ ಇರ್ಬೋದು, ಇಲ್ಲ ಅವರ ವಿಚಾರಗಳಿರ್ಬೋದು, ಇಲ್ಲ ಅವರ ಹೆಲ್ತ್ ಇಶ್ಯೂಸ್ ಇರ್ಬೋದು, ನಿಮ್ಮ ಪರ್ಸನ್ ನಿಮಗೆ ಹೇಳೋದಿಲ್ಲ, ಓಕೆ. ಸೊ ಅದು ಗುಡ್ ನ್ಯೂಸು ಸಹ ಇರ್ಬೋದು. ನಿಮ್ಮ ಲೈಫಲ್ಲಿ ಬರೋ ಪಾಸಿಟಿವಿಟಿನೂ ಯಾರೋ ಬ್ಲಾಕ್ ಮಾಡ್ತಾ ಇದ್ದಾರೆ, ಓಕೆ. ಸೊ ಅದರ ಬಗ್ಗೆ ನೀವು ಹುಷಾರಾಗಿ ಇರಬೇಕಾಗತ್ತೆ, ಓಕೆ. ಪೈಲ್ ನಂಬರ್ 2, ಯಾರು ಕಪಲ್ಸ್ ಇದ್ದೀರಾ, ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಾ, ಓಕೆ. ಸೊ 10 of Wands ಇಲ್ಲಿ 10 of Wands ಅಗೇನ್ ಇಲ್ಲಿ
ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗೋ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಓಕೆ, ಆ ವಿಚಾರದಲ್ಲಿ ಅವರು ನಿಮಗೆ ಹೇಳೋದಿಲ್ಲ ಆ್ಯಂಡ್ ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗ್ಬೋದು ನಿಮ್ಮ ಪಾರ್ಟ್ನರ್. ಆ್ಯಂಡ್ ಅದು ಒಂದು ದೊಡ್ಡ ಶಾಕ್ ಆಗಿರ್ಬೋದು ನಿಮಗೆ. ಆ್ಯಂಡ್ ಅದನ್ನು ಅವ್ರು ಹೇಳ್ದಲ್ಲೇ ಇರ್ಬೋದು. ಆ್ಯಂಡ್ ಹೋಗೋವಾಗ ದುಡ್ಡು ತೊಗೊಂಡು ಹೋಗೋದು, ಇಲ್ಲ ಬೆಲೆ ಬಾಳೋ ವಸ್ತುಗಳನ್ನು ತೊಗೊಂಡು ಹೋಗೋದು. ಸೊ ಎಲ್ಲೋ ಒಂದು ಕಡೆ ಈ ರೀತಿ ನಡೆಯೋ ಸಾಧ್ಯತೆಗಳಿದೆ. ಸೊ ತುಂಬ ಹುಷಾರಾಗಿ ಇರಿ. ಓಕೆ, ಸೊ ಆದಷ್ಟು ನೀವು ಹುಷಾರಾಗಿ ಇರಬೇಕಾಗತ್ತೆ. ಸೊ ನಿಮಗೆ ಅಡ್ವೈಸ್ ಕಾರ್ಡ್ ತೆಗೆಯೋಣ ಈ ವಿಚಾರವಾಗಿ. ಸೊ ಇದನ್ನು ತುಂಬ ನೆಗೆಟಿವ್ ಆಗೂ ತಗೋಬಾರ್ದು ನೀವು. ಓಕೆ, ಸೊ ಇದು ಹಾಗೇ ಆಗುತ್ತೆ, ಹೇಳಿದ್ದೀವಿ, ನಾನು ಹೇಳಿದ್ದೀನಿ, ಇಲ್ಲ ಆ ರೀತಿ ಇತ್ತು ರೀಡಿಂಗು ಅನ್ನೋದನ್ನು. ಬಟ್ ನೀವು ತುಂಬ ಹುಷಾರಾಗಿರಬೇಕು. ಓಕೆ, ಡೆವಿಲ್ ಕಾರ್ಡ್. ಸೊ ಅಡ್ವೈಸ್ ಡೆವಿಲ್ ಕಾರ್ಡ್ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಕೆಲವೊಂದು ವಿಚಾರಗಳನ್ನು ಬಿಟ್ಕೊಡ್ತಾ ಇಲ್ಲ. ಓಕೆ, ಸೊ ನಿಮಗೆ ಅದು ನೆಗೆಟಿವ್ ಆಗಿದೆ ಅಂತ ಗೊತ್ತಿದ್ರೂ ಸಹ ನೀವು ಅದನ್ನು ಬಿಟ್ಕೊಡ್ತಾ ಇಲ್ಲ ಪರ್ಸನ್ ನೆಗೆಟಿವ್ ಇದ್ದಾರೆ ಅನ್ನೋದನ್ನು ನೀವು ಬಿಟ್ಕೊಡ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಮ ಅಡ್ವೈಸ್ ಕಾರ್ಡೇ ಡೆವಿಲ್ ಬಂದಿರೋದ್ರಿಂದ ನಿಮ್ಮಲ್ಲಿರೋ ನೆಗೆಟಿವಿಟಿನೂ ಸಹ ನೀವು ನೋಡಬೇಕಾಗತ್ತೆ. ಓಕೆ, ಸೊ ನೀವು ನೆಗೆಟಿವ್ ಡಿಸಿಷನ್ಸ್ ತೊಗೊಂಡ್ರೆ ನಿಮಗೆ ನೆಗೆಟಿವೇ ಔಟ್ಕಮ್ ಸಿಗೋದು. ಓಕೆ, ಸೊ ಅದಕ್ಕಾಗಿ ನಿಮಗೆ ಓವರಾಲ್ ಎನರ್ಜಿ ಹೈರೋಫ್ಯಾಂಟ್ ಬಂದಿದೆ. ಓಕೆ, ಸೊ ಹೈರೋಫ್ಯಾಂಟ್ ಬಂದಿದೆ ಅಂದರೆ ತುಂಬ ಈಕ್ವಲ್ ಆಗಿ, ತುಂಬ ಹುಷಾರಾಗಿ ಥಿಂಗ್ಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಸೊ ಅದು ಯಾರದೇ ವಿಚಾರವಾಗಿ ಇದ್ರೂ ಸಹ. ಸೊ ನೋಡೋಣ ನಿಮ್ಮ ಕೆರಿಯರಲ್ಲಿ ಯಾವ ರೀತಿ ಇವೆಂಟ್ಸ್ ನಡೆಯಲಿದೆ, ಘಟನೆಗಳು ನಡೆಯಲಿದೆ ಡಿಸೆಂಬರ್ ತಿಂಗಳು. ಸೊ ಡೆತ್ ಕಾರ್ಡ್, ಹ್ಯಾಂಗ್ಡ್ ಮ್ಯಾನ್ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್. ಸೊ ಕೆರಿಯರಲ್ಲಿ ನಿಮಗೆ ಬಹಳ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ, ಸೊ ಡೆತ್ ಕಾರ್ಡ್ ಇಲ್ಲಿ ಮೈಟ್ ಬಿ ನೀವು ನಿಮ್ಮ ಜಾಬ್ ವಿಚಾರ, ಇಲ್ಲ ಎಜುಕೇಷನ್ ವಿಚಾರವಾಗಿ, ಇಲ್ಲ ಕೆರಿಯರ್ ವಿಚಾರವಾಗಲಿ ನಿಮಗೆ ಅಲ್ಲಿ ತೃಪ್ತಿ ಇತ್ತು. ಓಕೆ, ಆ ಟೈಮಲ್ಲಿ ನಿಮಗೆ ಡಿಸಿಷನ್ ಕೂಡ ಮಾಡಲಿಕ್ಕಾಗಲಿಲ್ಲ, ಇಲ್ಲ ಆಫರ್ಸ್ ಜಾಸ್ತಿಗಳಿದ್ದು ನಾನು ಯಾವ ಕಡೆ ಹೋಗಲಿ ಅನ್ನೋದು ನಿಮಗೆ ತುಂಬ ಕಷ್ಟವಾಗಿತ್ತು, ಇಲ್ಲ ನೀವು ತುಂಬ ಜನನ ಹೋಲ್ಡ್ ಆನ್ ಮಾಡಿದ್ದೀರಾ. ಓಕೆ, ಸೊ ಈ ಕಂಪನಿ ಆಗಲಿ ಇಲ್ಲ ಈ ಒಂದು ಸಂಸ್ಥೆ ಆಗಲಿ, ಇನ್ಸ್ಟಿಟ್ಯೂಷನ್ ಆಗಲಿ, ಇಲ್ಲ ಎಜುಕೇಷನ್ ಸಿಸ್ಟಮ್ ಆಗಲಿ, ಅದನ್ನು ನೀವು ಹಿಡಿದಿಟ್ಟಿದ್ದೀರಾ. ಸೊ ಡಿಸೆಂಬರ್ ತಿಂಗಳು ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಆ ಕ್ಲಾರಿಟಿ ಡಿಸಿಷನ್ಸ್ನ ನಾನು ಯಾವ ರೀತಿ ತೊಗೊಬೇಕು, ಯಾವ ಕಡೆ ತೊಗೊಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಓಕೆ, ಸೊ ಕೆರಿಯರಲ್ಲಿ ನಿಮಗೆ ಖಂಡಿತ ಕ್ಲಾರಿಟಿ ಸಿಗೋದಿದೆ. ಓಕೆ, ಸೊ ನೋಡೋಣ ಹ್ಯಾಂಗ್ಡ್ ಮ್ಯಾನ್ ಏನಕ್ಕಿದೆ ಅನ್ನೋದನ್ನು. ಫೂಲ್ಸ್ ಕಾರ್ಡ್. ಓಕೆ, ಎಸ್. ಸೊ ಓಕೆ, ಸೊ ಇಲ್ಲಿ ಮೇನ್ ಮೆಸೇಜಸ್ ತುಂಬ ನೀವು ಹುಷಾರಾಗಿ ಕೇಳಬೇಕಾಗತ್ತೆ. ಓಕೆ, ಪೈಲ್ ನಂಬರ್ 2. ಸೊ ಬಹಳ ನೆಗೆಟಿವ್ ಆಗಿಲ್ಲ ರೀಡಿಂಗ್, ಬಟ್ ನೆಗೆಟಿವ್ ಆಗಿ ತೊಗೊಂಡ್ರೆ ಮಾತ್ರ ನೆಗೆಟಿವ್ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವು ತುಂಬ ಹುಷಾರಾಗಿರಬೇಕಾಗತ್ತೆ. ಓಕೆ, ಸೊ ಯಾಕಂದರೆ ಇಲ್ಲಿ 3 ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ ಫೂಲ್ ಕಾರ್ಡ್ ಇದೆ ಆ್ಯಂಡ್ ಕ್ಲಾರಿಫೈಯಿಂಗ್ ಡೆತ್ ಕಾರ್ಡ್ ಇಸ್ 4 ಆಫ್. ಯಾರೋ ನಿಮ್ಮ ಪ್ರಮೋಷನ್ಸ್ನ ತಪ್ಪಿಸಿರ್ಬೋದು, ಇಲ್ಲ ನಿಮ್ಮ ಬೆಳವಣಿಗೆನ ತಪ್ಪಿಸಿರ್ಬೋದು, ಇಲ್ಲ ನಿಮ್ಮ ಎಜುಕೇಷನ್ನ ನೀವು ಅರ್ಧದಲ್ಲಿ ನಿಲ್ಲಿಸಿರ್ಬೋದು. ಸೊ ಯಾರೇ ನಿಮ್ಮನ್ನು ಮೋಸ ಮಾಡಿದ್ರು, ಏನೇ ಮಾಡಿದ್ರು, ಅದು ಕ್ಲಾರಿಟಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಿಗ್ತಾ ಇದೆ. ಓಕೆ, ಆ ವಿಚಾರದಲ್ಲಿ ನನಗೆ ತುಂಬ ಖುಷಿ ಇದೆ. ಸೊ ನಿಮಗೆ ಯಾರು ಮೋಸ ಮಾಡಿದ್ದಾರೆ, ಇಲ್ಲ ನಿಮ್ಮ ಲೈಫಲ್ಲಿ ಯಾರು ಆಟ ಆಡಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಖಂಡಿತ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ, ಸೊ ಸಾಕಷ್ಟು ನೆಗೆಟಿವ್ ಎನರ್ಜಿ ಇರೋದ್ರಿಂದ ಡಿಸೆಂಬರ್ ತಿಂಗಳು ನೀವು ನಿಮ್ಮ ಬಗ್ಗೆ, ನಿಮ್ಮ ವಿಚಾರಗಳ ಬಗ್ಗೆ ತುಂಬ ಹುಷಾರಾಗಿರಬೇಕಾಗತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ವಿಚಾರವಾಗಿ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಓಕೆ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮನ್ನು ಯಾರು ಮಧ್ಯದಲ್ಲಿ ನಿಲ್ಲಿಸಿರ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾರೇ ಇರ್ಬೋದು. ಓಕೆ, ಸೊ ಬಟ್ ನಿಮಗೆ ಓಕೆ, ಸೊ ಹೆಲ್ತ್, ಆರ್ಗ್ಯಾನಿಕ್ ಫುಡ್ಸ್. ಓಕೆ, ಆದಷ್ಟು ನೀವು ನಿಮ್ಮ ಡಯಟಲ್ಲಿ ಒಳ್ಳೆ ಲೀಫಿ ವೆಜಿಟೇಬಲ್ಸ್ ಆಗಲಿ, ಪಾಲಕ್ಕು,
ಸೊಪ್ಪುಗಳು, ಈ ರೀತಿಯಲ್ಲಿ ನಿಮ್ಮ ಆರ್ಗ್ಯಾನಿಕ್ ಫುಡ್ಡನ್ನು ನೀವು ತಿನ್ನಬೇಕಾಗತ್ತೆ. ನಿಮ್ಮ ಡಯಟ್ ಮೇಲೆ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ ಡಿಸೆಂಬರ್ ತಿಂಗಳು ಪಾಯಿಂಟ್ ನಂಬರ್ 2. ಬಿಕಾಸ್ ಯಾವಾಗ ನೀವು ನಿಮ್ಮ ಹೆಲ್ತನ್ನ ಚೆನ್ನಾಗಿ ಮಾಡ್ಕೊತೀರಾ, ಬೇರೆದೆಲ್ಲನೂ ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಹೆಲ್ತೇ ಒಂದು ದೊಡ್ಡ ಭಾಗ್ಯ. ಓಕೆ, ಸೊ ಜೀಸಸ್ ದ ಡಿವೈನ್ ಹೀಲರ್ ಅಂತ ಇದೆ. ಓಕೆ, ಸೊ ನೀವು ಯಾವುದೇ ದೇವರನ್ನ ನಂಬ್ತಾ ಇರ್ಬೋದು. ಸೊ ಆ ದೇವರು ನಿಮಗೆ ಡಿಸೆಂಬರ್ ತಿಂಗಳು ಹೀಲಿಂಗ್ನ ಕಳಿಸ್ತಾ ಇದ್ದಾರೆ. ಓಕೆ, ಸೊ ಅವ್ರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಒಟ್ಟಿಗಿದ್ದಾರೆ. ಆ್ಯಂಡ್ ಆ ಒಂದು ಪ್ರೇಯರ್ಸ್ ಆಗಲಿ, ಅಫರ್ಮೇಷನ್ಸ್ ಆಗಲಿ, ಪ್ರಾರ್ಥನೆಗಳಾಗಲಿ, ಓಕೆ, ಮ್ಯಾನಿಫೆಸ್ಟೇಷನ್ಸ್ ಆಗಲಿ, ಅದು ನಿಮಗೆ ನಿಮ್ಮ ಹೆಲ್ತಿಗೆ ಹೆಲ್ಪ್ ಮಾಡುತ್ತೆ. ಲಿಸನ್ ಟು ಯೋರ್ ಇಂಟ್ಯೂಟಿವ್ ಫೀಲಿಂಗ್ಸ್. ಓಕೆ, ಪಾಯಿಂಟ್ ನಂಬರ್ 2. ಸೊ ನಾನು ಹೇಳಿದ್ನಲ್ಲ, ಇಂಟ್ಯೂಷನ್ನ ನೀವು ಈ ತಿಂಗಳು ಕೇಳಬೇಕಾಗತ್ತೆ. ಅದೇ ರೀತಿ ನಿಮ್ಮ ಹೆಲ್ತ್ ವಿಚಾರವಾಗಿಯೂ ನೀವು ನಿಮ್ಮ ಇಂಟ್ಯೂಷನ್ ಬಗ್ಗೆ ಕೇಳಬೇಕಾಗತ್ತೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಯಾವುದನ್ನು ಅರ್ಥ ಮಾಡಿಸ್ತಾ ಇದೆ, ಯಾವುದ್ರ ಬಗ್ಗೆ ಗೈಡ್ ಕೊಡ್ತಾ ಇದೆ, ಅದೆಲ್ಲವೂ ನಿಮ್ಮ ಒಳಗೆ ಅಡಗಿದೆ. ಸೊ ದಯವಿಟ್ಟು ಅದ್ರ ಮೇಲೆ ಗಮನ ಕೊಡಿ. ಓಕೆ, ಸೊ ನೋಡೋಣ ಏಂಜಲ್ಸ್ ನಿಮಗೆ ಯಾವ ರೀತಿಯ ಮೆಸೇಜಸ್ ಕೊಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳು ಪಾಯಿಂಟ್ ನಂಬರ್ 2. ಓಕೆ, ಲವರ್ಸ್ ಕಾರ್ಡ್. ಸೊ ಚಾಯ್ಸಸ್ ಬರ್ತಾ ಇದೆ ನಿಮಗೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಇಬ್ಬರು ಪರ್ಸನ್ ಇರ್ಬೋದು, ಇಲ್ಲ 2 ವ್ಯಕ್ತಿಗಳು, 2 ಸಿಚುವೇಶನ್ಸ್ಗಳು, ಇಲ್ಲ 2 ರೆಸ್ಪಾನ್ಸಿಬಿಲಿಟೀಸ್ಗಳು, ಯಾವುದನ್ನು ತಗೊಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಕೇಳಿ. ಅಗೇನ್ ಇಂಟ್ಯೂಷನ್ ಕಾರ್ಡ್. ಓಕೆ, ಸೊ ಅಗೇನ್ ನಿಮ್ಮ ಇಂಟ್ಯೂಷನ್ನ ನೀವು ಯೂಸ್ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಯಾಕಂದರೆ ನಿಮ್ಮ ಇಂಟ್ಯೂಷನ್ ಡಿಸೆಂಬರ್ ತಿಂಗಳು ಸುಳ್ಳು ಹೇಳೋದಿಲ್ಲ. ಓಕೆ, ಸೊ ಪೇಜ್ ಆಫ್ ಮೈಕಲ್. ಎಸ್, ಸಾಕಷ್ಟು ಇಲ್ಲೂ ಸಹ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಸೊ ಇಲ್ಲೂ ಸಹ ಪೇಜ್ ಆಫ್ ಮೈಕಲ್ ಬಂದಿದೆ. ಸೊ ಏನು ಸರಿ ಇದೆ, ಏನು ನಿಮ್ಮ ಅನಾಲಿಟಿಕಲ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಕ್ಯಾಲ್ಕುಲೇಷನ್ಸ್ ಏನು ಹೇಳ್ತಾ ಇದೆ, ಪರ್ಸನ್ ಬಗ್ಗೆ ಆಗಲಿ, ಸಿಚುವೇಶನ್ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆ ಆದರೂ ಸಹ ನೀವು ತುಂಬ ಅನಾಲಿಟಿಕಲ್ ಆಗಿರಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಆಗಲಿ, ನಿಮ್ಮ ಪ್ರಾಪರ್ಟಿ ವಿಚಾರವಾದ ಪೇಪರ್ಸ್ ಆಗಲಿ, ಸೊ ನಿಮ್ಮ ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್, ಏನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದರೂ ಸಹ ಅದನ್ನು ನೀವು ಹುಷಾರಾಗಿ ಇಟ್ಕೊಳ್ಳಿ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಏನಿದೆ. 9 ಆಫ್ ಗ್ಯಾಬ್ರಿಯಲ್. ಅಟ್ ಲಾಸ್ಟ್, ಮೈ ಗುಡ್ನೆಸ್, ಏಂಜಲ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನೇ ಕಷ್ಟಪಟ್ಟಿರ್ಬೋದು, ಏನೇ ಆಗಿರ್ಬೋದು, ಬಟ್ ನಿಮ್ಮ ವಿಶಸ್ ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ಭಯ ಬೇಡ. ಡ್ರೀಮ್ಸ್ ಆರ್ ಫುಲ್ಫಿಲ್ಡ್. ಸೊ ನಿಮ್ಮ ಡ್ರೀಮ್ಸ್ ಏನೇನಿದೆ, ಬಿಕಾಸ್ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಸಕ್ಸಸ್ಸಿಗೆ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲ ಫಾರ್ ಅ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಯೋರ್ ಲೈಫ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಪ್ರೀತಿ ಆಗಲಿ, ಸಕ್ಸಸ್ ಆಗಲಿ, ಜಾಬಿನ ವಿಚಾರವಾಗಲಿ, ಕೊನೆಗೆ ನಿಮ್ಮ ಹಾರ್ಡ್ ವರ್ಕ್ ಇರೋದ್ರಿಂದ ನಿಮಗೆ ಅದು ಖಂಡಿತ ಸಿಗುತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನೀವು ಡಿಸೆಂಬರ್ ತಿಂಗಳು ಏನನ್ನ ಮಾಡಬಾರ್ದು ಅನ್ನೋದನ್ನು. ಓಕೆ, ಸೊ ನೀವು ಡಿಸೆಂಬರ್ ತಿಂಗಳು ಏನನ್ನ ಮಾಡಬಾರ್ದು, ಡಿಸೆಂಬರ್ ತಿಂಗಳು ಪಾಯಿಂಟ್ ನಂಬರ್ 2 ಏನನ್ನ ಮಾಡಬಾರ್ದು, ಡಿಸೆಂಬರ್ ತಿಂಗಳು ಪಾಯಿಂಟ್ ನಂಬರ್ 2 ಏನೇನ ಮಾಡಬಾರ್ದು. ಸೊ ತುಂಬ ಎಮೋಷ್ನಲ್ ಆಗೋದನ್ನು ನಿಲ್ಲಿಸಿ. ಓಕೆ, ತುಂಬ ಎಲ್ಲರನ್ನೂ ಕ್ಷಮಿಸೋದು. ಓಕೆ, ಕ್ಷಮಿಸಿ, ಬಟ್ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ನೀವು ಏನು ಮಾಡ್ತೀರಾ ಅಂದರೆ ಕ್ಷಮಿಸ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೋಪ, ದ್ವೇಷ ಅದೆಲ್ಲ ಇಟ್ಕೊತೀರಾ. ಓಕೆ, ಸೊ ತುಂಬಾ ಕ್ಷಮೆ ಇಟ್ಕೊಬೇಡಿ. ಯಾಕಂದರೆ ಎಲ್ಲರೂ ಸಹ ನಾವು ಮನುಷ್ಯರು, ಯಾರೂ ಸಹ ದೇವರಾಗಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ತಪ್ಪು ಮನುಷ್ಯರಿಂದನೇ ಆಗುತ್ತೆ, ಒಳ್ಳೆಯದು ಮನುಷ್ಯರಿಂದನೇ ಆಗುತ್ತೆ. ಸೊ ಉದಾಹರಣೆಗಳು ನಾವು ಒಳ್ಳೆಯದು ಕೊಡ್ಬೋದು, ಕೆಟ್ಟದ್ದು ಕೊಡ್ಬೋದು. ಸೊ ನೀವು ಡಿಸೆಂಬರ್ ತಿಂಗಳು ಏನು ವಾಚ್ ಮಾಡಬೇಕು ಅಂದರೆ, ತುಂಬ ಪ್ರೀತಿ ಕೊಡೋದು, ತುಂಬ ಹತ್ತಿರ ಆಗೋದು, ತುಂಬ ಎಲ್ಲರನ್ನೂ ನೀವು ಕನ್ಫ್ಯೂಷನ್ ಸ್ಟೇಟ್ಸಲ್ಲಿ ಇರಬೇಡಿ. ಓಕೆ, ಸೊ ಆದಷ್ಟು ಪ್ರೀತಿ ಕೊಟ್ರೇ ಅವ್ರು ನಮ್ಮನ್ನು ಇದು ಮಾಡ್ತಾರೆ, ಇಲ್ಲ ಅವ್ರಿಗೆ ಗಿಫ್ಟ್ಸ್ ಕೊಟ್ಟರೆ, ಇಲ್ಲ ಅವ್ರನ್ನ ಅವ್ರಿಗೊಂದು ಕೆಲಸ ಮಾಡಿಕೊಟ್ರೆ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ನೀವು ಹೊರಗೆ ಬನ್ನಿ. ಇದನ್ನು ನೀವು ಮಾಡಲೇಬೇಡಿ. ಓಕೆ, ಸೊ
ನಿಮ್ಮ ವರ್ತನ್ನ ನೀವು ಫಸ್ಟ್ ತಿಳ್ಕೊಳ್ಳಿ. ಓಕೆ, ಬಿಲೀವ್. ಸೊ ಬಿಲೀವ್, ನಿಮ್ಮ ವರ್ತ್ ಏನಿದೆ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಡಿಸೆಂಬರ್ ತಿಂಗಳು ನೀವು ಏನು ಮಾಡಬೇಕು, ಏರಿಸ್. ಸೊ ಡಿಸೆಂಬರ್ ತಿಂಗಳು ನೀವು ಏನು ಮಾಡಬೇಕು, ಪಾಲ್ ನಂಬರ್ 2, ನಿಮ್ಮ ಎನರ್ಜಿಗೆ ನೀವು ಬರಬೇಕು. ಓಕೆ, ಸೊ ನಿಮ್ಮ ಎನರ್ಜಿ ಇಲ್ಲಿ ಮೇನ್ಲಿ ಸಾರ್ಡ್ ಬಂದಿದೆ. ಓಕೆ, ಸೊ ನಿಮ್ಮ ಥಿಂಕಿಂಗ್ನ ನೀವು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಸೊ ನೀವು ತುಂಬ ಆ್ಯಕ್ಷನ್ಸ್ಗಳನ್ನು ತೊಗೊಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಆ್ಯಂಡ್ ನೀವೇನು ಯೋಚನೆ ಮಾಡ್ತೀರಲ್ಲ ಅದನ್ನು ನೀವು ಆ್ಯಕ್ಷನಲ್ಲಿ ತರಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಇದನ್ನು ನೀವು ಮಾಡಿ ಡಿಸೆಂಬರ್ ತಿಂಗಳು ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ. ಓಕೆ, ಸೊ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಯಾವ ರೀತಿಯ ಅಡ್ವೈಸ್ ಇದೆ. ಫುಲ್ ಡಿಸೆಂಬರ್ ತಿಂಗಳು ಈ ಅಡ್ವೈಸ್ ಮೇಲೆ ನೀವು ನಡೆದ್ರೆ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ. ಓಕೆ, ಫೈಲ್ ನಂಬರ್ 2, ನಿಮ್ಮ ಫೈಲಲ್ಲಿ ಕೆಲವೊಂದು ವಿಚಾರ ಡಿಸ್ಟರ್ಬಿಂಗ್ ಆಗಿ ಇದೆ, ಆದರೆ ಅದನ್ನು ನೀವು ಡಿಸ್ಟರ್ಬಿಂಗ್ ಆಗಿ ತಗೊಬೇಡಿ, ಅದನ್ನು ನೀವು ಸ್ಟ್ರೆಂತ್ ಆಗಿ ತಗೊಳ್ಳಿ. ಓಕೆ, ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಕಾಸ್ ಕಾಳಜಿಯಿಂದ. ಓಕೆ, ಸೊ ನೋಡೋಣ ವಾಟ್ ಯು ನೀಡ್ ಟು ರಿಲೀಸ್ ಎಕ್ಸಾಕ್ಟ್ಲಿ. ಸೊ ನೀವು ಏನನ್ನು ರಿಲೀಸ್ ಮಾಡಬೇಕು ಡಿಸೆಂಬರ್ ತಿಂಗಳು, ಯಾವ ವಿಚಾರಗಳು ನಿಮಗೆ ಸಕಾರಾತ್ಮಕ ಅನಿಸುತ್ತೋ ಅದನ್ನು ತಗೊಬೇಕು, ಯಾವುದು ನಕಾರಾತ್ಮಕ ಅನಿಸುತ್ತೋ ಅದನ್ನು ಬಿಡಬೇಕು. ಓಕೆ, ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಸಪೋಸ್ ನೀವು ತುಂಬ ಸಿಗರೇಟ್ ಕುಡಿತಾ ಇರ್ಬೋದು, ಇಲ್ಲ ತುಂಬ ಕುಡ್ತಾ ಇರ್ಬೋದು. ಸೊ ಇದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಆ ವಿಚಾರವಾಗಿ ಅದು ನೆಗೆಟಿವ್ ಅಂತ ಗೊತ್ತಿದ್ರೂ ಸಹ, ಇಲ್ಲ ಆ ಪರ್ಸನೇ ಇರ್ಬೋದು, ಅವರು ನಿಮಗೆ ನೆಗೆಟಿವ್ ಅಂತ ಗೊತ್ತಿದ್ರೂ ಸಹ ನೀವು ಅವ್ರನ್ನ ರಿಲೀಸ್ ಮಾಡ್ತಾ ಇಲ್ಲ ಅಂದರೆ ಅದು ನಿಮ್ಮ ತಪ್ಪಾಗುತ್ತೆ. ಓಕೆ, ಸೊ ತಪ್ಪನ್ನು ಸರಿ ಮಾಡ್ಕೊಳ್ದೆ ಹೋದ್ರೂ ಅದು ಒಂದು ದೊಡ್ಡ ತಪ್ಪಾಗುತ್ತೆ. ಸೊ ಏನನ್ನು ರಿಲೀಸ್ ಮಾಡಬೇಕು ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ಅದನ್ನು ನೀವು ಡಿಸೆಂಬರ್ ತಿಂಗಳು ಮಾಡಿದರೆ ಖಂಡಿತ ನೀವು ತುಂಬ ಸಕ್ಸಸ್ಫುಲ್ ಆಗಿರ್ತೀರ. ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 3, ಯಾರು ರೆಡ್ ಕಾರ್ಲಿನ ಚೂಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ರೆಡ್ ಕಾರ್ಲಿನಲ್ಲಿ ನಿಮ್ಮ ಆ್ಯಂಗರ್ ಇಶ್ಯೂಸ್ ಏನಿದೆ, ನಿಮ್ಮ ಕೋಪ ಏನಿದೆ, ಓಕೆ, ಸೊ ಅದನ್ನು ಎಲ್ಲೋ ಒಂದು ಕಡೆ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಸೊ ಕೋಪನ ನಾವು ರೈಟ್ ಟೈಮಲ್ಲಿ ರೈಟಾಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಗೇನ್ ನಾವು ಬುದ್ಧಂತರ ಎಷ್ಟು ಸಮಾಧಾನವಾಗಿ ಇರ್ತೀವೋ ಅಷ್ಟೇನು ನಮಗೆ ಅದು ಹೆಲ್ಪ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕೋಪನ ನೀವು ನಿಮ್ಮ ಸ್ಟ್ರೆಂತಾಗಿ ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿಯಾಗಿ ಮಾಡ್ಕೊಳ್ಳಿ. ಓಕೆ, ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಕೋಪ ಎಲ್ಲ ಕಡೆ ತೋರಿಸಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಕೋಪ ನಾವು ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕು. ಆ್ಯಂಡ್ ಕೋಪ ಸಮ್ಟೈಮ್ಸ್ ಸೈಲೆಂಟಾಗಿರೋದ್ರಲ್ಲಿ ನಾವು ತೋರಿಸ್ಬೋದು. ಓಕೆ, ಸೊ ನಿಮ್ಮ ರೀಡಿಂಗ್ ಶುರು ಮಾಡೋಣ. ಸೊ ನೋಡೋಣ ನಿಮ್ಮ ಓವರ್ ಆಲ್ ಎನರ್ಜಿ ಏನಿರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಸೊ ನಿಮ್ಮ ಓವರ್ ಆಲ್ ಎನರ್ಜಿ ಏನಿದೆ, ಫೈಲ್ ನಂಬರ್ 3, ನಿಮ್ಮ ಓವರ್ ಆಲ್ ಎನರ್ಜಿ ಡಿಸೆಂಬರ್ ತಿಂಗಳು. ಓಕೆ, ಸೊ ನನಗೆ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಡಿಸೆಂಬರ್ ತಿಂಗಳು ನೀವು ಕೆಲವೊಂದು ಬ್ಲಡ್ ಸರ್ಕ್ಯುಲೇಷನ್ಗಾಗಲಿ, ಇಲ್ಲ ಬ್ಲಡ್ ಜಾಸ್ತಿ ಮಾಡ್ಕೊಳ್ಳೋದಾಗಲಿ, ಆ ರೀತಿಯ ಒಂದು ಡಯಟ್ನ ತಗೋಬೇಕಾಗತ್ತೆ. ಬಿಕಾಸ್ ಎಲ್ಲೋ ಒಂದು ಕಡೆ ಬ್ಲಡ್ ಕಮ್ಮಿ ಆಗೋದು, ಇಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಎಲ್ಲೋ ಒಂದು ಕಡೆ ಅದು ನಿಮಗೆ ಕೋಪ ತರಿಸ್ತಾ ಇರ್ಬೋದು, ಇರಿಟೇಟ್ ಮಾಡ್ತಾ ಇರ್ಬೋದು, ಇಲ್ಲ ಗರ್ಲ್ಸಲ್ಲಿ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಜಾಸ್ತಿ ಆಗೋ ಸಾಧ್ಯತೆಗಳು ಇದೆ. ಸೊ ಅದ್ರ ಮೇಲೇನೂ ಸಹ ನೀವು ಗಮನ ಕೊಡಬೇಕಾಗತ್ತೆ. ಓಕೆ, ಸೊ ಈ ರೀತಿಯ ಒಂದು ಮೆಸೇಜ್ ಬಂತು. ಸೊ ನಾನು ಅದನ್ನು ಸೊ ನೋಡೋಣ ನಿಮ್ಮ ಓವರ್ ಆಲ್ ಎನರ್ಜಿ ಏನಿದೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಫೈಲ್ ನಂಬರ್ 3, ಯಾರು ರೆಡ್ ಕಾರ್ಲಿನ ಚೂಸ್ ಮಾಡಿದ್ದೀರಾ, ನಿಮ್ಮ
ಓ ಮೈ ಗುಡ್ನೆಸ್. ಸೊ ನಿಮ್ಮ ಓವರ್ ಆಲ್ ಎನರ್ಜಿ ಏಸ್ ಆಫ್ ಪೆಂಟಕಲ್ಸ್ ಆಗಿದೆ. ಸೊ ಆದಷ್ಟು ನಿಮ್ಮ ಲೈಫಲ್ಲಿ ದುಡ್ಡಿನ ಅಬೆಂಡೆನ್ಸ್ ಬರೋದಿದೆ. ಸೊ ನಿಮಗೆ ಜಾಬ್ ಇಲ್ಲ ಅಂದರೆ ಒಳ್ಳೆ ಜಾಬ್ ಆಫರ್ಸ್ ಬರೋದಿದೆ, ಇಲ್ಲ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಫರ್ಸ್ ಬರೋದಿದೆ, ಪ್ರಾಪರ್ಟಿ ತಗೊಳ್ಳೋರಿದ್ದೀರಾ. ಸೊ ಆದಷ್ಟು ನಿಮ್ಮ ಫೈನಾನ್ಷಿಯಲಿ ನೀವು ತುಂಬ ಚೆನ್ನಾಗಿ ಇರ್ತೀರಾ ಡಿಸೆಂಬರ್ ತಿಂಗಳು. ಇಲ್ಲ ಪಿತ್ರಾರ್ಜಿತ ಆಸ್ತಿ ಬರೋದಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಸ್ಟಕ್ ಆಗಿರೋ ದುಡ್ಡಿನ ವಿಚಾರವಾಗಿ ನೀವು ಡಿಸೆಂಬರ್ ತಿಂಗಳು ಆ ಎನರ್ಜಿಯಲ್ಲಿ ಇರ್ತೀರಾ. ಸೊ ಇನ್ನೊಂದು ಏನು ಅಂದರೆ ಡಿಸೆಂಬರ್ ತಿಂಗಳು ನೀವು ಯಾರಿಗಾರ ದುಡ್ಡು ಕೊಡೋದಾಗಲಿ ಇಲ್ಲ ಯಾರಿಗಾರ ಸಹಾಯ ಕೊಡೋದಾಗಲಿ ಮಾಡಬಹುದು. ಬಟ್ ಎಲ್ಲೋ ಒಂದು ಕಡೆ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ದುಡ್ಡು ಕೊಟ್ಟರೂ ಸಹ ನೀವು ಕರೆಕ್ಟಾಗಿ ಆ ಡಾಕ್ಯುಮೆಂಟ್ಸ್ನ ತೊಗೊಬೇಕು. ಆ್ಯಂಡ್ ಎಲ್ಲ ರೀತಿಯಲ್ಲೂ ನೀವು ಅವ್ರನ್ನ ದುಡ್ಡು ಕೊಟ್ಟಿದ್ದೀರಾ ಅನ್ನೋದು ಖಂಡಿತ ನಿಮಗೆ ಅದು ಕ್ಲಿಯರಾಗಿ ಗೊತ್ತಿರಬೇಕು. ಆ್ಯಂಡ್ ದೆನ್ ನೀವು ಅವ್ರನ್ನ ಹೆಲ್ಪ್ ಮಾಡಿ. ಓಕೆ, ಸೊ ಇದು ವಾರ್ನಿಂಗ್ ಜೊತೆ ಬರ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಈ ಓವರ್ ಆಲ್ ಎನರ್ಜಿ ಏನಿದೆ ಡಿಸೆಂಬರ್ ತಿಂಗಳು ಪೈಲ್ ನಂಬರ್ 3. ನೋಡೋಣ ನಿಮ್ಮ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಅನ್ನೋದನ್ನು. ಓಕೆ, ಸೊ ಡಿಸೆಂಬರ್ ತಿಂಗಳು, ಎಸ್, ಬಿ ಪ್ರೌಡ್. ಓಕೆ, ಸೊ ನೀವೇನೋ ಅಚೀವ್ ಮಾಡೋದಿದ್ದೀರಾ. ಓಕೆ, ಸೊ ಆ ಅಚೀವ್ಮೆಂಟ್ ನಿಮಗೆ ತುಂಬ ಖುಷಿ ಕೊಡ್ತಾ ಇದೆ. ಓಕೆ, ಅದು ಸಣ್ಣದಾಗಿರ್ಬೋದು. ಓಕೆ, ಆ್ಯಂಡ್ ಬಟ್ ಎಲ್ಲೋ ಒಂದು ಕಡೆ ನೀವು ದುಡಿತಿದ್ದೀರಾ ಅನ್ನೋ ಒಂದು ಖುಷಿ ನಿಮಗಿದೆ. ಸೊ ನಾನು ಸ್ಟಾರ್ಟಾರು ಮಾಡಿದ್ದೀನಿ, ನನಗೆ ಇಷ್ಟಾರು ಸಿಗ್ತಾ ಇದೆ, ನಾನು ಸುಮ್ಮನೆ ಕೂತಿದ್ರೆ ಅಷ್ಟಾರು ಸಿಗ್ತಾ ಇತ್ತಾ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ. ಈವನ್ ನೀವು ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಶುರು ಮಾಡ್ತಾ ಇರ್ಬೋದು, ಇಲ್ಲ ಎಜುಕೇಷನಲ್ಲಿ ನೀವು ಮುಂದೆ ಫಾರಿನ್ಗೆ ಹೋಗೋ ಒಂದು ಪ್ಲ್ಯಾನ್ ಇರ್ಬೋದು. ಸೊ ಏನೇ ಇರ್ಬೋದು, ಬಿ ಪ್ರೌಡ್ ಆಫ್ ಇಟ್. ಯಾಕಂದರೆ ಈ ಟೈಮ್ ನಿಮ್ಮದು ಸೆಲೆಬ್ರೇಟ್ ಮಾಡೋಕ್ಕೆ ನೀವೇನನ್ನು ಅಚೀವ್ಮೆಂಟ್ ಮಾಡಿದ್ದೀರಾ. ಓಕೆ, ಸೊ ತುಂಬ ಜನ ನಿಮ್ಮ ಅಚೀವ್ಮೆಂಟ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಡಿಸೆಂಬರ್ ತಿಂಗಳು. ಓಕೆ, ಯಾಕಂದರೆ ನೀವು ಅದಕ್ಕೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ದೀರಾ. ಸೊ ಎವ್ರಿ ಸ್ಟೆಪ್ ನೀವೇನು ತೊಗೊಂಡಿದ್ದೀರಾ, ಏನು ಮಾಡಿದ್ದೀರಾ, ಎಷ್ಟು ಶ್ರಮ ಹಾಕಿದ್ದೀರಾ, ಅದನ್ನೆಲ್ಲ ಒಂದು ಫಲ ಸಿಗ್ತಾ ಇದೆ ನಿಮಗೆ ಡಿಸೆಂಬರ್ ತಿಂಗಳು. ಸೊ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನಿಮಗೆ ಪ್ರೌಡ್ ಫೀಲಿಂಗ್ ಇರಲಿ. ಸೊ ನೀವು ನಿಮ್ಮ ಅಚೀವ್ಮೆಂಟ್ಸ್ನ ತುಂಬ ಕಮ್ಮಿ ಅಂದ್ಕೊಬೇಡಿ. ಅದು ಶುರುವಾದರೂ ಸಹ ಬೇಬಿ ಸ್ಟೆಪ್ಸಲ್ಲಿ ಇದ್ದರೂ ಸಹ, ಇಲ್ಲ ನೀವು ಶುರು ಮಾಡ್ತಾಯಿದ್ರೂ ಸಹ, ಬಿಡು ಏನು ಒಬ್ಬರೇನಾ ಇಬ್ಬರೇನಾ ಅಂದರೂ ಸಹ ಬಿ ಪ್ರೌಡ್ ಆಫ್ ಇಟ್. ಓಕೆ, ಯಾಕಂದರೆ ನೀವು ಅದನ್ನು ಮಾಡ್ತಾ ಇದ್ದೀರಾ, ಕೆಲವರು ಅದನ್ನು ಮಾಡೋದಿಲ್ಲ. ಓಕೆ, ಪೈಲ್ ನಂಬರ್ 3. ಸೊ ನೋಡೋಣ ಸಿಂಗಲ್ಸಿಗೆ ಅವರ ಲೈಫಲ್ಲಿ ಏನು ನಡೀತಾ ಇದೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಸೊ ನೀವು ಸಿಂಗಲ್ಸ್ ಆಗಿರ್ಬೋದು, ಮದುವೆ ಆಗದಿಲ್ಲ ಇರ್ಬೋದು, ಆ್ಯಂಡ್ ಡೈವೋರ್ಸಿ ಇರ್ಬೋದು, ವಿಡೋವರ್ ಇರ್ಬೋದು. ಸೊ ಯಾವುದೇ ಕಾರಣಕ್ಕೂ ನೀವು ಸಿಂಗಲ್ ಆಗಿ ಇರಬಹುದು. ಓಕೆ, ಲೈಫಲ್ಲಿ. ಸೊ ನೋಡೋಣ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಡಿಸೆಂಬರ್ ತಿಂಗಳು. ಓಕೆ, ಲವರ್ಸ್ ಕಾರ್ಡ್, ಚಾಯ್ಸಸ್, ಫೂಲ್ ಕಾರ್ಡ್, ಆ್ಯಂಡ್ ಓಕೆ, ಏಸ್ ಆಫ್ ಸಾರ್ಡ್ಸ್. ಓಕೆ, ನನಗೆ ನಗು ಯಾಕೆ ಬಂತು ಅಂದರೆ ಚಾಯ್ಸಸ್ ಇದೆ, ಬಟ್ ಚಾಯ್ಸಸ್ ಲವರ್ಸ್ ಕಾರ್ಡಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅನ್ನೋದಿದೆ. ಬಟ್ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಓಕೆ ನಿಮ್ಮ ಎಕ್ಸ್ ವಾಪಸ್ ಬರ್ಬೋದು, ಇಲ್ಲ ನಿಮ್ಮ ಬೇಡದೇ ಇರೋ ವಿಚಾರ ವಾಪಸ್ ಬರ್ಬೋದು. ಸೊ ಎಲ್ಲೋ ಒಂದು ಕಡೆ ನೀವು ಹಳೆಯದನ್ನು ಕಟ್ ಮಾಡಿ ಹೊಸದನ್ನು ಶುರು ಮಾಡ್ತಾ ಇರ್ಬೋದು. ಎಲ್ಲದರದಲ್ಲೂ ನೀವು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಯಾಕಂದರೆ ಇಲ್ಲಿ ಚಾಯ್ಸಸ್ ಇದೆ. ಆ್ಯಂಡ್ ನೀವು ತುಂಬಾ ಫೂಲ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಕೇರ್ಲೆಸ್ ಆಗಿ, ಫ್ರೀ ಸ್ಪಿರಿಟ್ ಆಗಿ ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಏಸ್ ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮ ಕ್ಲಾರಿಟಿ ಇರಬೇಕು. ನೀವೇನು ಮಾಡ್ತಾ ಇದ್ದೀರಾ, ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋ ಕ್ಲಾರಿಟಿ ಸಹ ನಿಮಗೆ ಬರ್ತಾ ಇದೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಈ ಹಿಂದೆ ನೀವು ಬೇಜವಾಬ್ದಾರಿ ಇರ್ಬೋದು, ಸಾರಿ. ಓಕೆ, ಆ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡದೇ ಇರೋದು, ಬಿಡು ಇದ್ದಾರೆ, ಸೊ ಅವ್ರಿಗೆ ಆಮೇಲೆ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ, ಆ ರೀತಿಯಲ್ಲಿ ಇರ್ಬೋದು. ಬಟ್ ಹ್ಯಾಂಡಲ್ ಮಾಡಿ, ತೊಂದರೆ ಇಲ್ಲ. ಸೊ ಹ್ಯಾಂಡಲ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ, ಬಟ್ ನಿಮ್ಮ ವಿಚಾರಗಳು ಕ್ಲಿಯರ್ ಆಗಿರಬೇಕು. ಸೊ ನೀವು ಈ ಡಿಸಿಷನ್ಸ್ ತೊಗೊಂಡಿದ್ದೀನಿ ನಾನು ಅಂದರೆ ಯು ಶುಡ್ ಬಿ
ಕ್ಲಿಯರ್ ಅಬೌಟ್ ಇಟ್. ಓಕೆ, ಸೊ ನೋಡೋಣ ಲವರ್ಸ್ ಕಾರ್ಡಲ್ಲಿ ನಿಮಗೆ ಯಾವ ರೀತಿಯ ಒಂದು ಆಪ್ಷನ್ಸ್ ಇದೆ. ಎಸ್, ಓಕೆ, ಸೊ ನಿಮಗೆ ಗೊತ್ತಿದ್ದು ನೀವು ಡಿಸಿಷನ್ಸ್ನ ತೊಗೊತಾ ಇಲ್ಲ. ಪೈಲ್ ನಂಬರ್ 3 ಯಾರು ಸಿಂಗಲ್ಸ್ ಇದ್ದೀರಾ. ಓಕೆ, ಸೊ ನಿಮಗೆ ಈ ಡಿಸಿಷನ್ಸು ದೇವ್ರು ಕೊಡ್ತಾ ಇರೋ ಒಂದು ಆಫರ್ ಇರ್ಬೋದು. ಓಕೆ, ಈ ಪರ್ಸನ್ ಆಗಲಿ ನಿಮ್ಮ ಲೈಫಿಗೆ ಯಾರು ಬರ್ತಾ ಇದ್ದಾರೆ ಅವರು ನಿಮ್ಮ ಲೈಫಲ್ಲಿ ಯುನೋ ಮೈಟ್ ಬಿ ನೀವು ಇಷ್ಟು ದಿನ ಈ ಪರ್ಸನ್ನ ಇಗ್ನೋರ್ ಮಾಡ್ತಾ ಇರ್ಬೋದು. ಆ್ಯಂಡ್ ಡಿಸೆಂಬರ್ ತಿಂಗಳು ನೀವು ಡಿಸೈಡ್ ಮಾಡ್ತೀರಾ, ಇಲ್ಲ ನನಗೆ ಈ ಪರ್ಸನ್ನೇ ಬೇಕು. ಆ ಚಾಯ್ಸಸ್ನ ನೀವು ಡಿಸೆಂಬರ್ ತಿಂಗಳು ಮಾಡ್ತೀರಾ ಆ್ಯಂಡ್ ವೆರಿ ಕ್ಲಿಯರ್ಲಿ ಮಾಡ್ತೀರಾ. ಆ್ಯಂಡ್ ನೀವು ಮಾಡ್ತಾ ಇಲ್ಲ ಅಂದರೆ ಮಾಡಿ, ಬಿಕಾಸ್ ಇಲ್ಲಿ 2 ಇದೆ ಆ್ಯಂಡ್ ಏಸ್ ಇದೆ. ಸೊ 2 ಇಂದ ಏಸಿಗೆ ಬರ್ತೀರಾ ಅಂದರೆ ಚಾಯ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಡಿಸಿಷನ್ಸ್ನ ತೊಗೊತೀರಾ ನೀವು. ಓಕೆ, ಸೊ ಆ ಡಿಸಿಷನ್ಸ್ನ ಕೂಡ ನೀವು ನ್ಯಾಚುರಲಾಗಿ ತೊಗೊತೀರಾ, ಬಿಕಾಸ್ ನಿಮಗೆ ಗೊತ್ತಿದೆ ಯಾರನ್ನ ಚಾಯ್ಸ್ ಮಾಡಬೇಕು, ಯಾರ ಜೊತೆ ನಾನು ಖುಷಿಯಾಗಿರ್ತೀನಿ ಅಂತ ನಿಮಗೆ ಖಂಡಿತ ಗೊತ್ತಿದೆ. ಆ ಕಡೆ ನೀವು ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಎಸ್, ಪೇಜ್ ಆಫ್ ಸಾರ್ಟ್ಸ್. ಸೊ ಪೇಜ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ, ತುಂಬ ಹುಷಾರಾಗಿ ನಿಮ್ಮ ಡಿಸಿಷನ್ಸ್ನ ನೀವು ಮಾಡಬೇಕಾಗತ್ತೆ. ಬಿಕಾಸ್ ಪೇಜಲ್ಲಿ ತುಂಬಾ ಮೆಸೇಜಸ್ ಬರುತ್ತೆ, ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಇದ್ರ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಆ ಕ್ಲಾರಿಟಿ ಬಂದಾಗಲೂ ನೀವು ಸ್ಟೆಪ್ಸ್ನ ತೊಗೊಂಡಿಲ್ಲ ಅಂದರೆ ಈ ಸಿಚುವೇಶನ್ ಎಲ್ಲೂ ಹೋಗಲ್ಲ. ಓಕೆ, ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಕ್ಲಾರಿಟಿ ಇದೆ, ಇಲ್ಲ ನಾನು ಈ ಪರ್ಸನ್ ಜೊತೆ ಇರಬೇಕು ಅನ್ನೋದಿದೆ, ಎಲ್ಲ ಇದೆ ಅಂದಮೇಲೆ ನೀವು ಅದನ್ನು ಮಾಡಬೇಕು. ಸೊ ನೀವು ಮಾಡಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಆಗ್ತಾ ಇದ್ದೀರಾ. ಓಕೆ, ಸೊ ನೋಡೋಣ ಯಾರು ಕಪಲ್ಸ್ ಇದ್ದೀರಾ, ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಸೊ ಯಾರು ಪ್ರೀತಿಯಲ್ಲಿದ್ದೀರಾ. ಓಕೆ, ಸೊ ಪಾರ್ಟ್ನರ್ಶಿಪ್ ಅಂದರೆ ಪ್ರೀತಿಯಲ್ಲಿದ್ದೀರಾ. ಓಕೆ, ಸೊ ನಿಮ್ಮ ಇವೆಂಟ್ಸ್ ಏನಿದೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಓಕೆ, ನೈಟ್ ಆಫ್ ಸಾರ್ಟ್ಸ್, ನೈಟ್ ಆಫ್ ವಾನ್ಸ್, ಸನ್ ಕಾರ್ಡ್. ಓಕೆ, ಸೊ ಡಿಸೆಂಬರ್ ತಿಂಗಳು ತಲಾಂತರದಿಂದ ಬಂದಿರೋ ಕೋಪ, ತಾಪ, ದ್ವೇಷ, ಅಸೂಯೆ, ಸೊ ಮಾತಾಡದಿರೋದು, ದೂರ ಇರೋದು, ಎಲ್ಲವೂ ಒಂದು ಫುಲ್ ಸ್ಟಾಪಿಗೆ ಬರ್ತಾ ಇದೆ ಡಿಸೆಂಬರ್ ತಿಂಗಳು. ಪೈಲ್ ನಂಬರ್ 3. ಬಿಕಾಸ್ ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ನೀವು ಕೋಪದಲ್ಲಾಗಲಿ ಇಲ್ಲ ದ್ವೇಷದಲ್ಲಾಗಲಿ ಯಾವುದೇ ಕೆಲಸನ ನೀವು ಮಾಡಿರ್ಬೋದು, ಇಲ್ಲ ನಿಮ್ಮ ಪ್ರತಿ ಯಾರೇ ಮಾಡಿರ್ಬೋದು. ಓಕೆ, ಯಾರೇ ಏನೇ ಮಾಡಿರ್ಬೋದು. ಸೊ ನೀವು ನಿಮ್ಮ ಕೋಪನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಆ್ಯಕ್ಷನ್ನ ತೊಗೊತೀರಾ. ಆ್ಯಂಡ್ ರೈಟ್ ಅವೇ ನಿಮಗೆ ಸನ್ ಕಾರ್ಡ್ ಇದೆ. ಓಕೆ, ಸೊ ಎಲ್ಲನೂ ಬ್ರೈಟ್ ಪ್ರಾಸ್ಪೆಕ್ಟಿವಿಗೆ ಬರುತ್ತೆ ನಿಮ್ಮ ಲೈಫಲ್ಲಿ. ಸೊ ಏನೇ ಒಂದು ವಿಷಯದಲ್ಲಿ ಮನಸ್ತಾಪ ಆಗಿರ್ಬೋದು, ಆ್ಯಂಡ್ ಇಬ್ಬರೂ ಸಹ ಒಬ್ರಿಗೊಬ್ರು ತುಂಬ ಬೈಕೊಂಡಿರ್ಬೋದು, ಜಗಳ ಆಗಿರ್ಬೋದು, ದೂರ ಆಗಿರ್ಬೋದು, ಆ್ಯಂಡ್ ಈ ರಿಲೇಷನ್ಶಿಪ್ಪಿಂದ ಹೊರಗೆ ಹೋಗಿರ್ಬೋದು, ಆ್ಯಂಡ್ ದೂರದಲ್ಲಿ ಇರ್ಬೋದು. ಬಟ್ ಸನ್ ಕಾರ್ಡ್ ಬಂದಿರೋದ್ರಿಂದ ಮೈಟ್ ಬಿ ನೀವು ಪ್ರೆಗ್ನೆಂಟ್ ಆಗಿರೋ, ಇದು ಸ್ವಲ್ಪ ಜನಕ್ಕೆ ಈ ಮೆಸೇಜಸ್. ಓಕೆ, ನೀವು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರೋದಿರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಆ ಚೈಲ್ಡ್ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವಿಟಿನ ತರ್ಬೋದು. ಓಕೆ, ಸೊ ಅಗೇನ್ ಏನೇ ನೆಗೆಟಿವ್ ಇದ್ದರೂ ಸಹ ಅದು ಪಾಸಿಟಿವಲ್ಲಿ ಚೇಂಜ್ ಆಗೋದಿದೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಚೊಕ್ಕದಾಗಿ ಹೇಳಬೇಕು ಅಂದರೆ ನಿಮ್ಮ ಲೈಫಲ್ಲಿ ಏನೇ ನೆಗೆಟಿವ್ ಇದೆ ಅದು ಹೊರಗೆ ಹೋಗ್ತಾ ಇದೆ ಆ್ಯಂಡ್ ಪಾಸಿಟಿವಿಟಿ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಲೈಫಲ್ಲೂ ಸಹ ಚೈಲ್ಡ್ ಬರ್ತ್ ಇರ್ಬೋದು, ಪಾಸಿಟಿವ್ ನ್ಯೂಸ್ ಬರ್ತಾ ಇರ್ಬೋದು, ಇಲ್ಲ ನಿಮ್ಮ ಮನಸ್ಥಿತಿಗಳು ಚೇಂಜ್ ಆಗ್ತಾ ಇರ್ಬೋದು ಡಿಸೆಂಬರ್ ತಿಂಗಳು. ಓಕೆ, ಸೊ ಆ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಐ ವಾಂಟ್ ಟು ಕ್ಲಾರಿಫೈ ನೈಟ್ ಆಫ್ ಸಾರ್ಟ್ಸ್. ಎಸ್, ನೈಟ್ ಆಫ್ ಸಾರ್ಟ್ಸ್ ಕ್ಲಾರಿಫೈಡ್ ಬೈ 5 ಆಫ್ ವಾಂಡ್ಸ್. ಸೊ ಜಗಳಗಳು, ಓಕೆ, ತುಂಬ ಜಗಳಗಳು, ಕಾನ್ಫ್ಲಿಕ್ಟ್ಸ್ಗಳು ಆಗಿದೆ. ಸೊ ಬಟ್ ಅದೆಲ್ಲ ರಿಸಾಲ್ವ್ ಆಗ್ತಾ ಇದೆ ಡಿಸೆಂಬರ್ ತಿಂಗಳು. ಆ್ಯಂಡ್ ಆಗಿದ್ರೂ ಸಹ ನೀವು ಕೋಪದಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆ, ಡಿಸೆಂಬರ್ ತಿಂಗಳಲ್ಲಿ ಆಗೋದ್ರಿಂದ ಅದನ್ನು ನೀವು ಕೋಪದಲ್ಲಿ ಹ್ಯಾಂಡಲ್ ಮಾಡಬೇಡಿ. ಓಕೆ, ಸೊ ನೈಟ್ ಆಫ್ ವಾಂಡ್ಸ್ ಇಸ್ ಅ ಸ್ಟಾರ್ ಕಾರ್ಡ್. ಓಕೆ, ಕೋಪದಿಂದ ಒಳ್ಳೆಯದನ್ನು ಹಾಳು ಮಾಡ್ಕೊಬೇಡಿ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ನ ಹಾಳು ಮಾಡ್ಕೊಬೇಡಿ ಡಿಸೆಂಬರ್ ತಿಂಗಳು. ಓಕೆ, ತುಂಬಾ ಹುಷಾರಾಗಿ ಡಿಸಿಷನ್ಸ್ನ ತಗೋಬೇಕು ನೀವು. ತುಂಬ ರಿಸ್ಕ್ ಮಾಡ್ಕೊಬೇಡಿ, ತುಂಬ ನಿಮ್ಮನ್ನು ನೀವು
ನೀವು ರಿಸ್ಕ್ ಮಾಡ್ಕೊಳ್ಳೋದು, ಕೋಪದಲ್ಲಿ ಜಗಳದಲ್ಲಿ ಇಳಿಯೋದು, ಈಗೋದಲ್ಲಿ ಇಳಿಯೋದು ಮಾಡೋಕ್ಕೆ ಹೋಗಬೇಡಿ. ಓಕೆ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ ನಿಮ್ಮ ಪಾರ್ಟ್ನರ್ನ, ನಿಮ್ಮ ಸಿಚುವೇಶನ್ನ ಡಿಸೆಂಬರ್ ತಿಂಗಳು. ಓಕೆ, ಸೊ ನೋಡೋಣ ನಿಮ್ಮ ಕೆರಿಯರಲ್ಲಿ ಏನಾಗೋದಿದೆ. ಪೈಲ್ ನಂಬರ್ 3, ನಿಮ್ಮ ಕೆರಿಯರ್ ವಿಚಾರವಾಗಿ ಏನಾಗೋದಿದೆ. ಓಕೆ, 6 ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್, ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸೊ ನೀವು ನಿಮ್ಮ ಫೆಮಿನೈನ್ ಎನರ್ಜಿಗೆ ಬರ್ತಾ ಇದ್ದೀರಾ ಡಿಸೆಂಬರ್ ತಿಂಗಳು. ನಿಮ್ಮ ಕೆರಿಯರ್ ಜಾಬಲ್ಲಾಗಲಿ ಇಲ್ಲ ಎಜುಕೇಷನ್ ವೈಸ್ ಆಗಲಿ, ಬಿಕಾಸ್ ನೀವು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಫೆಮಿನೈನ್ ಎನರ್ಜಿ ಅಂದಿದ ತಕ್ಷಣ ಶಕ್ತಿ. ಓಕೆ, ಫೆಮಿನೈನ್ ಈಸ್ ಅ ಶಕ್ತಿ, ಅವರು ಸಹ ಒಂದು ಶಕ್ತಿ. ಸೊ ಎಮೋಷನ್ಸ್ನ ಆಳೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಎಮೋಷನ್ಸ್ನ ತುಂಬ ಸ್ಟ್ರಾಂಗಾಗಿ ತೊಗೊತೀರಾ ಆ್ಯಂಡ್ ಡಿಸಿಷನ್ಸ್ನ ಮಾಡ್ತೀರಾ. ಮೇನ್ಲಿ ನಿಮ್ಮ ತಾಯಿ ಇಲ್ಲ ನಿಮ್ಮ ಅಕ್ಕ, ನಿಮ್ಮ ಅಜ್ಜಿ, ನಿಮ್ಮ ಫ್ರೆಂಡ್ಸು ನಿಮಗೆ ನಿಮ್ಮ ಕೆರಿಯರ್ ಲೈಫಲ್ಲಿ ನಿಮಗೆ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ಮೇನ್ಲಿ ನನಗೆ ನಿಮ್ಮ ಪಾಸ್ಟಲ್ಲಿ ನಿಮ್ಮ ಎಕ್ಸ್ ಇರ್ಬೋದು, ಇಲ್ಲ ನೀವು ವೆಯ್ಟ್ ಮಾಡೋ ಪರ್ಸನ್ ಇರ್ಬೋದು, ಅವರು ನಿಮ್ಮ ಕೆರಿಯರಲ್ಲಿ ನಿಮ್ಮನ್ನು ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಎಮೋಷ್ನಲಿ ಎಲ್ಲೋ ಒಂದು ಕಡೆ ನೀವು ತುಂಬ ನೋವು ತಿಂದಿರ್ಬೋದು ಯಾವುದೋ ವಿಚಾರವಾಗಿ. ಓಕೆ, ಸೊ ಈ ಹಿಂದೆ ನೀವು ಏನೇ ಪೆಟ್ಟು ತಿಂದಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಆ್ಯಂಡ್ ನೀವು ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಹ್ಯಾಂಡಲ್ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಅನ್ನೋದು ನಿಮ್ಮ ತಾಯಿಗಾಗಲಿ, ನಿಮ್ಮ ಅಜ್ಜಿಗಾಗಲಿ, ನಿಮ್ಮ ಫ್ರೆಂಡಿಗಾಗಲಿ ಗೊತ್ತಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಕುಗ್ಗಿ ಹೋಗಬಾರ್ದು. ಈ ಒಂದು ಕೆಟ್ಟ ಘಟನೆಯಿಂದ ನೀವು ಹೊರಗೆ ಬಂದು ಚೆನ್ನಾಗಿರಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಆ್ಯಂಡ್ ಅವರು ನೀವು ಏನೇನು ಸಾಧನೆ ಮಾಡಿದ್ದೀರಾ, ಇಷ್ಟಾರು ಮಾಡಿದ್ದೀರಾ ಅನ್ನೋದನ್ನು ಅವರು ಹೇಳಲಿಕ್ಕೆ ನಿಮ್ಮ ಹತ್ರ ಇರ್ತಾರೆ. ನಿಮ್ಮನ್ನು ಸಾಂತ್ವನ ಕೊಡೋಕ್ಕಿರ್ತಾರೆ, ನಿಮ್ಮನ್ನು ಪ್ರೇರಣೆ ಕೊಡೋಕ್ಕಿರ್ತಾರೆ. ಓಕೆ, ಸೊ ತುಂಬ ಜನ ನಿಮ್ಮನ್ನು ಹೆಲ್ಪ್ ಮಾಡೋಕ್ಕಿದ್ದಾರೆ. ಆ್ಯಂಡ್ ಅವರ ಹೆಲ್ಪನ್ನು ನೀವು ಸ್ವೀಕಾರ ಮಾಡಿ. ನೀವು ಸ್ಟ್ರಾಂಗ್ ಆಗಿದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವರ ಒಂದು ಪ್ರೀತಿಯ ಅಪ್ಪುಗೆ ಏನಿದೆ ಅದನ್ನು ಸಹ ಪ್ರೀತಿನ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಮನ್ನು ಯಾರೇ ಸಹಾಯ ಮಾಡಿದ್ರು ಆ ಸಹಾಯನೂ ಸಹ ನೀವು ಒಪ್ಕೋಬೇಕಾಗತ್ತೆ ಇಲ್ಲಿ ಡಿಸೆಂಬರ್ ತಿಂಗಳು. ಸೊ ನೋಡೋಣ ನಿಮ್ಮ ಹೆಲ್ತ್ ಹೇಗಿದೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಈ ಕಾರ್ಡ್ ಬರಬೇಕು ಅಂತಿದೆ. ಆಕ್ಸೆಪ್ಟೆನ್ಸ್, ಎಸ್, ಆಕ್ಸೆಪ್ಟ್ ಮಾಡಿ. ಓಕೆ, ಸೊ ದೇವರಿದ್ದಾರೆ ನಿಮ್ಮನ್ನು ಹೆಲ್ಪ್ ಮಾಡೋದಕ್ಕೆ, ನಿಮ್ಮನ್ನು ಓಕೆ, ನಿಮ್ಮ ಕೆರಿಯರಲ್ಲಿ ಯಾರೇ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವರನ್ನು ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಿಮ್ಮ ಹೆಲ್ತ್ ವಿಚಾರವಾಗಿರೋದ್ರಿಂದ ನಿಮ್ಮ ಹೆಲ್ತಲ್ಲೂ ಸಹ ನಿಮಗೆ ತುಂಬ ಜನ ಹೆಲ್ಪ್ ಮಾಡೋಕ್ಕೆ ಇದ್ದಾರೆ. ಸೊ ಅವ್ರ ಹತ್ರ ನೀವು ಹೆಲ್ಪ್ ಕೇಳಿ. ಓಕೆ, ಹೆಲ್ಪನ್ನು ಆಕ್ಸೆಪ್ಟ್ ಮಾಡಿ. ಲಿಸನ್ ಟು ಯುವರ್ ಇಂಟ್ಯೂಟಿವ್ ಫೀಲಿಂಗ್ಸ್. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನಿಮ್ಮ ಹೆಲ್ತ್ ಬಗ್ಗೆ, ಅದರ ಬಗ್ಗೆನೂ ನೀವು ಕಾಳಜಿ ತಗೋಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆನೂ ಸಹ ನೀವು ಕಾಳಜಿ ತಗೋಬೇಕಾಗತ್ತೆ. ಓಕೆ, ಗಿವ್ ಅಸ್ ಯೋರ್ ಕೇರ್. ಓಕೆ, ಸೊ ನಾನು ಹೇಳಿದ್ನಲ್ಲ, ಅಜ್ಜಾಜಿ ಇರ್ಬೋದು, ಯಾರೇ ಇರ್ಬೋದು, ಸೊ ನಿಮ್ಮನ್ನು ತುಂಬ ಪ್ರೀತಿ ಕೊಡೋರ ಹತ್ರ ನಿಮ್ಮ ಟೈಮನ್ನು ಸ್ವಲ್ಪ ಹೊತ್ತು ಹಂಚ್ಕೊಳ್ಳಿ. ಆ್ಯಂಡ್ ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿನ ಹೊರಗೆ ಹಾಕಿ. ಓಕೆ, ಸೊ ಅವರ ವಿಚಾರಗಳು ಬೇರೆ ಇರ್ಬೋದು ಆ್ಯಂಡ್ ಅವ್ರ ಹತ್ರ ನಿಮ್ಮ ಹೆಲ್ತ್ ವಿಚಾರವಾಗಿ ಸೊಲ್ಯೂಷನ್ಸ್ ಇರ್ಬೋದು. ಓಕೆ, ಸೊ ಅವರು ಅಜಾಜಿನೇ ಇರಬೇಕು ಅಂತಿಲ್ಲ, ನಿಮ್ಮ ಪ್ರೀತಿ ಪಾತ್ರರು ಯಾರೇ ಇರ್ಬೋದು. ಸೊ ಅವ್ರ ಹತ್ರ ಕೆಲವೊಂದು ಗೈಡೆನ್ಸ್ನ ತಗೊಂಡ್ರೆ ಖಂಡಿತ ನಿಮ್ಮ ಹೆಲ್ತಿಗೆ ವಿಚಾರವಾಗಿ ನಿಮಗೆ ಸೊಲ್ಯೂಷನ್ಸ್ ಸಿಗುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಏನು ಹೇಳೋದಿದೆ ಅನ್ನೋದನ್ನು ಡಿಸೆಂಬರ್ ತಿಂಗಳು. ಓಕೆ, ರಿಕನ್ಸಿಲಿಯೇಷನ್. ಸೊ ಸಿಂಗಲ್ಸ್ಗಾಗಿ ರಿಕನ್ಸಿಲಿಯೇಷನ್ ಇದೆ. ಓಕೆ, ಸೊ ನಿಮ್ಮ ಎಕ್ಸ್ ಬರೋದಿರ್ಬೋದು. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾರೇ ಇರ್ಬೋದು, ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರೋರು ಇದ್ದಾರೆ. ಓಕೆ, ಸಿಂಗಲ್ಸಿಗೆ. ಓಕೆ, ಇದು ಓಕೆ, ಫ್ರೀ ಯುವರ್ ಸೆಲ್ಫ್. ಸೊ ನಿಮ್ಮನ್ನು ನೀವು ಫಸ್ಟು ಫ್ರೀ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಲೈಫನ್ನು ನೀವೇ ಕಂಟ್ರೋಲ್ ಮಾಡೋದ್ರಿಂದ ನೀವು ಬೇರೆ
ಒಂದು ಬೌಂಡ್ರೀಸಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕಟ್ ಹಾಕೊಂಡ್ಬಿಟ್ಟಿದ್ದೀರಾ. ಓಕೆ, ಸೊ ನೀವೇ ಫ್ರೀ ಆಗ್ಬೋದು. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಬೌಂಡ್ರೀಸು ಚಿಕ್ಕದಾಗಿದೆ. ಒಂದು ಹೆಜ್ಜೆ ಇದು ಜಿಗ್ದಿ ಹೊರಗೆ ಬಂದರೆ ಅದು ಫ್ರೀ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವೇ ಈ ಒಂದು ಸಿಚುವೇಷನಲ್ಲಿ ಬಂದಿ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪ್ರೆಸ್ ಯುವರ್ ಲವ್. ಗೋ ಹೆಡ್ ಆ್ಯಂಡ್ ಮೇಕ್ ಅ ರೊಮ್ಯಾಂಟಿಕ್ ಜೆಸ್ಚರ್. ಸೊ ನೀವು ಯಾರ ಹತ್ರನಾರ ನಿಮ್ಮ ಪ್ರೀತಿ ವಿಚಾರನ ಹೇಳಬೇಕು ಅಂತಿದ್ರೆ ಖಂಡಿತ ಹೇಳಿ ಆ್ಯಂಡ್ ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡೋಣ ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ ಅವರಿಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು. ಓಕೆ, ಸೊ ನಿಮ್ಮಿಬ್ಬರದಲ್ಲಿ ಸ್ಟ್ರಾಂಗ್ ಕೆಮಿಸ್ಟ್ರಿ ಇದೆ. ಓಕೆ, ಸೊ ಇಬ್ಬರೂ ಸಹ ಒಬ್ರನ್ನೊಬ್ರು ತುಂಬ ಅಟ್ರ್ಯಾಕ್ಟ್ ಆಗಿದ್ದೀರಾ. ಓಕೆ, ಸೊ ಟ್ರಸ್ಟ್ ಈ ಸಿಚುವೇಷನಲ್ಲಿ ಟ್ರಸ್ಟ್ ಇಟ್ಕೊಳ್ಳಿ. ಓಕೆ, ಸೊ ಮೈಟ್ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಾಸ್ತಿ ಏನೂ ಆಗ್ತಾ ಇಲ್ಲ ಏನೋ ಒಂದು ಪ್ಯಾಷನ್ ಇಲ್ಲ, ಏನೋ ಒಂದು ಕಳ್ಕೊತಾ ಇದ್ದೀವಿ ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲನೂ ಫೇಡ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಅದು ನಿಮ್ಮ ಅನಿಸಿಕೆ ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ನೀವು ಟ್ರಸ್ಟ್ ಇಟ್ಕೊಬೇಕು. ಓಕೆ, ಈ ಪರಿಸ್ಥಿತಿ ಇನ್ನೂ ಚೆನ್ನಾಗಾಗುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನು ಮ್ಯಾರೇಜ್ ಪ್ರಪೋಸಲ್ ಆಗಲಿ ಎಂಗೇಜ್ಮೆಂಟ್ ಪ್ರಪೋಸಲ್ ಆಗಲಿ ಕೊಡೋಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ಟ್ರಸ್ಟ್ ಇಟ್ಕೊಳ್ಳಿ. ಓಕೆ, ವರ್ತ್ ವೇಟಿಂಗ್. ಡಿವೈನ್ ಟೈಮಿಂಗ್ ಆ್ಯಸ್ ಇಟ್ ವರ್ಕ್ ಇನ್ ಯೋರ್ ಲವ್ ಲೈಫ್. ಸೊ ವೆಯ್ಟ್ ಮಾಡಿ, ಟ್ರಸ್ಟ್ ಇಟ್ಕೊಳ್ಳಿ ಆ್ಯಂಡ್ ಡಿಸಿಷನ್ಸ್ನ ತೊಗೋಬೋದು ನೀವು. ಓಕೆ, ಈವನ್ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿದ್ದರೆ ನಿಮಗೆ ಅನ್ನಿಸ್ತಾ ಇರ್ಬೋದು ಈ ರಿಲೇಷನ್ಶಿಪ್ಪು ಏನು ವರ್ಕ್ ಆಗ್ತಾ ಇಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಟ್ರಸ್ಟನ್ನು ಕಳ್ಕೊಬೇಡಿ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ವರ್ತ್ ವೇಟಿಂಗಲ್ಲಿ ಏನು ಹೇಳ್ತಾ ಇದೆ ಅಂದರೆ ವೆಯ್ಟ್ ಮಾಡಿ. ಯಾಕಂದರೆ ಡಿವೈನ್ ಟೈಮಿಂಗ್ಸಲ್ಲೇ ನಿಮ್ಮ ಕರ್ಮಗಳು ಕಳೆಯೋ ಟೈಮಲ್ಲೇ ನಿಮಗೆ ಎಲ್ಲನೂ ಒಳ್ಳೆಯದಾಗೋದಿದೆ. ಓಕೆ, ಸೊ ಡಿಸಿಷನ್ಸ್ನ ತುಂಬ ಹರಿಬರಿಯಲ್ಲಿ ತೊಗೊಬೇಡಿ. ಓಕೆ, ಸೊ ನೋಡೋಣ ನೀವು ಡಿಸೆಂಬರ್ ತಿಂಗಳು ಏನನ್ನು ಮಾಡಬಾರ್ದು ಅನ್ನೋದನ್ನು. ಓಕೆ, ಸೊ ಡಿಸೆಂಬರ್ ತಿಂಗಳು ಪೈಲ್ ನಂಬರ್ 3 ನೀವು ಏನನ್ನು ಮಾಡಬಾರ್ದು. ಸ್ಯಾಟರ್ನ್, ದ ಪಾರ್ಟ್ ಆಫ್ ಯು ದಟ್ ಆಕ್ಸೆಪ್ಟ್ ಚಾಲೆಂಜಸ್ ಟು ಗೇನ್ ವಿಸ್ಡಮ್. ಸೊ ನಿಮ್ಮನ್ನು ನೀವು ಜಾಸ್ತಿ ಚಾಲೆಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಡಿಸೆಂಬರ್ ತಿಂಗಳು. ಓಕೆ, ಸೊ ನಾನು ತುಂಬ ವಯಸ್ಸಾಗಿದ್ದೀನಿ, ನನ್ನ ಹತ್ರ ಯಾಕೆ ಬರಲ್ಲ ಜನ, ನಾನು ಹಾಗೆ ನಾನು ಹೀಗೆ. ಸೊ ಜಾಸ್ತಿ ನಿಮ್ಮನ್ನು ನೀವು ನಾನೇ ವಯಸ್ಸು, ನಾನೇ ತುಂಬ ಓದ್ಕೊಬೇಕು, ನಾನೇ ಎಲ್ಲ ಮಾಡ್ಕೊಬೇಕು ಅನ್ನೋದನ್ನು ಸ್ಟ್ರೆಸ್ ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ಸೊ ಜಾಸ್ತಿ ಅದರ ಮೇಲೆ ನಾನು ಅದು ಓದಬೇಕು, ಅದು ಓದಿದ್ರೆ ನನಗೆ ಇದು ಗೊತ್ತಾಗುತ್ತೆ, ಇದು ಓದಿದ್ರೆ. ಸೊ ಜಾಸ್ತಿನೂ ಅದು ಮಾಡೋಕ್ಕೆ ಹೋಗಬೇಡಿ. ಮಾಡಿ, ಬುಕ್ ಓದೋದು ತುಂಬ ಒಳ್ಳೆಯದು. ಓಕೆ, ಬಟ್ ಎಲ್ಲೋ ಒಂದು ಕಡೆ ಅದನ್ನು ಉದಾಹರಣೆಗೆ ಹೇಳ್ತಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಅದನ್ನು ಜಾಸ್ತಿ ಮಾಡಬೇಡಿ. ಓಕೆ, ಸೊ ನೋಡೋಣ ನೀವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ 8th ಹೌಸ್. ಸೊ ಟ್ರಾನ್ಸ್ಫರ್ಮೇಷನ್ಸ್ ಆಗ್ತಾ ಇದೆ, ಅದನ್ನು ಅಕ್ಸೆಪ್ಟ್ ಮಾಡಿ, ಅದನ್ನು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ಮ ಕಾರ್ಡ್ ಬಂದಿತ್ತಲ್ಲ ಬಿ ಪ್ರೌಡ್ ಅಂತ. ಸೊ ನೀವೇನೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ರಿಲೇಷನ್ಶಿಪ್ ಇರ್ಬೋದು, ಸೊ ನೀವು ಯಾರನ್ನ ಇಷ್ಟಪಡೋದನ್ನು ಫ್ಯಾಮಿಲಿಗೆ ಹೇಳೋದಾಗಿರ್ಬೋದು. ಸೊ ಅದನ್ನು ಹಂಚ್ಕೊಳ್ಳಿ, ಅದನ್ನು ನಿಮ್ಮಲ್ಲೇ ಇಟ್ಕೊಬೇಡಿ. ಆ ಟ್ರಾನ್ಸ್ಫರ್ಮೇಷನ್ ಇಲ್ಲ ಬದಲಾವಣೆಗಳು, ನಾನು ಈ ರೀತಿ ಬದಲಾಗ್ತಾ ಇದ್ದೀನಿ, ಇಲ್ಲ ಈ ರೀತಿ ಬದಲಾಗಿದ್ದೀನಿ ಅನ್ನೋದನ್ನು ಅದು ಸಣ್ಣದಾದರೂ ಸಹ ಅದನ್ನು ಹೇಳ್ಕೊಳ್ಳಿ. ಓಕೆ, ನಿಮಗೆ ಒಂದು 10 ರೂಪಾಯಿ ಸಿಕ್ಕಿದೆ, ಅದು ನಿಮಗೆ ಕಷ್ಟಪಟ್ಟಿದ್ದ ದುಡ್ಡಾದರೂ ಸಹ ನೀವು ಅದನ್ನು ಹಂಚ್ಕೊಳ್ಳಿ ಆ್ಯಂಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಪೈಲ್ ನಂಬರ್ 3. ಓಕೆ, ಸೊ ನೀವೇನೇ ಮಾಡಲಿ ಅದು ನಿಮ್ಮ ಪರಿಶ್ರಮಕ್ಕೆ ನಿಮಗೆ ಸಿಕ್ಕಿದ ಪ್ರತಿಫಲ ಆಗಿರುತ್ತೆ. ಅದು 1 ರೂಪಾಯಿ ಆದರೂ ಸಹ ಅದು ನಿಮ್ಮ ಬೆವರಿನ ದುಡ್ಡಾಗಿರುತ್ತೆ. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪೈಲ್ ನಂಬರ್ 4, ಯಾರು ಈ ಬ್ಲ್ಯಾಕ್ ಟರ್ಮಾಯಿಲನ್ನು ಚೂಸ್ ಮಾಡಿದ್ದೀರಾ, ಇಲ್ಲ ಬ್ಲ್ಯಾಕ್ ಆಬ್ಸಿಡಿಯನ್ ಹೇಳ್ತಾರೆ. ಸೊ
ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ರೀಡಿಂಗಿಗೆ ನಿಮಗೆ ಸ್ವಾಗತ. ಸೊ ಬ್ಲ್ಯಾಕ್ ಟರ್ಮಾಲಿನ್ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಪ್ರೊಟೆಕ್ಟೆಡ್ ಆಗಿರಬೇಕು ಡಿಸೆಂಬರ್ ತಿಂಗಳು, ಇಲ್ಲ ನಿಮಗೆ ಡಿವೈನ್ ಪ್ರೊಟೆಕ್ಷನ್ ಇದೆ ಡಿಸೆಂಬರ್ ತಿಂಗಳು. ಓಕೆ, ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು, ಓಕೆ ನೀವು ಒಂದು ನೆಗೆಟಿವ್ ಇದರಲ್ಲಿದ್ದೀರಾ, ಇಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಏನೋ ನೀವು ಎಷ್ಟೇ ಇಷ್ಟಪಟ್ಟರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಏನೋ ಒಂದು ಮಾಡೋಕ್ಕಾಗ್ತಾ ಇಲ್ಲ. ಡಿಸೆಂಬರ್ ತಿಂಗಳು ಅಂದರೆ ಅದು ನಿಮ್ಮ ಒಂದು ನಕಾರಾತ್ಮಕ ಒಂದು ಆರ ಏನಿದೆ ಅದು ನಿಮಗೆ ಬಂದಿರುತ್ತೆ. ಸೊ ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಬೇಕು ಅಂದರೆ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಹೇಗೆ? ಮಂತ್ರಗಳನ್ನು ಹೇಳೋದ್ರಿಂದ, ಹನುಮಾನ್ ಚಾಲೀಸ ಹೇಳೋದ್ರಿಂದ, ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ ಬ್ಲ್ಯಾಕ್ ಟರ್ಮಾಲಿನ್ನ ಇಟ್ಕೊಳ್ಳೋದ್ರಿಂದ ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ಪೈಲ್ ನಂಬರ್ 4 ನೋಡೋಣ. ನಿಮ್ಮ ಓವರಾಲ್ ಎನರ್ಜಿ ಏನು ಇರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಸೊ ನಿಮ್ಮ ಓವರಾಲ್ ಎನರ್ಜಿ ಎಂಪ್ರೆಸ್. ಓಕೆ, ಸೊ ನೀವು ಎಂಪ್ರೆಸ್ ಆಗಿರ್ತೀರಾ. ಸೊ ನೀವು ಮೇಲ್ ವಾಚ್ ಮಾಡ್ತಾ ಇರ್ಬೋದು, ಫೀಮೇಲ್ ವಾಚ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಓವರಾಲ್ ಎನರ್ಜಿ ಎಂಪ್ರೆಸ್ ಇರೋದ್ರಿಂದ ನಿಮ್ಮ ಕಷ್ಟಗಳು, ನಿಮ್ಮ ತುಂಬ ದಿನದಿಂದ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ, ಇಲ್ಲ ಅಸ್ಟ್ರಾಲಾಜಿಕಲಿ ಹೇಳಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಏನೇ ಒಂದು ಅಡೆತಡೆ ಇದ್ದರೂ ಸಹ ಅದೆಲ್ಲ ನಿವಾರಣೆ ಆಗೋ ಟೈಮ್ ಬಂದಾಗಿದೆ. ಓಕೆ, ಸೊ ಇನ್ನೂ ನೀಟಾಗಿ ಹೇಳಬೇಕು ಅಂದರೆ ನೀವೇನು ಮಾಡಿದ್ರೂ ಅದು ಸರಿ ಹೋಗ್ದಲೇ ಇರ್ಬೋದು. ಬಟ್ ಡಿಸೆಂಬರ್ ತಿಂಗಳು ಎಲ್ಲೋ ಒಂದು ಕಡೆ ಸ್ಟಾರ್ಸ್ ಎಲ್ಲ ಒಂದು ಅಲೈನಿಗೆ ಬರ್ತಾ ಇದೆ ಆ್ಯಂಡ್ ಅವರೆಲ್ಲ ನಿಮಗೆ ಆಶೀರ್ವಾದಿಸ್ತಾ ಇದ್ದಾರೆ. ಏನಕ್ಕೆ? ನೀವು ಎಂಪ್ರೆಸ್ ಆಗಲಿಕ್ಕೆ. ಓಕೆ, ಸೊ ಎಂಪ್ರೆಸ್ ಕಾರ್ಡನ್ನು ನೀವು ನೋಡಿದ್ರೆ ಅವರ ಒಂದು ಥ್ರೋನಲ್ಲಿ ಅವ್ರು ಕೂತಿದ್ದಾರೆ, ಅವರ ಒಂದು ಸಿಂಹಾಸನದ ಮೇಲೆ ಕೂತಿದ್ದಾರೆ ಆ್ಯಂಡ್ ಅಲ್ಲಿಂದಾನೇ ಅವರು ರೂಲ್ ಮಾಡ್ತಾರೆ. ಓಕೆ, ದುನಿಯಾನ ರೂಲ್ ಮಾಡ್ತಾರೆ, ಇಲ್ಲ ಅವರ ಕಿಂಗ್ಡಮ್ನ ಅವರು ರೂಲ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಅವರು ಬ್ಯಾಲೆನ್ಸು ಇದ್ದಾರೆ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಬಿಸ್ನೆಸ್ಸಲ್ಲಿ. ಸೊ ನೀವು ಏನೇ ಒಂದು ಡಿಸೆಂಬರ್ ತಿಂಗಳು ಮಾಡೋದಿದ್ದೀರಾ, ಸೊ ನೀವು ಎಂಪ್ರೆಸ್ ಎನರ್ಜಿಯಲ್ಲಿದ್ದೀರಾ, ಮದರ್ಲಿ ಎನರ್ಜಿಯಲ್ಲಿದ್ದೀರಾ. ಓಕೆ, ಸೊ ನೀವು ಮೇಲಾದರೂ ಸಹ ನೀವು ಸ್ವಲ್ಪ ಎಮೋಷ್ನಲಿ ತುಂಬ ಸ್ಟೇಬಲ್ ಇರ್ತೀರಾ ಡಿಸೆಂಬರ್ ತಿಂಗಳು. ಓಕೆ, ಸೊ ನೋಡೋಣ ಎನರ್ಜಿ, ಓವರಾಲ್ ಎನರ್ಜಿಗೆ ಸ್ಪಿರಿಟ್ ಗೈಡ್ ಮೆಸೇಜಸ್ ಏನಿದೆ, ನಿಮಗೆ ಗೈಡೆನ್ಸ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದನ್ನು. ಓಕೆ, ಸೊ ಬಿಲೀವ್, ನಿಮ್ಮನ್ನು ನೀವು ಬಿಲೀವ್ ಮಾಡಿ. ಓಕೆ, ಸೊ ಬಿಲೀವ್ ಮಾಡಿ, ನೀವು ಈ ಎನರ್ಜಿಯಲ್ಲಿ ಬರ್ಬೋದು, ನೀವೇ ಈ ಎನರ್ಜಿಯಲ್ಲಿ ಇರೋದು ಅನ್ನೋದನ್ನು. ಓಕೆ, ಸೊ ನಿಮ್ಮಲ್ಲಿ ಏನೇ ಡಿಫ್ರೆನ್ಸಸ್ ಇರ್ಬೋದು, ಭಯ ಇರ್ಬೋದು, ಸೊ ನಾನು ಇದನ್ನ ಮಾಡ್ತೀನಾ ಬಿಡ್ತೀನಾ ಅನ್ನೋದರ ಭಯನ ಬಿಡಿ, ಬಿಲೀವ್ ಮಾಡಿ. ನಿಮ್ಮ ಲೈಫಲ್ಲಿ ನೀವು ಎಂಪ್ರೆಸ್ ಆಗ್ಬೋದು, ಕಿಂಗ್ ಆಗ್ಬೋದು, ಎಂಪ್ರರ್ ಆಗ್ಬೋದು ಅನ್ನೋದನ್ನು ನೀವು ಬಿಲೀವ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ 2 ಕಾರ್ಡ್ಸ್ ಫೆಮಿನೈನ್ ಕಾರ್ಡ್. ಸೊ ಫೆಮಿನೈನ್ ಎನರ್ಜಿ ಸ್ಟ್ರಾಂಗ್ ಆಗೋದಿದೆ ನಿಮಗೆ ಡಿಸೆಂಬರ್ ತಿಂಗಳು. ಪೈಲ್ ನಂಬರ್ 4. ಓಕೆ, ಸೊ ನೀವೇನನ್ನ ಮಾಡಬೇಕು ಅಂತಿದ್ದೀರಾ ಅದರ ಮೇಲೆ ಒಂದು ನಂಬಿಕೆ ಇರಲಿ. ಓಕೆ, ಸೊ ನೀವೇನು ಮಾಡಿದ್ರೂ ಅದು ಚೆನ್ನಾಗಾಗುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಸೊ ಅದು ಯಾವುದ್ರ ಬಗ್ಗೆನೂ ಆಗಿರ್ಬೋದು. ಓಕೆ, ಸೊ ನೋಡೋಣ ಸಿಂಗಲ್ಸಿಗೆ ಯಾವ ರೀತಿಯ ಒಂದು ವಿಷಯಗಳಿದೆ ಟ್ಯಾರೋ ಪ್ರಕಾರ. ಸೊ ಸಿಂಗಲ್ಸಿಗೆ ಯಾವ ರೀತಿಯ ಒಂದು ಇವೆಂಟ್ಸ್ ನಡೆಯಲಿದೆ ಡಿಸೆಂಬರ್ ತಿಂಗಳು, ಯಾವ ರೀತಿಯ ಘಟನೆಗಳು ನಡೆಯಲಿದೆ ಡಿಸೆಂಬರ್ ತಿಂಗಳು ಫಾರ್ ಸಿಂಗಲ್ಸ್. ಸ್ಟಾರ್ ಕಾರ್ಡ್. ಓಕೆ, ಸೊ ವರ್ಲ್ಡ್ ಕಾರ್ಡ್. ಓಕೆ, ಹೈ ಪ್ರಿಸ್ಟಸ್ ಕಾರ್ಡ್. ಓಕೆ, ಸೊ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ? ತುಂಬ ಸಕ್ಸಸ್ನ ಕಾಣ್ತೀರಾ ನೀವು ನಿಮ್ಮ ಲೈಫಲ್ಲಿ ಡಿಸೆಂಬರ್ ತಿಂಗಳು. ಸೊ ನೀವೇನು ವಿಶ್ ಮಾಡಿದ್ರೋ, ನೀವೇನು ಅಂದ್ಕೊಂಡಿದ್ರೋ ಆ ರೀತಿ ಚೇಂಜಸ್ಗಳಾಗ್ತಾ ಇದೆ. ಓಕೆ, ಸೊ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಸ್ಟಾರ್ಸ್ ಆರ್ ಅಲೈಯಿಂಗ್ ಅಂದೆಲ್ಲ, ಸೊ ಸ್ಟಾರ್ ಕಾರ್ಡು ಬಂದಾಯಿತು. ಓಕೆ, ಸೊ ಗ್ರಹಗಳು ಆ್ಯಂಡ್ ವಿಧಿ ನಿಮಗೆ ಡಿಸೆಂಬರ್ ತಿಂಗಳು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ. ಬಟ್ ಆ ಚೇಂಜಸ್ನ ನೀವು ತುಂಬ ಹುಷಾರಾಗಿ, ನಿಮ್ಮ ಮನಸ್ಸು ಏನು ಹೇಳುತ್ತೆ, ಓಕೆ, ಸೊ ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಅದರ ಮೇಲೆ ನೀವು ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದು, ನೀವು ವಿಶ್ ಫುಲ್ಫಿಲ್ಮೆಂಟ್ ಅಂದ್ಕೊಂಡಿದ್ದು ಎಲ್ಲ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ನೀವು ತುಂಬ ಖುಷಿಯಾಗಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಅದರ ನೆಗೆಟಿವ್ ಆಸ್ಪೆಕ್ಟ್ನ ನೀವು
ನೋಡ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮದು ಮನಸ್ಸು ಹೇಳ್ತಾ ಇದೆ, ಇಷ್ಟು ದಿನ ಇವರು ಎಲ್ಲಿದ್ದರು, ಇಷ್ಟು ದಿನ ಏನಾಯಿತು, ಹೇಗೆ ಏನು ಅನ್ನೋ ಒಂದು ಪ್ರಶ್ನೆ ಏನಿತ್ತು ಅದರ ಬಗ್ಗೆನೂ ನೀವು ಡಿಸಿಷನ್ಸ್ನ ತೊಗೊಬೋದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸಸ್ ಬರ್ಬೋದು, ಏನೋ ವೆಡ್ಡಿಂಗ್ ವಿಚಾರವಾಗಿ, ಇಲ್ಲ ನಿಮ್ಮ ಲೈಫಲ್ಲಿ ಪರ್ಸನ್ಸ್ ವಿಚಾರವಾಗಲಿ. ಓಕೆ, ಸೊ ಆ ಟೈಮಲ್ಲಿ ನೀವು ನಿಮ್ಮ ಮನಸ್ಸಿಗೆ ಯಾರು ಇಷ್ಟ ಇದ್ದಾರೋ ಅವ್ರ ಬಗ್ಗೆ ನೀವು ಡಿಸಿಷನ್ಸ್ ತೊಗೋಬೇಕು. ಯಾಕಂದರೆ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಇದೆ, ಯಾರು ಹೇಗೆ ಏನು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಆ್ಯಂಡ್ ನೀವು ಆ ರೀತಿಯಲ್ಲೇ ಡಿಸಿಷನ್ಸ್ನ ತೊಗೊತೀರಾ ಡಿಸೆಂಬರ್ ತಿಂಗಳು. ಓಕೆ, ಇದು ಸಿಂಗಲ್ಸ್ಗಾಗಿತ್ತು. ಸೊ ನೋಡೋಣ, ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಯಾರು ಪ್ರೀತಿಯಲ್ಲಿದ್ದೀರಾ, ಯಾರು ಮದುವೆ ಆಗಿದ್ದೀರಾ, ನಿಮಗೆ ಯಾವ ರೀತಿಯ ಒಂದು ಕಾರ್ಡ್ ಬರ್ತಾ ಇದೆ ಅನ್ನೋದನ್ನು ಕಾರ್ಡನ್ನ ತೊಗೊತೇನೆ. ಓಕೆ, ವಿಕ್ಟ್ರಿ ಕಾರ್ಡ್. ಸೊ 7 ಆಫ್ ಸಾರ್ಟ್ಸ್ ಕಾರ್ಡ್ ಇದೆ. ಸೊ ನೆಕ್ಸ್ಟ್ ಈಸ್ 5 ಆಫ್ ಕಪ್ಸ್ ಆ್ಯಂಡ್ 9 ಆಫ್ ಸಾರ್ಟ್ಸ್. ಸೊ ಡಿಸೆಂಬರ್ ತಿಂಗಳು ಯಾರು ಪಾರ್ಟ್ನರ್ಶಿಪ್ ಇಲ್ಲದಿರಾ, ಯಾರು ಏನೋ ಬ್ರೇಕಪ್ಪಲ್ಲಿ ಇರ್ಬೋದು ಸ್ವಲ್ಪ ಜನ, ಇಲ್ಲ ದೂರ ಇರ್ಬೋದು, ಇಲ್ಲ ಮನಸ್ತಾಪಗಳಾಗಿರ್ಬೋದು, ಇಲ್ಲ ಯಾವುದೋ ಒಂದು ಲಾಸಲ್ಲಿ ಇರ್ಬೋದು, ಇಲ್ಲ ಏನೋ ಒಂದು ಕಳ್ಕೊಳ್ಳೋ ವಿಚಾರ ಇರ್ಬೋದು ಡಿಸೆಂಬರ್ ತಿಂಗಳು. ಓಕೆ, ಸೊ ಅದ್ರ ಮೇಲೆ ನಿಮ್ಮ ಗಮನ ಇರಲಿ, ನಿಮ್ಮ ಎಮೋಷನ್ಸ್ ಮೇಲೆ ನಿಮಗೆ ಗಮನ ಇರಲಿ. ಈ ಹಿಂದೆ ಆಗಿರೋ ವಿಚಾರನ ನೀವು ಮತ್ತೆ ಮತ್ತೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಾಗಲಿ ನಿಮ್ಮ ಫ್ಯಾಮಿಲಿಯಲ್ಲಾಗಲಿ ರಿಪೀಟ್ ಮಾಡಬೇಡಿ. ಓಕೆ, ಸೊ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನೀವು ಅದನ್ನು ಪದೇ ಪದೇ ಆ ವ್ಯಕ್ತಿಗೆ ಹೇಳ್ತಾ ಹೋದರೆ ಅದು ಒಂದು ಏನೋ ಅದು ಮಾತಿಗೆ ಉಳಿಯಲ್ಲ, ಬಟ್ ಅದೊಂದು ಚುಚ್ಚು ಮಾತಾಗುತ್ತೆ. ಓಕೆ, ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆ ಅದೇ ನಿಮಗೆ ಮುಳ ಆಗುತ್ತೆ. ಓಕೆ, ಸೊ ನೀವು ಎಮೋಷ್ನಲ್ ಲಾಸಲ್ಲಿ ಇರ್ಬೋದು. ಆ್ಯಂಡ್ ಏನೋ ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಓಕೆ, ಸೊ ಆ್ಯಂಡ್ ನೀವು ಅಂದ್ಕೊಬೋದು ಎಲ್ಲನೂ ನಾನು ಸಹಿಸ್ಕೊತೀನಿ ಮಾಡ್ತೀನಿ ಅಂತ, ಬಟ್ ಆ ವಿಚಾರವಾಗಿ ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಆಗೋ ಸಾಧ್ಯತೆಗಳು ಇದೆ ಡಿಸೆಂಬರ್ ತಿಂಗಳು. ಸೊ ಅದ್ರ ಬಗ್ಗೆ ನೀವು ಗಮನ ಇಟ್ಕೊಬೇಕು. ಸೊ ನೀವು ಯಾರ ಮೇಲೆ ಏನು ಆರೋಪಗಳನ್ನ ಹಾಕ್ತಾ ಇದ್ದೀರಾ, ಇಲ್ಲ ಯಾರ ಮೇಲೆ ನೀವು ಏನು ಯೋಚನೆಗಳು ಮಾಡ್ತಾ ಇದ್ದೀರಾ, ಇಲ್ಲ ಯಾವ ರೀತಿಯ ಒಂದು ಡಿಸಿಷನ್ಸ್ನ ತೊಗೊತಾ ಇದ್ದೀರಾ ನಿಮ್ಮ ಲೈಫ್ ಬಗ್ಗೆ, ಅದ್ರ ಬಗ್ಗೆ ನೀವು ತುಂಬ ಹುಷಾರಾಗಿ ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ರಾಂಗ್ ಡಿಸಿಷನ್ಸು ನಿಮ್ಮನ್ನು 9 ಆಫ್ ಸಾರ್ಟ್ಸಲ್ಲಿ ತಂದಿಡ್ಬೋದು, ಇಲ್ಲ ನಿಮ್ಮನ್ನು ಜನ ನಿಮ್ಮ ತಪ್ಪಿಗೆ ಅವಮಾನ ಮಾಡ್ಬೋದು, ಇಲ್ಲ ನಿಮ್ಮ ತಪ್ಪು ನಿರ್ಧಾರಗಳಿಗೆ ನಿಮಗೆ ನೋವು ಕೊಡ್ಬೋದು, ಇಲ್ಲ ನೀವು ಏನಾರ ಕಳ್ಕೊಬೋದು ಡಿಸೆಂಬರ್ ತಿಂಗಳು. ಓಕೆ, ಸೊ ಆ ವಿಚಾರವಾಗಿ ನೀವು ತುಂಬ ಹುಷಾರಾಗಿರಬೇಕಾಗತ್ತೆ. ಓಕೆ, ಸೊ ನೋಡೋಣ 5 ಆಫ್ ಕಪ್ಸಿಲಿ ಏನು ಮೂನ್ ಕಾರ್ಡ್. ಎಸ್, 5 ಆಫ್ ಕಪ್ಸಿಲಿ ಮೂನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಮದರ್ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಈವನ್ ಜನ ನಿಮ್ಮ ಇಬ್ಬರ ಲೈಫಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹುಳಿ ಹಿಂಡಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಅದನ್ನೆಲ್ಲ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಸೊ ನಿಮ್ಮ ಲೈಫಲ್ಲಿ ಮದರ್ ಎನರ್ಜಿ ಇಲ್ಲ ಮದರ್ಲಿ ಎನರ್ಜಿ ಯಾರಿದ್ದಾರೆ, ಓಕೆ, ಮದುವೆ ಆದವರು, ಓಕೆ, ಆ ಒಂದು ವಿಚಾರವಾಗಿ ಸ್ವಲ್ಪ ಹುಷಾರಾಗಿ ನೀವು ಇರಬೇಕಾಗತ್ತೆ. ಆ್ಯಂಡ್ ನಿಮ್ಮ ದಾರಿಯಲ್ಲಿ ಯಾರಿದ್ದಾರೆ, ಯಾರು ನಿಮ್ಮನ್ನು ಏನು ಹೇಳ್ತಾ ಇದ್ದಾರೆ, ಅದನ್ನು ನೀವು ತುಂಬ ಹುಷಾರಾಗಿ ನಂಬಬೇಕು. ಕೆಲವ್ರ ಮಾತನ್ನು ನೀವು ತುಂಬ ಬೇಗ ನಂಬಕ್ಕೆ ಹೋಗ್ತೀರಾ ಡಿಸೆಂಬರ್ ತಿಂಗಳು, ನಂಬಕ್ಕೆ ಹೋಗಬೇಡಿ. ಓಕೆ, ಸೊ 9 ಆಫ್ ಸಾರ್ಟ್ಸ್ ಇಲ್ಲಿ ಕ್ಲಾರಿಫೈಡ್ ಬೈ 8 ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ಕೆಲಸ ಏನಿದೆ ಅದರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಕೆಲಸ ಏನಿದೆ, ನೀವೇನು ಮಾಡಬೇಕು, ಇಲ್ಲ ನಿಮ್ಮ ಫ್ಯೂಚರ್ ಹೇಗಿದೆ. ಸೊ ಯಾರೋ ಏನೋ ಹೇಳಿದ್ದಾರೆ ಅಂತ ಅದನ್ನೇ ಇಟ್ಕೊಂಡು ನೀವು ಕೊರಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮನೆ ಕೆಲಸ, ನಿಮ್ಮ ಹೌಸ್ ವೈಫ್ ಇದ್ದರೆ ನಿಮ್ಮ ಮನೆ ಕೆಲಸ, ನಿಮ್ಮ ಮಕ್ಕಳನ್ನ ನೋಡೋದು, ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದು. ಸೊ ಆ ರೀತಿಯಲ್ಲಿ ನಿಮ್ಮ ಕೆಲಸನ ನೀವು ಹುಷಾರಾಗಿ ನೋಡ್ಕೊಳ್ಳಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾರ ನಿಮಗೆ ದುಡ್ಡು ಸಹಾಯ ಕೇಳೋದಾಗಲಿ, ಇಲ್ಲ ದುಡ್ಡಿನ ವಿಚಾರವಾಗಿ ನಿಮಗೆ, ಇಲ್ಲ ಕೆಲಸದ ವಿಚಾರವಾಗಿ ಸಹಾಯ ಕೇಳೋದಾಗಲಿ, ಅವರಿಗೆ ದಯವಿಟ್ಟು ಹುಷಾರಾಗಿ ಯೋಚನೆ ಮಾಡಿ ಸಹಾಯ ಮಾಡೋಕ್ಕೆ ಹೋಗಿ. ಓಕೆ, ಸೊ ದುಡ್ಡು ಕೊಡೋದಾಗಲಿ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಡಿಸೆಂಬರ್ ತಿಂಗಳು. ಓಕೆ, ದುಡ್ಡು ಕೊಟ್ಟು ನೀವು ಮತ್ತೆ
ನೋವು ಅನುಭವಿಸ್ಬೇಕಾಗತ್ತೆ. ಓಕೆ, ಇಲ್ಲ ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನೀವಿಟ್ಟಿರೋ ದುಡ್ಡು ಕಳ್ತನ ಆಗೋದು ಸಾಧ್ಯತೆಗಳಿದೆ. ಓಕೆ, ಸೊ ಹುಷಾರಾಗಿ ನಿಮ್ಮ ಫೈನಾನ್ಸಸ್ನ ಇಟ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿಡೋದು, ಇಲ್ಲ ಇಟ್ಟು ಮರ್ತು ಹೋಗೋದು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಆದಷ್ಟು ನೆಗ್ಲೆಕ್ಟ್ ಮಾಡಿ. ಯಾರು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಎಳಿತಾ ಇದ್ದಾರೋ ನಿಮಗೆ ಗೊತ್ತಾಗತ್ತೆ. ಸೊ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ, ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ. ಓಕೆ, ಸೊ ಸಿಕ್ಸ್ ಆಫ್ ವಾಂಡ್ಸ್ ಇಲ್ಲಿ 5 ಆಫ್ ವಾಂಡ್ಸ್ನ ತೋರಿಸ್ತಾ ಇದೆ. ಸೊ ಸುಮ್ಮನೆ ನಿಮ್ಮ ಲೈಫಲ್ಲಿ ಜಗಳ ಮಾಡೋಕ್ಕೆ ನಿಮ್ಮ ಪಾರ್ಟ್ನರ್ ಆಗಲಿ, ಇಲ್ಲ ನಿಮ್ಮ ಪಾರ್ಟ್ನರ್ ಇಲ್ಲಿರೋ ಮದರ್ ಫಿಗರ್ ಯಾರೇ ಇರ್ಬೋದು. ಓಕೆ, ಸೊ ಅವರಿಂದ ನಿಮ್ಮ ಲೈಫಲ್ಲಿ ಬಿರುಗಾಳಿ ಎಬ್ಬೋ ಚಾನ್ಸಸ್ ಇದೆ. ಸೊ ಅದನ್ನು ನೀವೇ ಕಂಟ್ರೋಲ್ ಮಾಡ್ಕೊಂಬಿಡಬೇಕು. ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಓಕೆ, ಅದನ್ನು ಬೆಳೆಸ್ಲಿಕ್ಕೆ ಹೋಗಬಾರ್ದು. ಓಕೆ, ಸೊ ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನು ಇಗ್ನೋರ್ ಮಾಡಿ, ಅದು ತಾನಾಗೆ ಸರಿ ಹೋಗುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಜಾಬ್ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಫೈನಾನ್ಸಸ್ ಆಗಲಿ ಹೇಗಿರುತ್ತೆ ಡಿಸೆಂಬರ್ ತಿಂಗಳು. ಪೈಲ್ ನಂಬರ್ 4. ಓಕೆ, Fool card, 2 of Swords and Sun card. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಿದೆ ನಿಮ್ಮ ಕೆರಿಯರಲ್ಲಾಗಲಿ, ಜಾಬಲ್ಲಾಗಲಿ, ಬಿಸ್ನೆಸ್ ಫೈನಾನ್ಸಲ್ಸಲ್ಲಾಗಲಿ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಿದೆ ಡಿಸಿಷನ್ಸ್ನ ನಾನು ಎಲ್ಲಿ ತೊಗೊಬೇಕು ಅಂದರೆ. ಯಾಕಂದರೆ ಎರಡೂ ಕಡೆ ಸಹ ಒಂದು ಕಡೆ ರಿಸ್ಕ್ ಇದೆ. ಓಕೆ, ಒಂದು ಕಡೆ ನಿಮಗೆ ಬ್ರೈಟ್ ಫ್ಯೂಚರ್ ಇದೆ, ಬಟ್ ನೀವು ಅದನ್ನು ನೋಡ್ತಾ ಇಲ್ಲ. ಓಕೆ, ಸೊ ಬೇಗ ನಿಮ್ಮ ಡಿಸಿಷನ್ಸಿಗೆ ಬನ್ನಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಯಾವುದರಲ್ಲಿ ರಿಸ್ಕ್ ಇದೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಾನು ಇಲ್ಲ, ನನ್ನ ಜರ್ನಿನ ನಾನು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತೀನಿ, ಇದು ನನಗೆ ಹೊಸದಾದರೂ ಸಹ ನಾನು ಅದನ್ನು ತೊಗೊಂಡು ಹೋಗ್ತೀನಿ ಅನ್ನೋ ಏನು ವಿಚಾರ ಇದೆ ಅದು ತುಂಬ ರಿಸ್ಕಿಯಾಗಿದೆ, ಅದು ಅನ್ನೋನ್ ಇದೆ, ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ದಾರಿ ಇದೆ. ಸೊ ಅದನ್ನು ಬಿಟ್ಟು ಸನ್ ಕಾರ್ಡಿಗೆ. ಓಕೆ, ಸೊ ನೀವು ಖಂಡಿತ ನಿಮ್ಮ ಲೈಫಲ್ಲಿ ಜಾಬ್ ಆಗಲಿ, ಡಿಸಿಷನ್ಸ್ ಆಗಲಿ ನೀವು ಮಾಡೇ ಮಾಡ್ತೀರಾ. ನಿಮ್ಮ ಕೆರಿಯರಲ್ಲೂ ಸಹ ನೀವು ಡಿಸಿಷನ್ಸ್ ಮಾಡ್ತೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಪ್ರಮೋಷನ್ಸ್ ಆಗಲಿ, ಪಾಸಿಟಿವ್ ನ್ಯೂಸ್ ಆಗಲಿ, ಇಲ್ಲ ಖುಷಿ ವಿಚಾರಗಳು ನಿಮಗೆ ಖಂಡಿತ ಸಿಗುತ್ತೆ. ಓಕೆ, ಫೈನಾನ್ಸಲ್ಲಿ, ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಆಗಿಬರುತ್ತೆ ಡಿಸೆಂಬರ್ ತಿಂಗಳು. ಓಕೆ, ಸೊ ಅದನ್ನು ನೀವು ಹುಷಾರಾಗಿ ಮ್ಯಾನೇಜ್ ಮಾಡಿ. ಸೊ ನೋಡೋಣ ನಿಮ್ಮ ಹೆಲ್ತಲ್ಲಿ ಯಾವ ರೀತಿಯ ಒಂದು ವಿಷಯಗಳು ಬರ್ತಾ ಇದೆ ಡಿಸೆಂಬರ್ ತಿಂಗಳು ಈ ಕಾರ್ಡ್ಸಲ್ಲಿ. ಆರ್ಕ್ಯಾಂಜೆಲ್ ರಫಾಯಲ್, ಯಾವ ರೀತಿಯ ಮೆಸೇಜಸ್ ಕೊಡ್ತಾ ಇದ್ದಾರೆ ಪೈಲ್ ನಂಬರ್ 4 ಅವರ ಹೆಲ್ತ್ಗೋಸ್ಕರ. ಓಕೆ, ಇನ್ಕ್ರೀಸ್ಡ್ ಎನರ್ಜಿ. ಸೊ ನಿಮ್ಮ ಎನರ್ಜಿ ತುಂಬ ಟಾಪಲ್ಲಿ ಇರುತ್ತೆ. ಓಕೆ, ಡಿಸೆಂಬರ್ ತಿಂಗಳು. ಸೊ ನಿಮ್ಮನ್ನು ನೀವು ಬಿಲೀವ್ ಮಾಡಿ. ಸೊ ಆ ಎನರ್ಜಿಯಲ್ಲಿ ಇರ್ತೀರಾ, ಪಾಸಿಟಿವ್ ಎನರ್ಜಿಯಲ್ಲಿ ಇರ್ತೀರಾ ಅಂದರೆ ಅದನ್ನು ನೀವು ಬಿಲೀವ್ ಮಾಡಿ. ಯಾಕಂದರೆ ಅದು ಡಿವೈನ್ ನಿಮಗೆ ಕೊಡ್ತಾ ಇರೋ ಒಂದು ಎನರ್ಜಿ. ಓಕೆ, ಸೊ ಮೆಂಟಲ್ ಎನರ್ಜಿ ಇರ್ಬೋದು, ಫಿಸಿಕಲ್ ಎನರ್ಜಿ ಇರ್ಬೋದು, ಯಾವುದೇ ಎನರ್ಜಿನೂ ನೀವು ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ, ಬಿಕಾಸ್ ಅದು ನಿಮ್ಮ ಎನರ್ಜಿ. ಓಕೆ, ಆಸ್ಕ್ ಯುವರ್ ಬಾಡಿ ಫಾರ್ ಅ ಮಸಾಜ್ ಮೆಸೇಜ್. ಸೊ ನಿಮ್ಮ ಬಾಡಿ ಅಂದರೆ ನಿಮ್ಮ ದೇಹ ಏನಿದೆ ಅದನ್ನು ದಯವಿಟ್ಟು ನಿಮ್ಮನ್ನು ಗೈಡ್ ಮಾಡಲಿಕ್ಕೆ ಕೇಳ್ಕೊಳ್ಳಿ. ಓಕೆ, ಸಾರಿ ನಾನು ಮಸಾಜ್ ಅಂದರೆ ಇಟ್ಸ್ ಅ ಮೆಸೇಜ್. ಸೊ ನಿಮ್ಮ ಬಾಡಿ ನಿಮ್ಮ ಮೆಸೇಜ್ನ ಕೇಳುತ್ತೆ. ಓಕೆ, ಸೊ ಆ ಮೆಸೇಜ್ನ ನಿಮ್ಮ ಬಾಡಿಗೆ ಕೊಡಿ. ಸೊ ನನ್ನ ಬಾಡಿ ಹೇಗಿದೆ, ಯಾವ ರೀತಿ ಇದೆ ಅನ್ನೋ ಮೆಸೇಜ್ ನಿಮ್ಮ ಬಾಡಿ ಕೊಡ್ತಾ ಇರುತ್ತೆ. ಓಕೆ, ಸಪೋಸ್ ಉದಾಹರಣೆಗೆ ನಿಮ್ಮ ತಲೆನೋವು ಸ್ವಲ್ಪ ಇತ್ತು ಇಷ್ಟು ದಿನ ಆ್ಯಂಡ್ ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ, ಅದು ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಸೊ ದಯವಿಟ್ಟು ಆ ಸೂಚನೆಗಳನ್ನು ಕೇಳಿ. ಓಕೆ, ಸೊ ಅದು ಜಾಸ್ತಿ ಆಗ್ತಾ ಇದೆ ಅಂದರೆ ನಿಮ್ಮ ಬಾಡಿ ಹೇಳ್ತಾ ಇದೆ ನನಗೀಗ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಸೊ ದಯವಿಟ್ಟು ಆ ಟೈಮಲ್ಲಿ ಇಗ್ನೋರ್ ಮಾಡಬೇಡಿ. ಓಕೆ, ಸೊ ಅದು ಸಣ್ಣದಾದರೂ ಸಹ ನೀವು ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಸೊ ಬಿಕಾಸ್ ಬಾಡಿನೇ ಫಸ್ಟು ನಮಗೆ ಸೂಚನೆಗಳನ್ನು ಕೊಡುತ್ತೆ. ಬಾಡಿ ಸೂಚನೆ ಕೊಡಿದ್ರೆ ಅದು ಮೈಂಡಿಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸೊ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಬೇಡಿ. ಓಕೆ, ಗಿವ್ ಅಸ್ ಯೋರ್ ಕೇರ್ಸ್. ಸೊ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ದೊಡ್ಡವರು ಇರ್ಬೋದು, ಅವರ ಹತ್ರ ಕೆಲವೊಂದು
ಕಂಪ್ಲೀಟಾಗಿ ವಿಚಾರಗಳಿರ್ತವೆ ಆ್ಯಂಡ್ ಅವ್ರ ಹತ್ರ ನೀವು ಶೇರ್ ಮಾಡ್ಕೊಬೋದು. ಸೊ ಈ ರೀತಿ ನನಗೆ ಆಗಿದೆ, ಅದು ಏನು ಅನ್ನೋದನ್ನು ನೀವು ಕೇಳ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ನೀವೇನಾರ ಭಯ ಇಟ್ಕೊಂಡ್ರೆ, ನಿಮ್ಮ ಮನೇಲಿ ಯಾರು ದೊಡ್ಡವರಿದ್ದಾರೆ, ಇಲ್ಲ ನಿಮ್ಮ ಪೇರೆಂಟ್ಸ್ ಇದ್ದಾರೆ, ಅವ್ರಿಗೆ ಖಂಡಿತ ಕೇಳಿ ಅದನ್ನು ಕ್ಯೂರ್ ಮಾಡ್ಕೊಳ್ಳಿ. ಯಾಕಂದರೆ ಅದು ತುಂಬ ದೊಡ್ಡದಾದರೆ ಅದನ್ನು ಕ್ಯೂರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಲಿಸನ್ ಟು ಯೋರ್ ಇಂಟ್ಯೂಯೇಟಿವ್ ಫೀಲಿಂಗ್ಸ್. ನಿಮ್ಮ ಇಂಟ್ಯೂಯೇಷನ್ ಹಾಗೂ ಆಸ್ಕ್ ಯುವರ್ ಬಾಡಿ ಫಾರ್ ಅ ಮೆಸೇಜ್ ಒಂದೇ. ಓಕೆ, ನಿಮ್ಮ ಇಂಟ್ಯೂಯೇಷನ್ ನಿಮ್ಮ ಇಂಟ್ಯೂಯೇಷನ್ ಹಾಗೂ ನಿಮ್ಮ ಬಾಡಿನ ಮೆಸೇಜ್ ಎರಡೂ ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಹೇಳ್ದಂಗೆ ನಿಮ್ಮ ಬಾಡಿ ನಿಮ್ಮ ಮೈಂಡಿಗೆ ಮೆಸೇಜ್ ಕೊಡುತ್ತೆ. ಸೊ ಆ ಮೆಸೇಜನ್ನು ನೀವು ಖಂಡಿತ ಇಗ್ನೋರ್ ಮಾಡಬೇಡಿ ನಿಮ್ಮ ಹೆಲ್ತ್ ವಿಚಾರವಾಗಿ. ಓಕೆ, ತುಂಬ ಒಳ್ಳೆ ನಿದ್ದೆ ತಗೋಬೇಕು ನೀವು, ಸ್ಟ್ರೆಸ್ ಬಹಳ ತೊಗೊಬಾರ್ದು. ಓಕೆ, ಡಿಸೆಂಬರ್ ತಿಂಗಳಲ್ಲಿ. ಸೊ ನೋಡೋಣ ಏಂಜಲ್ಸ್ ಯಾವ ರೀತಿ ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ ಡಿಸೆಂಬರ್ ತಿಂಗಳು. ಪೈಲ್ ನಂಬರ್ 4. 4 ಆಫ್ ಕ್ಯಾಪ್ರಿಯಲ್. ಸೊ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಓಕೆ, ಡಿಸೆಂಬರ್ ತಿಂಗಳು ನಿಮ್ಮ ಲೈಫಲ್ಲಿ ತುಂಬ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಮದುವೆ, ಎಂಗೇಜ್ಮೆಂಟ್, ಇಲ್ಲ ನೀವು ಯಾರ್ದಾರ ಬೇರೆಯವರ ಮದುವೆಗಾಗಲಿ, ಎಂಗೇಜ್ಮೆಂಟ್ ಆಗಲಿ, ಫಂಕ್ಷನ್ಸ್ಗಾಗಲಿ, ಇಲ್ಲ ನಿಮಗೆ ಜಾಬಲ್ಲಿ ಪ್ರಮೋಷನ್ ಸಿಕ್ಕಿರೋ ಒಂದು ಫಂಕ್ಷನ್ ಆಗಲಿ, ಇಲ್ಲ ನಿಮಗೆ ಪ್ರೈಸ್ ಸಿಕ್ಕಿರೋದಾಗಲಿ. ಸೊ ಆ ರೀತಿಯ ಒಂದು ಸಿಚುವೇಶನ್ ಇದೆ. ಸೊ ಯಾವುದೇ ಒಂದು ಬರ್ಡನ್ ಕೊಡೋ ಸಿಚುವೇಶನ್ನ ನೀವು ರಿಲೀಸ್ ಮಾಡಿ. ಓಕೆ, ಸೊ ಯಾವುದು ನಿಮಗೆ ಸ್ಟ್ರೆಸ್ ಅನಿಸುತ್ತೋ ಅದನ್ನು ರಿಲೀಸ್ ಮಾಡಿ. 9 ಆಫ್ ಗ್ಯಾಬ್ರಿಯಲ್. ಸೊ ನೀವೇನು ಮಾಡ್ಕೊಬೇಕು ನಿಮ್ಮ ಲೈಫಲ್ಲಿ ಅಂತಿದ್ದೀರಾ ಅದ್ರ ಮೇಲೆ ಡಿಟರ್ಮೈನ್ ಆಗಿರಿ, ಅದ್ರ ಮೇಲೆ ಸ್ಟ್ರಾಂಗ್ ಆಗಿರಿ. ಆ ಡಿಸಿಷನ್ಸ್ ಮೇಲೆ ನೀವು ಸ್ಟ್ರಾಂಗ್ ಆಗಿ ನಿಂತಾಗ ಡಿಸೆಂಬರ್ ತಿಂಗಳು ನಿಮಗೆ ಖಂಡಿತ ಏಂಜಲ್ಸ್ ಹೆಲ್ಪು ಸಿಗ್ತಾ ಇದೆ. ಓಕೆ, ದೇವರು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತಾರೆ. 3 ಆಫ್ ಫೈರ್ಸ್. ಅಗೇನ್ ಹ್ಯಾಪಿನೆಸ್, ಸೆಲೆಬ್ರೇಷನ್, ಹ್ಯಾಪಿ ಅನೌನ್ಸ್ಮೆಂಟ್ಗಳು. ನಿಮ್ಮ ಮದುವೆಯ ಅನೌನ್ಸ್ಮೆಂಟ್ ನೀವು ಮಾಡ್ಬೋದು, ನಿಮ್ಮ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ನೀವು ಮಾಡ್ಬೋದು, ಇಲ್ಲ ನೀವು ಪ್ರಮೋಷನ್ ತೊಗೊಂಡಿರೋದು, ಇಲ್ಲ ನೀವು ಎಲ್ಲೋ ಒಂದು ಕಡೆ ಹೋಗೋ ಅನೌನ್ಸ್ಮೆಂಟು. ಒಟ್ಟು ನೀವು ತುಂಬ ಖುಷಿಯಾಗಿರ್ತೀರ ಡಿಸೆಂಬರ್ ತಿಂಗಳು. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಒಳ್ಳೆ ನ್ಯೂಸ್ ಬರ್ತಾ ಇರ್ಬೋದು, ಇಲ್ಲ ನಿಮ್ಮ ಮಕ್ಕಳ ಕಡೆಯಿಂದನೂ ನಿಮಗೆ ಒಳ್ಳೆ ನ್ಯೂಸ್ಗಳು ಬರ್ತಾ ಇರ್ಬೋದು. ಓಕೆ, ಸೊ ನೋಡೋಣ ನಿಮ್ಮ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಏನು ಹೇಳುತ್ತೆ ಫಾರ್ ಸಿಂಗಲ್ಸ್ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಡಿಸೆಂಬರ್ ತಿಂಗಳು ಸಿಂಗಲ್ಸಿಗೆ ಕೀಪ್ ಆ್ಯನ್ ಓಪನ್ ಮೈಂಡ್. ಸೊ ಕೀಪ್ ಆ್ಯನ್ ಓಪನ್ ಮೈಂಡಲ್ಲಿ ಏನು ಹೇಳ್ತಾ ಇದೆ ಡಿಸೆಂಬರ್ ತಿಂಗಳು ಅಂದರೆ, ಈ ಹಿಂದೆ ನಿಮ್ಮ ರಿಲೇಷನ್ಶಿಪ್ಪು ಹೇಗೆ ಇರ್ಬೋದು ಯಾರ ಜೊತೆನೂ. ಓಕೆ, ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಅದೇ ರೀತಿ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತಲ್ಲ. ನಿಮ್ಮ ಸೋಲ್ಮೇಟ್ ಬೇರೆ ಥರ ಇರ್ಬೋದು. ನೀವು ಬೆಳ್ಳಗಿದ್ರೆ ಅವ್ರು ಕಪ್ಪಗಿರ್ಬೋದು, ಅವ್ರು ಕಪ್ಪಗಿದ್ರೆ ನೀವು ಬೆಳ್ಳಗಿರ್ಬೋದು. ಸೊ ಏನೇ ಆಗಿರ್ಬೋದು, ಡಿಫ್ರೆನ್ಸಸ್ ಇರುತ್ತೆ. ನೀವು ಬೇರೆ ರಿಲಿಜನ್ ಇರ್ಬೋದು, ಅವ್ರು ಬೇರೆ ರಿಲಿಜನ್ ಇರ್ಬೋದು, ನೀವು ಬೇರೆ ಕಡೆ ಇರ್ಬೋದು, ಇಲ್ಲ ಅವ್ರು ಬೇರೆ ಕಡೆ ಇರ್ಬೋದು, ದೂರ ಇರ್ಬೋದು. ಬಟ್ ನಿಮ್ಮ ಪರ್ಸನ್ ನಿಮ್ಮಿಂದ ತುಂಬ ಡಿಫರ್ ಆಗ್ತಾರೆ. ಏಜ್ ಡಿಫ್ರೆನ್ಸ್ ಇರ್ಬೋದು. ಸೊ ಆ ಡಿಫ್ರೆನ್ಸಸ್ನ ನೀವು ಒಪ್ಕೋಬೇಕಾಗತ್ತೆ. ಸೊ ಓಪನ್ ಮೈಂಡ್ ಇಟ್ಕೊಳ್ಳಿ. ಓಕೆ, ನ್ಯೂ ಲವ್. ಎಸ್, ಸೊ ನಿಮ್ಮ ಲೈಫಲ್ಲಿ ನ್ಯೂ ಲವ್ ಬರ್ತಾ ಇದೆ, ಅದನ್ನು ನೀವು ಖಂಡಿತ ಅಕ್ಸೆಪ್ಟ್ ಮಾಡಿ. ಕೋಡಿಪೆಂಡೆನ್ಸಿ. ಅಗೇನ್ ನೀವು ಹಿಂದೆ ಹೋಗೋದು, ಹಿಂದಿನ ವಿಚಾರಗಳು ಯೋಚನೆ ಮಾಡೋದು, ಇಲ್ಲ ತುಂಬ ಅಡಿಕ್ಷನ್ಸು, ತುಂಬ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಇಲ್ಲ ಹೇಳಿದ್ದನ್ನೇ ಹೇಳ್ತಾ ಇರೋದು, ಆ್ಯಂಡ್ ನಿಮ್ಮ ಫ್ರೆಂಡ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರೋದು, ಪ್ರತಿಯೊಂದು ಹೇಳೋದು ಮಾಡೋದು. ಓಕೆ, ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಎಲ್ಲೋ ಒಂದು ಕಡೆ ಹೋಗಬೇಕು ಅಂದರೆ ನಿಮಗೆ ಯಾರ ಒಂದು ಬಾಲ ಬೇಕು. ಸೊ ಆ ರೀತಿ ಬೇಡ. ಸೊ ನೀವು ಇಂಡಿಪೆಂಡೆಂಟ್ ಆಗೋಕ್ಕೆ ನೋಡಿ, ಡಿಪೆಂಡೆನ್ಸಿ ಬೇಡ ಸಿಂಗಲ್ಸ್. ಓಕೆ, ಸೊ ನೋಡೋಣ ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಮದುವೆಯಲ್ಲಿದ್ದೀರಾ, ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ರೊಮ್ಯಾನ್ಸ್ ಏಂಜಲ್ಸ್ ಕಾರ್ಡಿಂದ ನಿಮಗೋಸ್ಕರ. ರಿಟ್ರೀಟ್. ನಿಮ್ಮದೇ ಆದ ಓನ್ ಟೈಮ್ ತೊಗೊಳ್ಳಿ, ವಿಚಾರಗಳನ್ನು ಯೋಚನೆ ಮಾಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತೊಗೊಳ್ಳಿ. ಯಾಕಂದರೆ ಹೊರಗಿನ ಪ್ರಪಂಚ ಏನು ಹೇಳ್ತಾ ಇದೆ ಇಂಪಾರ್ಟೆಂಟ್ ಆಗಲ್ಲ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಸಸ್ ಆ್ಯಂಡ್ ಕೆರಿಯರ್, ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರ ಇಲ್ಲ ಕೆರಿಯರ್ ನಿಮ್ಮ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ಬೋದು. ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಪ್ರೀತಿಯಲ್ಲಿದ್ದೀರಾ ಆ್ಯಂಡ್ ಮದುವೆಯಲ್ಲಿದ್ದೀರಾ. ಓಕೆ, ಸೊ ಎಲ್ಲೋ ಒಂದು ಕಡೆ ಆ ಒಂದು ಫ್ಯಾಕ್ಟರ್ನ ತೆಗೆದುಹಾಕಿ ಆ್ಯಂಡ್ ಪ್ರೀತಿನ ತೊಗೊಂಡು ಬನ್ನಿ ನಿಮ್ಮ ಲೈಫಲ್ಲಿ. ಓಕೆ, ಸೊ ನೀವು ಕಳೆದಿರೋ ಕ್ಷಣಗಳು, ನೀವು ಏನು ಮಾಡ್ತಿದ್ರಿ ಹಿಂದೆ, ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ಫೈನಾನ್ಸಸ್ ಕೆರಿಯರ್ ಇದ್ದೇ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಎಮೋಷನ್ಸು, ಪ್ರೀತಿ
ಆ ಏಜು ಮತ್ತೆ ವಾಪಸ್ ಬರೋಲ್ಲ ಅಲ್ವಾ. ಸೊ ಫ್ಲರ್ಟ್ ಇಲ್ಲಿ ಬಂದಿದೆ ಅಂದರೆ ನಾನು ಹೇಳ್ದಂಗೆ ನಿಮಗೆ ನಿಮ್ಮ ಪರ್ಸನಿಗೆ ಟೈಮ್ ಕೊಡಿ. ಓಕೆ, ನಿಮ್ಮದೇ ಆದ ಒಂದು ಡಿನ್ನರ್ ಪಾರ್ಟಿ ಆಗಲಿ, ಸರ್ಪ್ರೈಸ್ ಪಾರ್ಟಿ ಆಗಲಿ, ಇಲ್ಲ ಎಲ್ಲೋ ಒಂದು ಕಡೆ ನೀವು ತುಂಬ ಹೋಗ್ತಿದ್ರಿ ಅಲ್ಲಿ ಹೋಗ್ತಾ ಇಲ್ಲ, ದಯವಿಟ್ಟು ಹೋಗಿ ಬನ್ನಿ, ಟೈಮ್ ತೆಗೀರಿ. ಓಕೆ, ಸೊ ನೀವು ಮಾಡಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ಮಾಡಿಲ್ಲ ಅಂದರೆ ನೀವು. ಓಕೆ, ಸೊ ಜಸ್ಟ್ ಡೂ ಇಟ್. ಸೊ ನೋಡೋಣ ನೀವು ಈ ತಿಂಗಳು ಏನನ್ನು ಮಾಡಬಾರ್ದು. ಪೈಲ್ ನಂಬರ್ 4, ನೀವು ಈ ತಿಂಗಳು ಏನನ್ನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಓಕೆ, ಸೊ ಎನರ್ಜಿ ಅರೌಂಡ್ ಯು ಇಸ್ ಬ್ಯೂಟಿಫುಲ್, ಹೆಸಿಟೆಂಟ್ ಆ್ಯಂಡ್ ಹಂಬಲ್ ವಿತ್ ಅ ಡಿಸ್ಕ್ರಿಮಿನೇಟಿಂಗ್, ಇಂಟೆಲಿಜೆಂಟ್ ಆ್ಯಂಡ್ ಪೇನ್ಸ್ ಟೇಕಿಂಗ್ ಏರ್. ಸೊ ನೀವು ಏನು ಮಾಡಬಾರ್ದು ಅಂದರೆ ನಿಮ್ಮ ಸರೌಂಡಿಂಗಲ್ಲಿ ತುಂಬ ರಿಸ್ಕ್ ಟೇಕಿಂಗ್ ಫ್ಯಾಕ್ಟರ್ಸ್ಗಳಿದೆ. ಅಂದರೆ ತುಂಬ ಒತ್ತಡ ಇದೆ, ಪ್ರೆಷರ್ ಇದೆ. ಸೊ ನಾನು ಕೆಲಸನೂ ಮಾಡಬೇಕು, ಡ್ಯೂಟಿನೂ ಮಾಡಬೇಕು, ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಬೇಕು, ಅವ್ರ ಹತ್ರ ಮಾತಾಡಬೇಕು, ಇವ್ರ ಹತ್ರ ಮಾತಾಡಬೇಕು. ಸೊ ಅದನ್ನೆಲ್ಲ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ತುಂಬ ಜಾಸ್ತಿನೂ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಎಲ್ಲೋ ಒಂದು ಕಡೆ ಹಿಂದೆ ಸರಿತೀರಾ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ತುಂಬ ಸಾಫ್ಟ್ ಆಗಿದ್ದೀರಾ, ನೀವು ತುಂಬ ಕೇರ್ ಟೇಕರ್ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಆ ವಿಚಾರಗಳು ತುಂಬ ಸ್ಟ್ರಿಕ್ಟಾಗಿ ಮಾಡೋರ್ಬೇಕು. ಓಕೆ, ಡಿಸೆಂಬರ್ ತಿಂಗಳು ಅದನ್ನು ನೀವು ಇಗ್ನೋರ್ ಮಾಡಬೇಡಿ. ಓಕೆ, ಸೊ ನೋಡೋಣ ಏನನ್ನು ನೀವು ಡಿಸೆಂಬರ್ ತಿಂಗಳು ಇಗ್ನೋರ್ ಮಾಡಬಾರ್ದು. ಇಗ್ನೋರ್ ಮಾಡಬಾರ್ದು. ಸೊ ಯುವರ್ ಕಾನ್ಫಿಡೆನ್ಸ್, ಕರೇಜ್, ಸೆಲ್ಫ್ ಬಿಲೀಫ್ ಆ್ಯಂಡ್ ಲಕ್. ಓಕೆ, ಸೊ ಏನೇನು ಇಗ್ನೋರ್ ಮಾಡಬಾರ್ದು? ನಿಮ್ಮ ಬಿಲೀಫ್. ಓಕೆ, ಸೊ ಎಲ್ಲ ಥರದಲ್ಲೂ ಎಲ್ಲದಕ್ಕೂ ಸೊಲ್ಯೂಷನು ಇಲ್ಲೇ ಇದೆ. ಓಕೆ, ಪ್ರತಿಯೊಂದು ಮ್ಯಾಕ್ಸ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ. ಅಂದರೆ ಪ್ರತಿಯೊಂದು ಲೈಫ್ಗೂ ಪ್ರಾಬ್ಲಮಿಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ್ಯಂಡ್ ಅದು ನಮ್ಮಲ್ಲಿರುತ್ತೆ, ನಾವು ಬಿಲೀವ್ ಮಾಡಿದ್ರೆ ಮಾತ್ರ ಇರುತ್ತೆ. ಓಕೆ, ಸೊ ಈ ಕಾರ್ಡ್ ಒಂದೇ. ಇಫ್ ಯು ಬಿಲೀವ್, ನೀವು ಬಿಲೀವ್ ಮಾಡ್ತೀರಾ ನಿಮ್ಮನ್ನು ನೀವು, ನಾನು ಏನೇ ಮಾಡಿದ್ರೂ ಅದನ್ನು ಅಚೀವ್ ಮಾಡ್ತೀನಿ ಅಂತ ನೀವು ಖಂಡಿತ ಅಲ್ಲಿ ಇದ್ದೀರಾ. ಓಕೆ, ನಿಮ್ಮ ಲಕ್ಕನ್ನು ನೀವು ಬಿಲೀವ್ ಮಾಡಬೇಕು ಡಿಸೆಂಬರ್ ತಿಂಗಳು. ನಿಮ್ಮ ಕರೇಜ್ನ ಬಿಲೀವ್ ಮಾಡಬೇಕು, ನಿಮ್ಮ ಕಾನ್ಫಿಡೆನ್ಸ್ನ ಕೂಡ ನೀವು ಇಲ್ಲಿ ಬಿಲೀವ್ ಮಾಡಬೇಕು. ಓಕೆ, ಸೊ ಬಿಲೀವ್, ಟ್ರಸ್ಟ್, ನಂಬಿಕೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಡಿಸೆಂಬರ್ ತಿಂಗಳು. ಸೊ ನಿಮ್ಮ ಓವರಾಲ್ ಅಡ್ವೈಸ್ ಏನಿದೆ ಡಿಸೆಂಬರ್ ತಿಂಗಳು? ಸೊ ಓವರಾಲ್ ಅಡ್ವೈಸ್ ಡಿಸೆಂಬರ್ ತಿಂಗಳು ಏನಿದೆ? ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯೋರ್ ವೇ. ಓಕೆ, ಸೊ ತುಂಬ ಮಾತಾಡೋದು ಆ್ಯಂಡ್ ಮಾತಾಡಾದ್ಮೇಲೆ ಅದ್ರ ಮೇಲೆ ಪಶ್ಚಾತ್ತಾಪ ಪಡೋದು. ಓಕೆ, ಆಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ಮಾತಲ್ಲೇ ನೀವು ಸಿಕ್ಕಾಕೊಂಡ್ಬಿಡ್ತೀರಾ ಡಿಸೆಂಬರ್ ತಿಂಗಳು. ಸೊ ನಿಮಗೆ ಅಡ್ವೈಸ್ ಏನಿದೆ ಅಂದರೆ ಆದಷ್ಟು ನಿಮ್ಮ ಮೇಲೆ ನೀವು ಬಿಲೀಫ್ ಇಟ್ಕೊಳ್ಳಿ. ನೀವು ಏನು ಮಾಡ್ತೀರಾ ಅನ್ನೋದನ್ನು ನೀವು ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಪರ್ಸ್ನಲ್ ಲೈಫ್ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ಎಷ್ಟು ದಯಾಮಯಿ, ಕರುಣಾಮಯಿ, ಇಲ್ಲ ನೀವು ತುಂಬ ಫಿಯರ್ಸ್ ಆಗಿದ್ದೀರಾ, ನೀವು ತುಂಬ ಸತ್ಯ ಹೇಳ್ತೀರಾ, ನೀವು ತುಂಬ ಹಾಗೆ ಹೀಗೆ. ಸೊ ಡೋಂಟ್ ಲೆಟ್ ಯುವರ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಅಂದರೆ ನಿಮ್ಮ ಮಾತು ಇಲ್ಲ ನಿಮ್ಮ ನಡವಳಿಕೆ ನಿಮ್ಮ ಗ್ರೋತಿಗೆ ಮಧ್ಯದಲ್ಲಿ ಬರ್ಬೋದು ಡಿಸೆಂಬರ್ ತಿಂಗಳು. ಅದನ್ನು ಕಟ್ ಆಫ್ ಮಾಡಿ. ಓಕೆ, ಸೊ ಇದು ಅಡ್ವೈಸ್ ಕಾರ್ಡ್ ಆಗಿದೆ. ಸೊ ಅದು ನಿಮ್ಮ ಮಧ್ಯದಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಬೆಳವಣಿಗೆ ಇಲ್ಲ. ಸೊ ಡೋಂಟ್ ಡೂ ದಟ್. ಓಕೆ, ಸೊ ಪೈಲ್ ನಂಬರ್ 4 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.